ಎಲ್ಲರಿಗೂ ನಮಸ್ಕಾರ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ 150ನೇ ಜನ್ಮದಿನ ಉತ್ಸವಾಚರಣೆಯ ಕಾರ್ಯಕ್ರಮ ಸರಣಿಯ ಅಂತಿಮ ದಿವಸ ನಾವೆಲ್ಲ ಸೇರಿದ್ದೀವಿ. ಈ 7 ದಿವಸಗಳ ಕಾರ್ಯಕ್ರಮ ಸರಣಿಯನ್ನು ನಮ್ಮ ಪ್ರತಿಷ್ಠಿತ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ ಸಂಸ್ಥೆಯವರು ಇದಕ್ಕೆ ನೆರವಿತ್ತಿದ್ದಾರೆ, ಪ್ರಾಯೋಜಕತ್ವ ವಹಿಸಿಕೊಂಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಂಸ್ಥೆಗೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಸನ್ಮಾನ್ಯ ದಿಲೀಪ್ ಮಾವಿನಕುರ್ವೆ ಅವರಿಗೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಚ್ ಶ್ರೀಧರರಾವ್ ಅವರಿಗೆ, ಇತರ ಅಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಜೊತೆ ನಮ್ಮ ಸಂಸ್ಥೆಯ ಸಂಬಂಧ ಅನೇಕ ದಶಕಗಳದು. 1950ರ ದಶಕದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಸಂಸ್ಥೆಯ ಸಂಪರ್ಕ ಬಂದಿದೆ. ಸಂಸ್ಥೆಯ ಅನೇಕ ಜನ ಅಧಿಕಾರಿಗಳು ನಮ್ಮಲ್ಲಿ ಜವಾಬ್ದಾರಿ ವಹಿಸಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡಿದ್ದಾರೆ. 50ರ ದಶಕದಲ್ಲಿಯೇ ಆಗಿನ ಜನರಲ್ ಮ್ಯಾನೇಜರ್ BV ನಾರಾಯಣ ರೆಡ್ಡಿ ಅವರು ಹಿ ವಾಸ್ ವೆರಿ ಕ್ಲೋಸ್ಲಿ ಆ್ಯಂಡ್ ಇಂಟಿಮೇಟ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಇನ್ಸ್ಟಿಟ್ಯೂಷನ್. ಆಗ ನಾವು 3 ತಿಂಗಳಿಗೆ ಒಂದು ಸಲ ಸರ್ವೆ ಆಫ್ ಇಂಡಿಯನ್ ಅಫೇರ್ಸ್ ಅಂತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಸಮೀಕ್ಷೆಯನ್ನು ಮಾಡ್ತಾಯಿದ್ದು, ಅನೇಕ ವರ್ಷ ಅದನ್ನು ಮಾಡಿಕೊಂಡು ಬಂದವು. ಆ ಸಮೀಕ್ಷೆಯಲ್ಲಿ ಆರ್ಥಿಕ ವ್ಯವಹಾರಗಳ ಸಮೀಕ್ಷೆಯನ್ನು ದೀರ್ಘಕಾಲ BV ನಾರಾಯಣ ರೆಡ್ಡಿಯವರೇ ಮಾಡಿದ್ರು. ಅವರ ನಂತರ ಹಿಸ್ ಸಕ್ಸೆಸರ್ A ಕೃಷ್ಣಮೂರ್ತಿ ಅವರು ಕೂಡ ಹಿ ವಾಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಇನ್ಸ್ಟಿಟ್ಯೂಷನ್. ಅನೇಕ ವರ್ಷ ಇಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಬರ್ತಾಯಿದ್ರು. ಈವನ್ ಮೋರ್ ರೀಸೆಂಟ್ಲಿ ದಟ್ ಅಸೋಸಿಯೇಷನ್ ಹ್ಯಾಸ್ ಬೀನ್ ಕೆಪ್ಟ್ ಅಲೈವ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನವರು ಕೆಲವು ವರ್ಷಗಳ ಹಿಂದೆ ನಮಗೆ ಆಗ ಅಗತ್ಯವಾಗಿದ್ದ ಸೌಂಡ್ ಸಿಸ್ಟಮ್ ದಾನ ಮಾಡಿದ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಅಲ್ಲಿಂದೀಚೆಗೆ ನಮ್ಮ ಗ್ರಂಥ ಭಂಡಾರಕ್ಕೆ ಅಗತ್ಯವಾಗಿದ್ದ ಒಂದು ಕಂಪ್ಯೂಟರ್ ಸಿಸ್ಟಮ್ ಅದನ್ನು ಕೂಡ ಮೈಸೂರು ಬ್ಯಾಂಕ್ನವರು ಒದಗಿಸಿದ್ರು. ಈಗಲೂ ಕೂಡ ಅದು ಬಳಕೆಯಲ್ಲಿದೆ. ಹೀಗೆ ವಿ ಹ್ಯಾವ್ ಹ್ಯಾಡ್ ಲಾಂಗ್ ಆ್ಯಂಡ್ ಹ್ಯಾಪಿ ಅಸೋಸಿಯೇಷನ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಅದಕ್ಕಿಂತ ಮಿಗಿಲಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದನ್ನು ಸ್ಥಾಪನೆ ಮಾಡಿದವರು 1913ರಲ್ಲಿ ವಿಶ್ವೇಶ್ವರಯ್ಯನವರೇ. ಹೀಗೆ ಇದು ವಿಶ್ವೇಶ್ವರಯ್ಯನವರ 150ನೇ ಜನ್ಮದಿನ ಆಚರಣೆ ಸಂದರ್ಭವೂ ಆಗಿರೋದರಿಂದ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡ್ರೆ ನಮಗೆ ಸಂತೋಷವಾಗುತ್ತೆ ಅನ್ನೋ ಅಭಿಪ್ರಾಯ ಇತ್ತು. ನಾವು ಕೇಳಿದ ಕೂಡಲೇ ಬ್ಯಾಂಕ್ ಅಧಿಕಾರಿಗಳು ಸ್ಪಂದಿಸಿ ಮುಂದೆ ಬಂದಿದ್ದಾರೆ. ಹೀಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ನಾವು ಕೃತಜ್ಞರಾಗಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅವರ ಸಹಕಾರವನ್ನು ನಿರೀಕ್ಷಿಸ್ತೇವೆ. ವೇದಿಕೆ ಮೇಲೆ ಇರುವ ಇನ್ನೊಬ್ಬ ಗಣ್ಯರು ಇವತ್ತಿನ ಪ್ರಮುಖ ಉಪನ್ಯಾಸಕಾರರು ಡಾಕ್ಟರ್ HP ಶಶಿಧರಮೂರ್ತಿ. ಕರ್ನಾಟಕ ಸರ್ಕಾರದ ಆರ್ಕೈವ್ಸ್ ಪತ್ರಾಗಾರ ಇಲಾಖೆಯಲ್ಲಿ ತಜ್ಞರಾಗಿ ಬೆಂಗಳೂರು ಮತ್ತು ಮೈಸೂರು ಲೇಖಾಗಾರಗಳಲ್ಲಿ ಸೇವೆ ಸಲ್ಲಿಸಿ ಸಹಾಯಕ ನಿರ್ದೇಶಕರಾಗಿ ನಿವೃತ್ತರಾಗಿದ್ದಾರೆ. ವಿಶೇಷವಾಗಿ ಮೈಸೂರು ರಾಜವಂಶಕ್ಕೆ ಸೇರಿದ ದಾಖಲೆಗಳನ್ನು 10 ವರ್ಷ ಶ್ರಮಪಟ್ಟು ವ್ಯವಸ್ಥೆ ಮಾಡಿದ್ದಲ್ಲದೆ ಗೈಡ್ ಟು ದಿ ರಿಕಾರ್ಡ್ಸ್ ಆಫ್ ದಿ ಮೈಸೂರು ಪ್ಯಾಲೇಸ್ ಅನ್ನುವ ಕೈಪಿಡಿಯನ್ನು ರಚಿಸಿದ್ದಾರೆ. ಅದು 1991ರಲ್ಲಿ ಪತ್ರಾಗಾರ ಇಲಾಖೆಯಿಂದ ಪ್ರಕಟ ಆಗಿದೆ. ಸರ್ಕಾರದ ಬಳಕೆಗಾಗಿ ಸುಮಾರು 125 ವರ್ಷಗಳ ಹಿಸ್ಟರಿ ಆಫ್ ಇರಿಗೇಷನ್ ಇನ್ ಮೈಸೂರು ಆ ಗ್ರಂಥವನ್ನು ಬರೆದಿದ್ದಾರೆ ಶಶಿಧರಮೂರ್ತಿಯವರು. ಅದು ಕಾವೇರಿ ವಿವಾದದ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಅತ್ಯಂತ ಉಪಯುಕ್ತವಾಯಿತು.
ಗೆಜೆಟಿಯರ್ ಇಲಾಖೆ ಮತ್ತು ಹಂಪಿ ವಿಶ್ವವಿದ್ಯಾಲಯ ಸೇರಿ ಕೈಗೊಂಡ ಸುವರ್ಣ ಕರ್ನಾಟಕ ಆ ವಿಶೇಷ ಗ್ರಂಥ ಯೋಜನೆಯ ಸಂಚಾಲಕರಾಗಿದ್ದರು ಶಶಿಧರ ಮೂರ್ತಿಯವರು. 1996ರಲ್ಲಿ ನಿವೃತ್ತರಾದ ಮೇಲೆ 19ನೇ ಶತಮಾನದ ಅಂತ್ಯದಲ್ಲಿ, ಅಂದರೆ ಕ್ಷಾಮಯುಗದ ನಂತರದ ಮೈಸೂರಿನ ಕೃಷಿಯ ಪರಿಸ್ಥಿತಿ ಕುರಿತು ಸಂಶೋಧನೆ ಮಾಡಿ ಪ್ರಬಂಧ ಬರೆದು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದಾರೆ ನಿವೃತ್ತಿಯ ನಂತರ. ಅದಕ್ಕೆ 10 ವರ್ಷ ಹಿಂದೆಯೇ ದೆಹಲಿಯ ಸ್ಕೂಲ್ ಆಫ್ ಆರ್ಕೈವಲ್ ಸ್ಟಡೀಸ್ನಿಂದ ಡಿಪ್ಲೊಮಾ ಇನ್ ಆರ್ಕೈವಲ್ ಸ್ಟಡೀಸ್ ಪದವಿ ಇವರಿಗೆ ದೊರೆತಿತ್ತು. ಇತ್ತೀಚೆಗೆ ಬೆಂಗಳೂರು ಲೇಖಾಗಾರ ಸಂಗ್ರಹಕ್ಕೆ ಕೈಪಿಡಿಯೊಂದನ್ನು ಬರೆದಿದ್ದಾರೆ, ಎ ಗೈಡ್ ಟು ದಿ ರಿಕಾರ್ಡ್ಸ್ ಇನ್ ದಿ ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಅಂತ. ದಾಖಲಾತಿಗಳ ಅಧ್ಯಯನದಲ್ಲಿ ಡಾಕ್ಟರ್ HP ಶಶಿಧರ ಮೂರ್ತಿಗಳಷ್ಟು ತಜ್ಞತೆ ಪಡೆದವರು ಇಡೀ ದೇಶದಲ್ಲಿ ಬೆರಳೆಣಿಕೆಯಷ್ಟು ಜನ ಇದ್ದಾರೆ ಅಷ್ಟೇ. ಇವತ್ತು ಅವರು ಈ ಇಡೀ ಕಾರ್ಯಕ್ರಮ ಸರಣಿಗೆ ಸಮಾಪನ ರೀತಿಯಲ್ಲಿ ನಾಡ ಪ್ರಗತಿಯ ದ್ರಷ್ಟಾರ ವಿಶ್ವೇಶ್ವರಯ್ಯ ಅನ್ನುವ ವಿಷಯನ ಕುರಿತು ಅವಲೋಕನ ರೀತಿಯಲ್ಲಿ ಮಾತನಾಡೋರಿದ್ದಾರೆ. ಪ್ರಾರಂಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶ್ರೀ H. ಶ್ರೀಧರ್ ರಾವ್ ಅವರನ್ನು ಸಮಾರೋಪದ ರೀತಿಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳು. ಇದು ನನ್ನ ಅದೃಷ್ಟ ಅಂತ ಅಂದ್ಕೋತಾ ಇದ್ದೀನಿ. ಯಾಕೆಂದರೆ ಇಂತಹ ಒಂದು ಅತ್ಯುತ್ತಮವಾಗಿ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿರುವಂತಹ ಇಷ್ಟೊಂದು ಜನ ಇವರುಗಳ ಮುಂದೆ ನಾನು ನಿಂತ್ಕೊಂಡು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಯಾಕೆ ಸಿಕ್ತು ಅಂತಂದರೆ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಉಪ ಮಹಾಪ್ರಬಂಧಕರಾಗಿರೋದರಿಂದ. ಅದರಿಂದ ಈ ಒಂದು ಅವಕಾಶ ಏನಿದ್ರೂ ಕೂಡ ನನಗೆ ಬಂದಿರೋದು ನನ್ನ ಬ್ಯಾಂಕ್ನಿಂದಾಗಿ. ವೇದಿಕೆ ಮೇಲಿರುವಂತಹ ಡಾಕ್ಟರ್ HP ಶಶಿಧರ ಮೂರ್ತಿಯವರೇ, ಹಾಗೂ ಈಗ ತಾನೇ ಈ 150ನೇ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನ ಜನ್ಮ ದಿನೋತ್ಸವ ಆಚರಣೆಯ ಬಗ್ಗೆ ಮಾತುಗಳನ್ನು ಆಡಿರುವಂಥ ರಾಮಸ್ವಾಮಿಯವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರೇ, ಏಕೆಂದರೆ ವಿಶೇಷವಾಗಿ ನಾಡ ಪ್ರಗತಿಯ ದ್ರಾಷ್ಟಾರ ವಿಶ್ವೇಶ್ವರಯ್ಯನವರ ಬಗ್ಗೆ ಶ್ರೀ HP ಶಶಿಧರ ಮೂರ್ತಿಯವರು ಮಾತನಾಡಲಿದ್ದಾರೆ. ನಾನು ವಿಶ್ವೇಶ್ವರಯ್ಯನವರ ಬಗ್ಗೆ ಏನು ಮಾತಾಡಿದರೂ ಕೂಡ ಅದು ತುಂಬ ಒಂದು ರೀತಿಯಲ್ಲಿ ಸೌಜನ್ಯದ ಎಲ್ಲೆ ದಾಟುತ್ತೋ ಏನೋ ಒಂದು ಭಯ ಕೂಡ ನನಗಿದೆ. ಆದುದರಿಂದ ನಾನು ಜಾಸ್ತಿ ಅದ್ರ ಬಗ್ಗೆ ಏನು ಮಾತಾಡಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಗೆ ಸಂಬಂಧ ಇತ್ತು ಅನ್ನೋದನ್ನು ಒಂದೆರಡು ಮಾತುಗಳನ್ನು ಹೇಳಿ ಮಾತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ತಾನೇ ಹೇಳಿದ ಹಾಗೆ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ಡು 2/10/1913 ಪ್ರಾರಂಭವಾಯಿತು. ಉಜ್ವಲ ಭವಿಷ್ಯದ ಕನಸುಗಳನ್ನು ಹೊತ್ತಿರುವಂಥ ಗ್ರೇಟ್ ವಿಷನರಿ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾನ್ ಇಂಜಿನಿಯರ್ ಕೂಡ, ಮಹಾ ಮುತ್ಸದ್ದಿ ಕೂಡ ಆಗಿದ್ದರು. ಭಾರತ ರತ್ನ ಪ್ರಶಸ್ತಿ ಕೂಡ ತೆಕ್ಕೊಂಡಿದ್ದರು. ಅವರು ಅಧ್ಯಕ್ಷರಾಗಿದ್ದಂತಹ ಬ್ಯಾಂಕಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೈಸೂರು ಮಹಾರಾಜರ ಆಶ್ರಯದಲ್ಲಿ ನಮ್ಮ ಬ್ಯಾಂಕು ಸ್ಥಾಪನೆ ಆಯಿತು 1913ರಲ್ಲಿ. ಆಮೇಲೆ ಬರ್ತಾ ಬಹಳಷ್ಟು ಬದಲಾವಣೆಗಳಾದ ನಂತರ 1960ರಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧೀನ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡ್ವಿ, ಸಬ್ಸಿಡರಿ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡ್ವಿ. ಅದಾದ ನಂತರ 1975ರಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಸೋಸಿಯೇಟ್ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡು ಇವತ್ತು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅಸೋಸಿಯೇಟ್ ಬ್ಯಾಂಕು ಒಂದಾಗಿ ನಡ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಬೆಂಗಳೂರು ಬ್ರಾಂಚು, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಬೆಂಗಳೂರು ಬ್ರಾಂಚು ನಂಬರ್ 1 ಶಾಖೆ, ಹಾಗೂ ನಮ್ಮ ಆವತ್ತಿನ ಒಂದು ಪ್ರಧಾನ ಕಚೇರಿ ಕೂಡ ಅಲ್ಲೇ ಇತ್ತು. ಅಲ್ಲಿಯೂ ಕೂಡ ನಾನು ಡೆಪ್ಯೂಟಿ ಜನರಲ್ ಮ್ಯಾನೇಜರಾಗಿ ವರ್ಕ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅಲ್ಲಿ ವರ್ಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಗಿದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರ ಸಿಗ್ನೇಚರ್ ಮಾಡಿರುವಂತಹ ಚೆಕ್ಕು ಮತ್ತು ಕೆಲವು ಕಾಗದ ಪತ್ರಗಳನ್ನು ನೋಡುವಂತಹ ಒಂದು ಅವಕಾಶ ಸಿಕ್ತು.
ನಾವು ಅದನ್ನು ಆರ್ಚಿವಲ್ ಆಗಿ ಇವತ್ತು ಕೂಡ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಈಗ ನಾವು ಸದ್ಯದಲ್ಲಿಯೇ 100 ವರ್ಷಗಳನ್ನು ಕಾಣಲಿದ್ದೀವಿ. 1913 ಹತ್ತಿರದಲ್ಲೇ 2013 ಹತ್ತಿರದಲ್ಲೇ ಬರುತ್ತೆ. ಒಂದು 100 ವರ್ಷಗಳನ್ನು ದಾಟುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಆ ದೃಷ್ಟಿಯಿಂದ ನಾವು ಬ್ಯಾಂಕಿನ ನಡೆದು ಬಂದ ದಾರಿಯ ಬಗ್ಗೆ ಆರ್ಚಿವಲನ್ನು ಕೂಡ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೋಡುವಂಥ ಒಂದು ಅವಕಾಶ ಸಿಕ್ತು. ಅದು ನೋಡಿದಾಗ ತುಂಬ ಆನಂದ ಆಗುತ್ತೆ. ಆಗ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಒಂದು ದಾಖಲೆ ಕೂಡ ಇದೆ ನಮ್ಮಲ್ಲಿ. ಅವರು ಫಾರಿನ್ಗೆ ಹೋಗಬೇಕಾಗಿತ್ತು, ವಿದೇಶಕ್ಕೆ ಹೋಗಬೇಕಾಗಿರುವಂಥ ಸಂದರ್ಭದಲ್ಲಿ ಅವರ ಖರ್ಚು ವೆಚ್ಚಕ್ಕಾಗಿ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಅವರಿಗೆ. ಆಗ ನಮ್ಮ ಬ್ಯಾಂಕನ್ನು ಅವರು ಅಪ್ರೋಚ್ ಮಾಡ್ತಾರೆ. ಆಗ ಇದ್ದಂತಹ ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರೆದುಕೊಳ್ಳಲಿಲ್ಲ, ಆವಾಗ ಜನರಲ್ ಮ್ಯಾನೇಜರ್ ಅಂತಿದ್ದರು, CEO ಅಂತ ಕರೀತಾಯಿದ್ರು. ಸೊ ಅವರುಗಳು, ನಾವು ಸ್ಪಾನ್ಸರ್ ಮಾಡ್ತೀವಿ ಬ್ಯಾಂಕಿಂದ, ನಿಮ್ಮ ಕಂಪ್ಲೀಟು ನಿಮ್ಮ ವೆಚ್ಚ ಖರ್ಚು ಇದನ್ನು ಕೂಡ ನಾವು ಬ್ಯಾಂಕಿಂದ ಭರಿಸ್ತೀವಿ, ದಯವಿಟ್ಟು ನೀವು ನಮ್ಮ ಬ್ಯಾಂಕಿನ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ಕೇಳ್ಕೊಂಡ್ರು. ಆವಾಗ ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಕೂಡ ಪಬ್ಲಿಕ್ ಮನಿಯನ್ನು ನನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದಿಲ್ಲ, ಆದ್ದರಿಂದ ನೀವೇನಾದ್ರು ಕೊಡೋದಿದ್ದರೆ ನನಗೆ ಸಾಲವಾಗಿ ಕೊಡಿ, ಆ ಸಾಲವನ್ನು ಕೂಡ ನೀವು ಸೆಕ್ಯೂರಿಟಿ ಇಲ್ಲದೆ ಕೊಡಬೇಡಿ. ದ್ಯಾಟ್ ಈಸ್ ರಿಯಲಿ ಗ್ರೇಟ್, ವಿಚ್ ವಿ ಕ್ಯಾನಾಟ್ ಇಮ್ಯಾಜಿನ್. ಸೊ ಈ ಒಂದು ರೆಕಾರ್ಡ್ ಕೂಡ ನಮ್ಮಲ್ಲಿದೆ. ಸೊ ಆಮೇಲೆ ಅದನ್ನು ಅವರಿಗೆ ಓವರ್ ಡ್ರಾಫ್ಟ್ ಅಂತ ಕೊಡ್ತೀವಿ. ಆ ಓವರ್ ಡ್ರಾಫ್ಟ್ ತಗೊಂಡು ಹೋಗಿ ಅವರು ವಿದೇಶ ಯಾತ್ರೆ ಮಾಡಿ ಬಂದು ಪೈ ಟು ಪೈ ತೀರಿಸ್ತಾರೆ, ಬಡ್ಡಿ ಸಮೇತ. ಸೊ ಇಂತಹ ಒಂದು ಅವರೇ ಸ್ಥಾಪಿಸಿದಂತಹ ಬ್ಯಾಂಕ್. ಅವರು ಡೈರೆಕ್ಟ್ರ್ ಬಡ್ಡಿ ಕಡಿಮೆ ಮಾಡಲಿಕ್ಕೂ ಒಪ್ಕೊಳ್ಳಿಲ್ಲ. ಜನಗಳಿಗೆ ನೀವು ಯಾವ ರೀತಿ ಬಡ್ಡಿ ಹಾಕ್ತಿರೋ ಬೇರೆ ಪಬ್ಲಿಕ್ಸಿಗೆ ಅದೇ ಬಡ್ಡಿನ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಹುಶಃ ಇದು ಒಂದು ನಮ್ಮ SV ರಾಘವೇಂದ್ರ ರಾವ್ ಅಂತ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ತರ್ತಾ ಇದ್ದಾರೆ. ಅದರಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಬರ್ತವೆ. ಆಮೇಲೆ ಇನ್ನು ಅವರು ಮೈಸೂರು ದಿವಾನರಾಗಿದ್ದಿದ್ದರು ಸುಮಾರು 1911ರಿಂದ 1916-17ರಲ್ಲಿ. ಆಗ ನಿಮಗೆ ಎಲ್ಲ ತಿಳಿದಿರುವ ಹಾಗೆ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತಂದ್ಬಿಟ್ಟು ಆಗಾಗ ಮಾಡ್ತಾಯಿದ್ರು. ಆ ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಮಾಡಿ ಪ್ರತಿ ವರ್ಷವೂ ಕೂಡ ಅದರಲ್ಲಿ ಹೊಸ ಬಿಕಾಸ್ ಹಿ ಈಸ್ ಎ ಗ್ರೇಟ್ ವಿಷನರಿ, ಹೊಸ ವಿಚಾರಗಳನ್ನು ಮುಂದಿಡ್ತಾಯಿದ್ರು. ಮುಂದಿಡೋದ್ರ ಜೊತೆಗೆ ಅಲ್ಲಿರುವಂತಹ ಕೆಲವು ಅವರ ಕಾಂಟೆಂಪರರೀಸ್, ಬಹುಶಃ ನಿಮ್ಮಗಳಿಗೆಲ್ಲ ಗೊತ್ತಿರ್ಬೋದು ಅಥವಾ ಓದಿರ್ಬೋದು, ದ ಗ್ರೇಟ್ ಪೀಪಲ್ ಲೈಕ್ ವೆಂಕಟಕೃಷ್ಣಯ್ಯ, ಚೆಂಗಯ್ಯ ಚೆಟ್ಟಿ, M.A. ನಾರಾಯಣ ಅಯ್ಯಂಗಾರ್, ದೆನ್ ಚೆಟ್ಟರ್ಸನ್ ಅಂತ ಒಬ್ಬರು ವಿದೇಶಿ ಇವರುಗಳು ಕೂಡ, ಪುಟ್ಟಣ್ಣ ಚೆಟ್ಟಿ ಅವರು, ದೆನ್ K.R. ಶ್ರೀನಿವಾಸ ಅಯ್ಯಂಗಾರ್, ಪ್ರಾಯಶಃ ನಿಮಗೆಲ್ಲ ಇದು ಗೊತ್ತಿದೆ ಅಂತ ಕಾಣುತ್ತೆ. ಸೊ ಅವರೆಲ್ಲರೂ ಕೂಡ ಮೆಂಬರ್ ಆಗಿದ್ದರಂತೆ ಮೈಸೂರು ದಟ್ ಕಾನ್ಫರೆನ್ಸ್, ಎಕನಾಮಿಕ್ ಕಾನ್ಫರೆನ್ಸ್ ಅಂತ. ಅದರಲ್ಲಿ ಇವರು ವಿಷನರಿಯಾಗಿ ವಿಚಾರಗಳನ್ನು ಇಡ್ತಾಯಿದ್ರು. ವಿಚಾರಗಳನ್ನು ಇಟ್ಟ ತಕ್ಷಣ ಅದನ್ನು ಬೇರೆ ಬೇರೆ ಕಮಿಟಿಗಳನ್ನು ಫಾರ್ಮ್ ಮಾಡ್ತಾಯಿದ್ರು. ಫಾರಮ್ ಮಾಡಿ ಆಮೇಲೆ ಅದನ್ನು ರೆಗ್ಯುಲರ್ ಫಾಲೋಅಪ್ ಮಾಡಿ ನೆಕ್ಸ್ಟ್ ಕಮಿಟಿ ಬರೋದ್ರೊಳಗೆ ಏನೇನು ಆಯಿತು ಅಂತ ವಿಚಾರಿಸ್ಕೊಂಡು ಅದರ ಬಗ್ಗೆ ಹೆಚ್ಚಿನ ಒಂದು ಆಸ್ಥೆಯನ್ನು ತೋರಿಸ್ತಾಯಿದ್ರು. ಕೆಲವಾರು ವಿಚಾರಗಳನ್ನು ಅವರು ನೋಡ್ತಾ ಬಂದಿದ್ದು ಅಂದರೆ ಸಮಗ್ರವಾಗಿ ಒಂದು ರಾಜ್ಯವನ್ನು ಹೇಗೆ ಕಟ್ಬೋದು ಎಂಬ ಒಂದು ಮುತ್ಸದ್ದಿತನ ಮತ್ತು ಒಂದು ವಿಚಾರವಂತಿಕೆ ಇದೆಯಲ್ಲ, ಅದು ಹೇಗೆ ಬರುತ್ತೆ ಅಂದರೆ ಬಹುಶಃ ಅದನ್ನು ಡೀಟೇಲಾಗಿ ನಮ್ಮ ಶಶಿಧರ ಮೂರ್ತಿಯವರು ಹೇಳ್ತಾರೆ. ಬಟ್ ಸ್ಟಿಲ್ ಸಾಂದರ್ಭಿಕವಾಗಿ ನನಗೆ ಹೇಳೋಣ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರಲ್ ಕಮಿಟಿ ಅಂತ ಮಾಡ್ತಾರೆ. ಅಗ್ರಿಕಲ್ಚರಲ್ ಕಮಿಟಿ ಅಂತ ಮಾಡಿ ತಕ್ಷಣ ಅದರಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸೆರಿಕಲ್ಚರ್ ಯೂನಿಟ್ ಬರಬೇಕು, ಇಂಪ್ರೂವ್ಡ್ ಮೆಥಡಿಗೋಸ್ಕರ ಹೆಬ್ಬಾಲ್ನಲ್ಲಿ ಒಂದು ಅಗ್ರಿಕಲ್ಚರಲ್ ಸೈನ್ಸ್ ಕಾಲೇಜ್ ಬರಬೇಕು, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಮಾಡ್ತಾರೆ, ಅದರಲ್ಲಿ ಎಜುಕೇಷನ್ಗೋಸ್ಕರ ಮೈಸೂರು ಯೂನಿವರ್ಸಿಟಿ ಬರಬೇಕು, ಆಮೇಲೆ ಏಡೆಡ್ ಸ್ಕೂಲ್ಗಳು, ಎಷ್ಟು ಆಗಿನ ಕಾಲದಲ್ಲೇ 1056 ಏಡೆಡ್ ಸ್ಕೂಲು ಕರ್ನಾಟಕದಲ್ಲಿ ಮಾಡಬೇಕು ಅಂತ, ಕರ್ನಾಟಕ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಮಾಡಬೇಕು ಅಂತ ಅದಗಳನ್ನು ತಗೊಂಡು ಬಂದರು. ಪ್ರತಿಯೊಂದನ್ನು ಕೂಡ ತಕ್ಷಣ ಅಂದರೆ ವಿದಿನ್ ಎ ಮಂತ್ ಅಥವಾ 2 ಮಂತ್ಸಲ್ಲಿ ಮತ್ತೆ ಪುನಃ ರಿವ್ಯೂ ಮೀಟಿಂಗ್ಗಳನ್ನು ಮಾಡಿಬಿಟ್ಟು ಅವುಗಳ ಪ್ರೋಗ್ರೆಸ್ ಎಷ್ಟಿದೆ, ಅಭಿವೃದ್ಧಿ ಎಷ್ಟಾಯಿತು, ಅದು ಆಯಿತೋ ಇಲ್ಲೋ ಅಂತ ನೋಡ್ಕೊಂಡು ಹೋಗುವಂಥ ಒಂದು ಚಾಣಾಕ್ಷತೆ. ಪ್ರತಿಯೊಂದರಲ್ಲೂ ಕೂಡ ಇವರು ತಮ್ಮ ವಿಚಾರವನ್ನು ಮುಂದಿಡ್ತಾ ಇದ್ದರು, ವಿಚಾರವನ್ನು ರಿವ್ಯೂ ಮಾಡ್ತಾಯಿದ್ರು, ಪರ್ಸ್ಯೂ ಮಾಡ್ತಾಯಿದ್ರು, ಹೆಚ್ಚಿನ ಕೆಲಸಗಳನ್ನು ಬೇರೆಯವ್ರ ಹತ್ರ ಮಾಡಿಸ್ತಾಯಿದ್ರು. ಆ ಒಂದು ಗಟ್ಟಿಗತನ ಅಥವಾ ಮುತ್ಸದ್ದಿತನ ಅವರಲ್ಲಿ ಇತ್ತು ಅನ್ನೋದನ್ನು ನಾವು ಆ ಬುಕ್ಕಲ್ಲಿ, ಈ ಬುಕ್ಕು ಎಲ್ಲಿಂದ ಬಂತು ಅಂದರೆ ನಮ್ಮ KPCLನವರು, ಕರ್ನಾಟಕ ಪವರ್ ಕಾರ್ಪೊರೇಷನ್, ಅದು ಕೂಡ ನಮ್ಮ ವಿಶ್ವೇಶ್ವರಯ್ಯನವರ ಸ್ಥಾಪನೆಯ ಒಂದು ಫಲ. ಅಲ್ಲಿ ಈಗ ಪ್ರಸಕ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ನಮ್ಮ ಇವ್ರ ಹೆಸರು
ಅಲ್ಲ ಜಯರಾಜ್ ಅಲ್ಲ ಅಜ್ಜ ಹಾಂ ಹೇಳ್ತೀನಿ, ಜಾಮದಾರ್, ಸಾರಿ, ಶ್ರೀ ಜಾಮದಾರ್ ಅವರು ಅವರಿಗೆ ತುಂಬ ಇವ್ರ ಬಗ್ಗೆ, ವಿಶ್ವೇಶ್ವರನ ಬಗ್ಗೆ ಬಹಳಷ್ಟು ಅವ್ರ ಬಗ್ಗೆ ತುಂಬ ಒಂದು ಅಭಿಮಾನ. ಆ ಅಭಿಮಾನದಿಂದ ಅವರು ಅವರ ವೇರಿಯಸ್ ಕಲೆಕ್ಷನ್ ಆಫ್ ಸ್ಪೀಚಸ್ಸನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ. 3 ವಾಲ್ಯೂಮ್ನಲ್ಲಿ ಅದನ್ನು ತಗೊಂಡು ಬಂದಿದ್ದಾರೆ. MV ಸ್ಪೀಚಸ್ ಅಂತಂದ್ಬಿಟ್ಟು 3 ವಾಲ್ಯೂಮ್ನಲ್ಲಿ ತಂದಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳು ಕೂಡ ಬರ್ತವೆ. ಅವರು ಆ್ಯಕ್ಚುಲಿ ಏನು ಮಾತಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಎಲ್ಲೆಲ್ಲಿಂದನೋ ಇವರು ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದರದ್ದು ಬುಕ್ಸ್ ತಂದಿದ್ದಾರೆ. ಇಟ್ಸ್ ವೆರಿ ವರ್ತ್. ಐ ಥಿಂಕ್ ನಿಮ್ಮ ಲೈಬ್ರರಿನಲ್ಲಿ ಇದ್ರೂ ಇರ್ಬೋದು. MV ಸ್ಪೀಚಸ್ ಅಂತಂದ್ಬಿಟ್ಟು KPCLನವರೇ ಪಬ್ಲಿಷ್ ಮಾಡಿದ್ದಾರೆ. ಅದಾಗಲೇ 2ನೇ ಆವೃತ್ತಿ ಕೂಡ ಬಂದುಬಿಟ್ಟಿದೆ. ಸೊ ಅದರಲ್ಲಿ ಇವುಗಳೆಲ್ಲ ವಿಚಾರಗಳು ಬರುತ್ತೆ. ಆಮೇಲೆ ಬ್ಯಾಂಕಿಂಗ್ ಬಂದಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಮಾಡಬೇಕು ಅಂತ ಬಂತು. ಹಾಗೆಯೇ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಡಿಪಾರ್ಟ್ಮೆಂಟು ಮತ್ತು ಅದರ ಬಗ್ಗೆ ವಿಷನರಿಯಾಗಿ ಯೋಚನೆ ಮಾಡಿದಾಗ ಸ್ಟ್ಯಾಂಡ್ ಆಯಿಲ್ ಫ್ಯಾಕ್ಟ್ರಿ ಬಂತು. ಸೊ ಹೀಗೆ ಹಲವಾರು ವಿಚಾರಗಳು ಬರ್ತವೆ. ಅದರಲ್ಲಿ ಆಮೇಲೆ ಮತ್ತೆ ರಿವ್ಯೂ ಮೀಟಿಂಗ್ನಲ್ಲಿ ಹೇಳ್ತಾರೆ, ಭಾಳ ಸಂತೋಷ ಆಗೋದು ಯಾಕೆಂದರೆ ನಾನು ಬ್ಯಾಂಕಿಗೆ ಸಂಬಂಧಪಟ್ಟವನಾದ್ರಿಂದ ಹೇಳ್ತಾ ಇದ್ದೀನಿ. ಬ್ಯಾಂಕಿಂಗ್ ವಿಚಾರ ಬಂದಾಗ ಅವರು ತುಂಬ ಸಂತೋಷದಿಂದ ಹೇಳ್ತಾರೆ, ಒನ್ ಆಫ್ ದ ಫಸ್ಟ್ ಫ್ರೂಟ್ಸ್ ಆಫ್ ಅವರ್ ವರ್ಕ್ ಹ್ಯಾಸ್ ಬೀನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ಯಾಂಕ್ ಆಫ್ ಮೈಸೂರು ವಿಚ್ ಈಸ್ ಆಲ್ರೆಡಿ ಬೆನಿಫಿಟಿಂಗ್ ದ ಪಬ್ಲಿಕ್ at a time of financial stringency due to the war. The new bank has rendered invaluable service to the trade of the Bangalore city and the whole state ಅಂತಂದ್ಬಿಟ್ಟು. ಅಂದರೆ ಆ ರಿವ್ಯೂ ಮಾಡ್ಕೊಂಡ್ಬಿಟ್ಟು ಆ ಥರ ಮುಂದುವರ್ಕೊಂಡು ಬರ್ತಾಯಿದ್ರು. ಇಲ್ಲಿ ಇನ್ಸಿಡೆಂಟಲ್ಲಿ ನಾನು ಯಾಕೆ ಹೇಳಿದೆ ಅಂದರೆ ಮೈಸೂರು ಬ್ಯಾಂಕ್ ಬಗ್ಗೆ ಆವಾಗಲೇ ಅವರಿಗೆ ಒಂದು ಫ್ರೂಟ್ಫುಲ್ ಆಗಿದೆ, ಇದರಿಂದ ನಮ್ಮ ಪ್ರಗತಿಗೆ, ದೇಶದ ಪ್ರಗತಿಗೆ ಅಥವಾ ನಮ್ಮ ಸಂಸ್ಥಾನದ ಪ್ರಗತಿಗೆ ಸಾಧಕವಾಗುತ್ತೆ ಅನ್ನೋದನ್ನು ಆವಾಗಲೇ ಅವರು ರಿವ್ಯೂ ಮಾಡಿದರು. ಇವತ್ತಿನ ದಿನ ನಾವು ಆವತ್ತು ಸ್ಟಾರ್ಟ್ ಆಗಿರುವಂಥ ಈ ಪರ್ಟಿಕ್ಯುಲರ್ ಏಜಲ್ಲಿ ಅವರು ಟೋಟಲ್ ಟರ್ನ್ ಓವರ್ ಎಷ್ಟಪ್ಪ ಅಂತಂದರೆ 40 ಲಕ್ಷ ಬ್ಯಾಂಕದು. 40 ಲಕ್ಷ ಟರ್ನ್ ಓವರು. ಇವತ್ತಿನ ದಿನ ಅದನ್ನು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. 40 ಲಕ್ಷ ಟರ್ನ್ ಓವರ್ ಇದ್ದಾಗಲೇ ನಾವು ಮೈಸೂರು ಸಂಸ್ಥಾನಕ್ಕೆ ಇಷ್ಟೊಂದು, ಅದು ಕೂಡ ವಾರ್ ಪೀರಿಯಡಲ್ಲಿ ಕಷ್ಟಗಳು ಸಂಕಷ್ಟಗಳು ತುಂಬ ಇತ್ತಂತೆ. ಎಕಾನಮಿ ಎಲ್ಲ ತುಂಬ ಡೌನ್ ಆಗಿತ್ತಂತೆ. ಆಮೇಲೆ ಈವನ್ ಫುಡ್ ಗ್ರೈನ್ಸ್ ಕೂಡ ತುಂಬ ಪ್ರಾಬ್ಲಮ್ಸ್ಗಳಿತ್ತು ಅಂತ ಹೇಳ್ತಾರೆ ಅವರು. ಆ ಟೈಮ್ನಲ್ಲಿ ಮೈಸೂರು ಬ್ಯಾಂಕ್ ಹೇಗೆ ಹೆಲ್ಪ್ ಮಾಡಿದೆ ಟ್ರೇಡರ್ಸ್ ಕಮ್ಯುನಿಟಿಗೆ ಮತ್ತು ಕಾಮನ್ ಪೀಪಲಿಗೆ ಅನ್ನೋದನ್ನು ಅವರು ದೃಷ್ಟಾಂತವಾಗಿ ಅಲ್ಲಿ ಹೇಳ್ತಾರೆ. ಅದಾದಮೇಲೆ ಇವತ್ತು ನಾವು ಆ 40 ಲಕ್ಷ ಆವತ್ತಿನ ದಿನ ನಾನು ಏನು ಹೇಳ್ತಾ ಇದ್ದೀನಿ, 1915ನೇ ಇಸ್ವಿ ನಾನು ಹೇಳಿರೋದು. ಇವಾಗ 2010ನೇ ಇಸ್ವಿನಲ್ಲಿ ನಾವು ಈಗ ನಿಮ್ಮೆಲ್ಲರ ಒಂದು ದಯೆಯಿಂದ ಅಥವಾ ನಿಮ್ಮೆಲ್ಲರ ಒಂದು ಪ್ಯಾಟ್ರನೇಜಿಂದ ನಾವು ಇವತ್ತಿನ ದಿನ 70,000 ಕೋಟಿಗೂ ಮಿಗಿಲಾಗಿ ವ್ಯವಹಾರವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು 2 ನಿಮಿಷ ತಗೊಳ್ತೀನಿ. ಯಾಕೆಂದರೆ ಟೆಕ್ನಾಲಜಿ ಬಗ್ಗೆ ಅವರಿಗೆ ತುಂಬ ಭಾರಿ ಕನಸುಗಳಿತ್ತು. ಆ ಟೆಕ್ನಾಲಜಿ ಕನಸುಗಳನ್ನು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಾವು ಪೂರ್ಣ ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ಸಂತೋಷ ನನಗಿದೆ. ಯಾಕೆಂತಂದರೆ ಯಾವ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೂ ಕಡಿಮೆ ಇಲ್ಲದಂತಹ ಈ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತ ಒಂದು ನೆಟ್ವರ್ಕಿಂಗನ್ನು ನಾವು ಬ್ಯಾಂಕ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತಿನ ದಿನ ಅವರು ಕಂಡಂತಹ ಕನಸು, ಈ ನೆಟ್ವರ್ಕಿಂಗು ಇವೆಲ್ಲ ಅವರ ಕನಸಿನಲ್ಲಿದ್ದಂತು. ಅದನ್ನು ಪೂರ್ತಿಯಾಗಿ ಸಾಕಾರ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಅದರ ಜೊತೆಗೆ ನಾವು ATMs ಜಾಲ, ಇವತ್ತು ಬೆಳಗ್ಗೆ ತಾನೇ 700ನೇ ATM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ದು ಓಪನ್ ಮಾಡಿದ್ವಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿನಲ್ಲಿ. ಸೊ ಅದಾದಮೇಲಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಗ್ರೂಪಿನ ಒಟ್ಟು 22,000 ATMಗಳು ನಮ್ಮ ನೆಟ್ವರ್ಕ್ ಒಳಗಡೆ ಬರ್ತವೆ. ಬ್ಯಾಂಕ್ ನೆಟ್ವರ್ಕ್ಗಳನ್ನು ತಗೊಂಡ್ರೆ ಸುಮಾರು ಒಂದು 14,000 ಪ್ಲಸ್ ಬ್ಯಾಂಕ್ಗಳ ನೆಟ್ವರ್ಕ್ ನಮ್ಮದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸಹವರ್ತಿ ಬ್ಯಾಂಕ್ಗಳು ಎಲ್ಲ ಸೇರ್ಕೊಂಡ್ಬಿಟ್ಟು. ಆ ದೃಷ್ಟಿಯಿಂದ ನೋಡಿದಾಗ ನಾವು ಆವತ್ತು ಅವರು ಏನು ಕನಸುಗಳನ್ನು ಕಂಡಿದ್ರೋ ಆ ಕನಸಿನ ಒಂದು ದಿಸೆಯಲ್ಲಿ ಅಥವಾ ಒಂದು ದಾರಿನಲ್ಲೇ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂಥ ಹೆಮ್ಮೆ ನನಗಿದೆ. ಅದರ ಜೊತೆಗೆ ಇನ್ನೂ ಮಾಡಬೇಕಾದಂತಹಷ್ಟು ಭಾಳ ಇದೆ. ಭಾಳಷ್ಟು ನಾವು ಕೂಡ ಇನ್ನೂ ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬ ರೈತನನ್ನು ಮುಟ್ಟುವಂತಹ ಒಂದು ದಿಸೆಯಲ್ಲಿ ಆವತ್ತೇ ಮಾತಾಡಿದ್ದಾರೆ ವಿಶ್ವೇಶ್ವರಯ್ಯನವರು. ಪ್ರತಿಯೊಬ್ಬ ನಾಗರಿಕನೂ ಕೂಡ ಒಂದು ಅಕೌಂಟ್ಗಳನ್ನು ಹೊಂದಿರಬೇಕು. ಇದು ಬರೀ ಕ್ಲಾಸ್ ಬ್ಯಾಂಕಿಂಗ್ ಆಗಿರಬಾರ್ದು, ಮಾಸ್ ಬ್ಯಾಂಕಿಂಗ್ ಆಗಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಅವರು ಇಟ್ಟಿದ್ದರು. ಅವರ ಒಂದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸಲ್ಲಿ ಒಂದು ಕಡೆ ಬರುತ್ತೆ. So it should not be a class banking, it should go to the mass also, and you should reach each individual of every citizen of the ಸಂಸ್ಥಾನ ಅಂತ ಅವರು ಒಂದು ಕಡೆ ಹೇಳಿದ್ದಾರೆ. ಸೊ ಅದೊಂದು ಡೈರೆಕ್ಷನಲ್ಲಿ ಇವತ್ತು ಇಷ್ಟು ವರ್ಷಗಳಾದರೂ ಕೂಡ 95 ವರ್ಷದ ಹಿಂದಿನ ಅವರ ಕಲ್ಪನೆಯನ್ನು ಇವತ್ತು ಕೂಡ ನಮಗೆ ಪೂರ್ತಿಯಾಗಿ ಸಾಕಾರ ಮಾಡೋಕ್ಕಾಗಿಲ್ಲ. ಸೊ ನಾವು ಇವತ್ತು ಕೂಡ ಬಹುಶಃ ಒಂದು 40-50% ಮಾತ್ರ ಜನಗಳನ್ನು ತಲುಪಲಿಕ್ಕಾಗಿದೆ. ಇನ್ನೂ 50% ಜನಗಳನ್ನು ತಲುಪೋದು ನಮಗೆ ಬಾಕಿ ಇದೆ. ಸೊ ಇದರ ಜೊತೆಗೆ ರಿವ್ಯೂಗೋಸ್ಕರ
ಹಲವಾರು ತಾಲೂಕು ಪ್ರೋಗ್ರೆಸ್ ಕಮಿಟಿಗಳನ್ನು ಮಾಡ್ತಾಯಿದ್ರು, ಟೌನ್ ಪ್ರೋಗ್ರೆಸ್ ಕಮಿಟಿಗಳನ್ನು ಮಾಡ್ತಾಯಿದ್ರು, ಸಿಟಿ ಪ್ರೋಗ್ರೆಸ್ ಕಮಿಟಿಗಳನ್ನು ಮಾಡ್ತಾಯಿದ್ರು. ಆಮೇಲೆ ಆಗಲೇ ಅವರು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಬಗ್ಗೆ ಕಲ್ಪನೆಗಳನ್ನು ಇಟ್ಕೊಂಡು ಏನು ಮಾಡಬೇಕು ಅನ್ನೋದನ್ನು ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್, ಮೈಸೂರು ಐರನ್ ಸ್ಟೀಲ್ ಅಂತ ಆವಾಗ ಸ್ಥಾಪನೆ ಆಯ್ತಲ್ಲ, ಅದು ಬಂತು. ಮಜಾ ಅಂತಂದರೆ ಈ ಚೇಂಬರ್ ಆಫ್ ಕಾಮರ್ಸ್ ಈ ಕಲ್ಪನೆ. ಆಮೇಲೆ ನಮ್ಮ ಇದು ಕ್ಲಬ್ ಇದೆಯಲ್ಲ, ನಮ್ಮ ವಾಟ್ ಇಸ್ ದಟ್ ಸೆಂಚುರಿ ಕ್ಲಬ್ ಕೂಡ ಇಟ್ ಈಸ್ ಸ್ಟಾರ್ಟೆಡ್ ಬೈ ಎಂ ವಿಶ್ವೇಶ್ವರಯ್ಯ. ಅಲ್ಲಿ ನಾವು ಒಂದು ATM ಹಾಕಿದ್ದೀವಿ. ಸೊ ಆ ATM ಹಾಕೋ ಟೈಮ್ನಲ್ಲಿ ಭಾಳ ಸಂತೋಷ ನಮಗೇನಾಯಿತು ಅಂತಂದರೆ, ಇದು ವಿಶ್ವೇಶ್ವರವರು ಸ್ಥಾಪಿಸಿದಂತಹ ಒಂದು ಬ್ಯಾಂಕು, ವಿಶ್ವೇಶ್ವರರು ಸ್ಥಾಪಿಸುವಂತಹ ಇನ್ನೊಂದು ಕ್ಲಬ್ನಲ್ಲಿ ನಾವು ಇವತ್ತಿನ ದಿನ ಕೋಆರ್ಡಿನೇಟೆಡ್ ಎಫರ್ಟಿಂದ ಒಂದು ನಮ್ಮ ಫೈನಾನ್ಷಿಯಲ್ ಇದನ್ನು ಅಂಗವನ್ನು ಅಲ್ಲಿ ಇಟ್ಟಿದ್ದೀವಲ್ಲ ಅಂತ ಅವರು ಕೂಡ ಸಂತೋಷಪಟ್ಟರು, ನಾವು ಕೂಡ ಸಂತೋಷಪಟ್ವಿ. ಹೀಗೆ ಹಲವಾರು ವಿಚಾರಗಳಿದೆ. ಇದನ್ನು ಬಹುಶಃ ಸ್ವಾರಸ್ಯಕರವಾಗಿ ಡಾಕ್ಟರ್ ಶಶಿಧರ್ ಮೂರ್ತಿಯವರು ಹೇಳ್ತಾರೆ. ಇದು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಇದೊಂದು ಸಮಾರೋಪ ಭಾಷಣ 5-7 ದಿನಗಳ ಕಾಲ ಎಂತೆಂಥ ನೀವು ಸ್ಟಾಲ್ವರ್ಟ್ಗಳನ್ನು ಕರೆಸಿದ್ದೀರಿ ಅಂದರೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು, BB ಕುಲಕರ್ಣಿ ಅವರು, ಪ್ರೊಫೆಸರ್ PV ನಂಜರಾಜರ್ಸ್ ಅವರು, ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರು, ಷಡಾಕ್ಷರಯ್ಯನವರು, ಡಾಕ್ಟರ್ ಗಜಾನ್ ಶರ್ಮಾ, ಇಂಥವ್ರನ್ನೆಲ್ಲ ಕರೆಸಿಬಿಟ್ಟು ನೀವು ವಿಶ್ವೇಶ್ವರಯ್ಯನವರ ಬಗ್ಗೆ ಇಷ್ಟೊಂದು ಕೇಳಿ ನೀವು ನಿಜಕ್ಕೂ ನೀವೆಲ್ಲರೂ ಪುನೀತರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅವಕಾಶ ಸಿಕ್ಕಲಿಲ್ವಲ್ಲ ಅಂತ ನಿಮ್ಮ ಬಗ್ಗೆ ನನಗೆ ಸ್ವಲ್ಪ ಅಸಹನೆ ಕೂಡ ಇದೆ. ಪ್ರಾಯಶಃ ನನಗೂ ಕೂಡ ನಮಗೆ ಟೈಮ್ ಕನ್ಸ್ಟೆಂಟ್ ಸ್ವಲ್ಪ ಇರುತ್ತೆ, ಆದರೂ ಕೂಡ ನಾವು ಪ್ರಯತ್ನ ಮಾಡಿ ಬರ್ಬೋದಾಗಿತ್ತು. ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡಿದ್ನಲ್ಲ ಅಂತ ಒಂದು ಕೊರಗಿದೆ. ಅದೇನೇ ಇದ್ದರೂ ಕೂಡ ಇವತ್ತು ಅಟ್ಲೀಸ್ಟು ಇನ್ನೊಬ್ಬರ ಡಾಕ್ಟರ್ ಶಶಿಧರ್ ಮೂರ್ತಿಯವರ ಭಾಷಣ ಕೇಳುವಂಥ ಒಂದು ಸೌಭಾಗ್ಯ ಸಿಕ್ಕಲಿದೆಯಲ್ಲ ಅಂತ ಒಂದು ಸಂತೋಷ ಇದೆ ನನಗೆ. ಇಷ್ಟು ಹೇಳಿಬಿಟ್ಟು ಈ ಒಂದು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ 150ನೇ ಜನ್ಮದಿನೋತ್ಸವನ ಆಚರಣೆಯ ಈ ಸಮಾರಂಭವನ್ನಕ್ಕೆ ನನಗೆ ಕರೆದಿದ್ದಕ್ಕಾಗಿ ನಾನು ನಿಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪ್ರತಿಯೊಬ್ಬ ಕಮಿಟಿ ಮೆಂಬರ್ಸ್ಗೂ ಮತ್ತು ಪ್ರತಿಯೊಬ್ಬ ಮೆಂಬರಿಗೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪರವಾಗಿ ನಾನು ವಂದನೆಗಳನ್ನು ಧನ್ಯವಾದಗಳು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಈಗ ದ್ರಷ್ಟಾರ ವಿಶ್ವೇಶ್ವರಯ್ಯ ಅವರನ್ನು ಕುರಿತು ಇವತ್ತಿನ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಡಾಕ್ಟರ್ ಶಶಿಧರ ಮೂರ್ತಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯನ್ನು ನೋಡ್ತಾ ಇದ್ದರೆ ನನಗೆ ಅಲ್ಲಮಪ್ರಭು ಅವರು ಇದ್ದರಲ್ಲ ಹಿಂದೆ, ಸಾಕಲ್ಲ, ಈ ಅಲ್ಲಮಪ್ರಭುಗಳು ಹೇಳಿದ್ದಂಥ ಒಂದು ನುಡಿ ಜ್ಞಾಪಕಕ್ಕೆ ಬರ್ತಾ ಇದೆ. ಎನಗಿಂತ ಕಿರಿಯರಿಲ್ಲ ಅಂತ ಅವ್ರು ಹೇಳಿದ್ರು. ಆ ಭಾವನೆ ಈಗ ನನಗೆ ಬರ್ತಾ ಇದೆ. ಯಾಕೆ ಇಲ್ಲಿ ನೋಡಿದ್ರೆ ಸಭೆಯನ್ನು ಎಲ್ಲರೂ, ಕೆಲವು ಅಪವಾದಗಳಿರಬಹುದು, ಎಲ್ಲರೂ ನನಗಿಂತ ಹಿರಿಯರು, ತಿಳಿದವರು, ಶ್ರೇಷ್ಠರು ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ನಿಮಗೆಲ್ಲ ವಂದನೆ ಮಾಡಿ ನನ್ನ ಈ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಒಂದು ವಿಷಯ ಅಂದರೆ, ಈ ನಾನು ಏನು ಇಲ್ಲಿ ಹೇಳಬೇಕು ಅಂತ ಹೊರಟಿದ್ದೀನಿ ಅದು ಕೇವಲ ಒಂದು ಪಕ್ಷಿ ನೋಟ ಅಂತ ಇಟ್ಕೋಬೋದು. ಯಾಕೆ ಅಂದರೆ, ಈಗಾಗಲೇ 6 ದಿನಗಳ ಕಾಲ ಸತತವಾಗಿ 6 ವಿದ್ವಾಂಸರು ಮಾತನಾಡಿದ್ದಾರೆ. ಅವರು ಹೆಚ್ಚು ಕಡಿಮೆ, ನಾನು ಅದರಲ್ಲಿ ಒಂದು 4 ಉಪನ್ಯಾಸಗಳಿಗೆ ಬಂದಿದ್ದೆ. ಹೆಚ್ಚು ಕಡಿಮೆ ಎಲ್ಲ ವಿಷಯನೂ ಅವ್ರು ಹೇಳಿಬಿಟ್ಟಿದ್ದಾರೆ. ಇಲ್ಲಿ ನಾನು ಏನು ಹೇಳಿದ್ರು ಅದು ಒಂದು ರೀತಿಯಲ್ಲಿ ಪುನರುಕ್ತಿ ಅಷ್ಟೇ. ಏನಾದ್ರು ಒಂದು ಸ್ವಲ್ಪ ಸಂಧಿ ಒಳಗೆ ಉಳ್ಕೊಂಡಿರೋದನ್ನ ಬೇಕಾದ್ರೆ ಹೆಕ್ಕಿ ತೆಗೆದು ಹೇಳಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕುರಿತು ಮಾತನಾಡುವಾಗ
ಪ್ರಾರಂಭದಲ್ಲಿ ಇಂಗ್ಲೀಷ್ ಕವಿ ಲಾಂಗ್ ಫೆಲೋ ಅಂತ ಒಬ್ಬರಿದ್ದರು. ಅವರು ದೊಡ್ಡ ಕವಿ. ಅವರ ಒಂದು ಪದ್ಯದ ಒಂದು ಸ್ಟ್ಯಾಂಜವನ್ನು ಇಲ್ಲಿ ಹೇಳಿದ್ರೆ ಸಮಂಜಸ ಅಂತ ಅನಿಸುತ್ತೆ. ಅದು ಇಂಗ್ಲೀಷಲ್ಲಿ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗತ್ತೆ, ಅಂಥ ಭಾರಿ ಕಷ್ಟ ಏನಿಲ್ಲ. ದ ಹೈಟ್ಸ್ ಬೈ ಗ್ರೇಟ್ ಮೆನ್ ರೀಚ್ಡ್ ಆ್ಯಂಡ್ ಕೆಪ್ಟ್ were not attained by sudden flight, but they, while their companions slept, were toiling upwards in the night. ಈ ಮಾತನ್ನು ಅವ್ರು ಹೇಳಿದರು. ಸೊ ಇದು ವಿಶ್ವೇಶ್ವರಯ್ಯನವರಿಗೆ ಎಷ್ಟು ಸರಿಯಾಗಿ ಹೊಂದುತ್ತೆ ಅನ್ನೋದು ನಾನು ಪ್ರತ್ಯೇಕವಾಗಿ ಒತ್ತಿ ಹೇಳಬೇಕಾದ ಅಗತ್ಯ ಇಲ್ಲ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ, ಹಿಂದೆ ಕೋಲಾರ ಜಿಲ್ಲೆ, ಅದರ ಮುದ್ದೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ 15 ಸೆಪ್ಟೆಂಬರ್ 1861ರಲ್ಲಿ ಜನಿಸಿದರು. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ, ಅವರು ಆಯುರ್ವೇದ ಪಂಡಿತರು ಮತ್ತು ಸಂಸ್ಕೃತ ವಿದ್ವಾಂಸರು. ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಅಂತ. 6 ಮಕ್ಕಳು. ಎರಡನೆಯವರು ವಿಶ್ವೇಶ್ವರಯ್ಯನವರು. ದುರದೃಷ್ಟವಶಾತ್ ವಿಶ್ವೇಶ್ವರಯ್ಯನವರು ಕೇವಲ 15ನೇ ವಯಸ್ಸಿನ ಇದ್ದಾಗ ರಾಮೇಶ್ವರಕ್ಕೆ ಕುಟುಂಬ ಸಮೇತ ಅವರ ತಂದೆಯವರು ನಡ್ಕೊಂಡು ಪಾದಯಾತ್ರೆಯಲ್ಲಿ ಹೊರಟರು ರಾಮೇಶ್ವರದಲ್ಲಿ ಹೋಗಬೇಕಂತ. ಆಗ ದಾರಿಯಲ್ಲಿ ಅವರ ತಂದೆ ತೀರಿಕೊಳ್ತಾರೆ. ಅದುವರೆಗೆ ಇವರು ಮುದ್ದೇನಹಳ್ಳಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು. ಅವರು ಚಿಕ್ಕಬಳ್ಳಾಪುರದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಅವರ ಬಾಡಿ ಫ್ರೇಮ್ ಏನಿದೆ, ಸಣಕಲ ವ್ಯಕ್ತಿತ್ವವನ್ನು ಕಂಡಂತಹ ಅವರ ಉಪಾಧ್ಯಾಯರೊಬ್ಬರು ಹಂಗಿಸಿದ್ರಂತೆ. ಏನೋ ಈ ಸಣಕಲ ಏನು ಒಂದು 30 ವರ್ಷ ನೀವು ಬದುಕ್ತೀವಲ್ಲೋ ಗೊತ್ತಿಲ್ಲಪ್ಪ ಅಂತ. ಅವರು 102 ವರ್ಷ ಬದುಕಿದ್ರು. ಮುಂದೆ ಸೆಂಟ್ರಲ್ ಕಾಲೇಜ್ ಸೇರಿ ವಿಶ್ವೇಶ್ವರಯ್ಯನವರು BA ಪದವಿಯನ್ನು ಪಡೆದರು. BAಯಲ್ಲಿ ಅವರ ಸಬ್ಜೆಕ್ಟು ಇಂಗ್ಲೀಷ್ ಮತ್ತು ಗಣಿತ. ಹಿಂದೆ ಈ ರೀತಿಯ ಒಂದು ನೀರು ಮತ್ತು ಆಯಿಲ್ ಎರಡನ್ನೂ ಮಿಕ್ಸ್ ಮಾಡುವಂಥ ರೀತಿಯ BA ಡಿಗ್ರಿಗಳಿದ್ವು. ಇದನ್ನು ಪಾಸಾದ ನಂತರ ಇದು ಮದ್ರಾಸ್ ಯೂನಿವರ್ಸಿಟಿಯಿಂದ ಬಂದಂಥ ಡಿಗ್ರಿ. ಯಾಕೆಂದರೆ ಆವಾಗ ಸೆಂಟ್ರಲ್ ಕಾಲೇಜು ಮತ್ತು ಮಹಾರಾಜ ಕಾಲೇಜು ಕರ್ನಾಟಕದಲ್ಲಿ ಇದ್ದಂಥ, ಅಂದರೆ ಮೈಸೂರಿನಲ್ಲಿ ಇದ್ದಂಥ 2 ಕಾಲೇಜುಗಳು, ಫಸ್ಟ್ ಗ್ರೇಡ್ ಕಾಲೇಜುಗಳು, 2 ಮದ್ರಾಸ್ ಯೂನಿವರ್ಸಿಟಿಗೆ ಅದರ ರೆಕಗ್ನಿಷನ್ ತೊಗೊಂಡಿದ್ವು, ಅಫಿಲಿಯೇಟ್ ಆಗಿದ್ವು. ಹಾಗಾಗಿ ಅವರಿಗೆ ಮದ್ರಾಸ್ ಯೂನಿವರ್ಸಿಟಿಯ BA ಡಿಗ್ರಿ ಇಲ್ಲಿ ಸಿಕ್ತು. ಆ ಸಮಯದಲ್ಲೇ ಓದುವಾಗ ಖರ್ಚಿಗೆ ಏನು ಮಾಡಬೇಕಾಯಿತು, ಅವರು ಮನೆ ಪಾಠ ಮಾಡಿ ಖರ್ಚಿಗೆ ದುಡ್ಡು ಒದಗಿಸ್ಕೋತಾ ಇದ್ದರು. ಆ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರು ಆಗ ಚಾರ್ಲ್ಸ್ ವಾಟರ್ಸ್ ಅಂತ. ಅವರಿಗೆ ಇವರು ಅತ್ಯಂತ ಮೆಚ್ಚಿನ ಶಿಷ್ಯರಾಗಿದ್ದರು. ಯಾಕೆಂದರೆ ಇವರ ಅಸಾಧಾರಣ ಬುದ್ಧಿವಂತಿಕೆ, ಕಷ್ಟ ಸಹಿಷ್ಣುತೆ, ರೆಗ್ಯುಲಾರಿಟಿ ಇದನ್ನೆಲ್ಲ ನೋಡಿ ವಾಟರ್ಸ್ ಅವರಿಗೆ ಇವರ ಬಗ್ಗೆ ಬಹಳ ಒಂದು ಪ್ರೀತಿಯ ಭಾವನೆ ಇತ್ತು. ಹಾಗಾಗಿ ಆ ವಾಟರ್ಸ್ರವರು ದಿವಾನ್ ರಂಗಾಚಾರ್ಲು ಅವರಿಗೆ ಒಂದು ಪತ್ರ ಬರೆಕೊಟ್ರು. ಇವರಿಗೆ ನೀವು ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಟ್ಟು ಪೂನಾಗೆ ಕಳಿಸ್ಕೊಡಿ, ಇಂಜಿನಿಯರಿಂಗ್ ಓದಲಿಕ್ಕೆ ಇವರಿಗೆ ಆಸಕ್ತಿ ಇದೆ ಅಂತ. ರಂಗಾಚಾರ್ಲವರು ಅದನ್ನು ಒಪ್ಕೊಂಡು ಇವರಿಗೆ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಟ್ಟು ಪೂನಾದ ಇಂಜಿನಿಯರಿಂಗ್ ಕಾಲೇಜ್ ಸೇರಲಿಕ್ಕೆ ಸಹಾಯ ಮಾಡಿದ್ರು. ಈ ಗುರು ಶಿಷ್ಯರ ಸಂಬಂಧ ವಾಟರ್ಸ್ ಆ್ಯಂಡ್ ವಿಶ್ವೇಶ್ವರಯ್ಯ, ಅವರ ಹೆಸರು, ಗುರುವಿನ ಹೆಸರು ವಾಟರ್ಸ್ ಅಂತ ಆಗಿದ್ದರಿಂದ ವಿಶ್ವೇಶ್ವರಯ್ಯನವರು ಅವ್ರ ಜೀವಮಾನ ಪೂರ್ತಿ ವಾಟರ್ಗೆ ಸಂಬಂಧಪಟ್ಟ ಕಾರ್ಯಗಳನ್ನೇ ಮಾಡಿದ್ದು ನೋಡಿ ಹೇಗಿದೆ. ಅವರಿಗೆ ಸ್ವಲ್ಪ ಸಾವು ಹತ್ತಿರ ಬಂದಾಗ, ಯಾರು ವಾಟರ್ಸ್ ಅವರು, ಅವರ ಹೆಂಡತಿನ ಕರೆದು ಅವರ ಕಪ್ಸ್ಗೆ ಹಾಕ್ಕೊಳ್ತಾ ಇದ್ದಂಥ ಚಿನ್ನದ ಗುಂಡಿಗಳನ್ನು ಕೊಟ್ಟು ಲಂಡನ್ನಿಂದ ನೀನು ಬೆಂಗಳೂರಿಗೆ ಹೋಗಿ ವಿಶ್ವೇಶ್ವರಯ್ಯಂಗೆ ಕೊಟ್ಟುಬಿಟ್ಟು ಬಾ
ಅಂತ ಕಳಿಸಿದ್ರಂತೆ. ಅವರು ಬಂದು ವಿಶ್ವೇಶ್ವರಯ್ಯನಿಗೆ ಗುಂಡಿ ಕೊಟ್ಟು ಹಿಂತಿರುಗಿದ್ರು. ಸೊ ಪೂನಾದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ಪದವಿಯನ್ನು ಇವರು ಪಡಿತಾರೆ 1883-84ರಲ್ಲಿ. ಆಗ ಅವರಿಗೆ 23 ವರ್ಷ. ಈ ಕೋರ್ಸ್ ಇತ್ತಲ್ಲ ಇಲ್ಲಿ, ಅಲ್ಲಿ ಇಂಜಿನಿಯರಿಂಗ್ ಕೋರ್ಸು, ಆವಾಗ 3 ವರ್ಷದ ಕೋರ್ಸ್ ಅದು ಆಫ್ಟರ್ BA. ಅಂದರೆ ಹಿಂದೆ ಕೆಲವರು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಯಾರು ಬುದ್ಧಿವಂತ ಹುಡುಗ ಇದ್ದರೆ ಅವನಿಗೆ 1 ವರ್ಷ ಮುಂಚೆನೇ ಬೇಕಾದ್ರೆ ನಾನು ಮುಂದಿನ ಕ್ಲಾಸ್ 6ನೇ ಕ್ಲಾಸಲ್ಲಿದ್ದ ಹುಡುಗ 7ನೇ ಕ್ಲಾಸ್ ಪರೀಕ್ಷೆ ಬರಿತೀನಿ ಅಂದರೆ ಬರೆಯಪ್ಪ ಅಂತ ಬರೆಯೋಕ್ಕೆ ಬಿಡ್ತಾಯಿದ್ರು. ಅವನು ಬರೆದು ಪಾಸ್ ಆದರೆ ಅವನು 7ನೇ ಕ್ಲಾಸ್ನೂ ಒಂದೇ ಸರಿ ಪಾಸ್ ಆಗ್ತಾನೆ. 6ನೇ ಕ್ಲಾಸಲ್ಲಿದ್ದಾಗ 7ನೇ ಕ್ಲಾಸು ಆಗಿ ಒಂದೇ ಸರಿ 8ನೇ ಕ್ಲಾಸ್ಗೆ ಹೋಗ್ಬೋದಾಯಿತು. ಆ ರೀತಿಯ ಒಂದು ಅವಕಾಶ ಆವಾಗ ಇಂಡಿಯಾದಲ್ಲೆಲ್ಲ ಇತ್ತು. ಇವರಿಗೆ ಅದರ ಪ್ರಯೋಜನ ಸಿಕ್ತು. ಇವ್ರು ಹೇಳಿದ್ರು 2 ವರ್ಷ ಆಗ್ತಿದ್ದ ಹಾಗೆ ನಾನು ಫೈನಲ್ ಎಕ್ಸಾಮ್ ತಗೋತೀನಿ ಅಂತ. ತಗೊಂಡ್ರು. ಇಡೀ ಮುಂಬೈ ವಿಶ್ವವಿದ್ಯಾನಿಲಯಕ್ಕಲ್ಲ, ಇಡೀ ಮುಂಬೈ ಪ್ರಾಂತ್ಯಕ್ಕೆ, ಅಂದರೆ ಇವತ್ತಿನ ಇಡೀ ಮಹಾರಾಷ್ಟ್ರ, ಇಡೀ ಗುಜರಾತು, ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಸಮ್ ಡಿಸ್ಟ್ರಿಕ್ಟ್ಸ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ಕರ್ನಾಟಕ, ಇಷ್ಟೂ ಇದ್ದಂಥ ಇಡೀ ಡೆಕ್ಕನ್ ಅಂತ ಏನು ಹೇಳ್ತೀವಿ, ಆ ಡೆಕ್ಕನ್ಗೆ ಅವರು ಪ್ರಪ್ರಥಮ ಸ್ಥಾನವನ್ನು ಪಡೆದರು. ಆವಾಗ ಒಂದು ನಿಯಮ ಇತ್ತಂತೆ. ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಕೆಲವು ವರ್ಷಗಳಿಂದ ಈ ಥರದೊಂದು ಇಂಟ್ರಡ್ಯೂಸ್ ಮಾಡಿದ್ರು, ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅದು ಬರೀ SC STಗಳಿಗೆ ಸಂಬಂಧಪಟ್ಟಾಗ ಮಾಡಿದರು. ಇಲ್ಲಿ ಆವಾಗ ಜನರಲ್ ಇಡೀ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಾಗೆ ಇತ್ತು. ಅದೇನಪ್ಪ ಅಂದರೆ, ಯಾರು ಅತ್ಯಂತ ಹೆಚ್ಚು ಮಾರ್ಕ್ಸ್ ತಗೊಂಡು ಯಾವುದೇ ಒಂದು ಟೆಕ್ನಿಕಲ್ಲು ಅಥವಾ ಜನರಲ್ ಕೋರ್ಸ್ನ ಪಾಸ್ ಮಾಡ್ತಾರೆ, ಅವ್ರನ್ನ ಇಮ್ಮಿಡಿಯೇಟಾಗಿ ಕರೆದು ಕೆಲಸ ಕೊಡೋದು. ಸರ್ಕಾರದ ಅವ್ರ ಮನೆಗೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನೇ ಕಳಿಸ್ಬಿಡ್ತಾಯಿದ್ರು. ಯೂನಿವರ್ಸಿಟಿಯಿಂದಲೇ ವಿವರಗಳು ಪಡೆದುಕೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕಳಿಸ್ತಿದ್ರು. ಇಲ್ಲಪ್ಪ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಇವ್ರು ಹೇಳೋದು ಕೇಳಿದ್ವಿ, ಆ ಅಪಾಯಿಂಟ್ಮೆಂಟ್ ಆರ್ಡ್ರ್ ತೊಗೊಂಡು ಹೋಗಪ್ಪ, ಆಮೇಲೆ ಹೋಗು, ಪರವಾಗಿಲ್ಲ, ಇದ್ರೆ ನಮ್ಮ ಸಾಹೇಬರು ಬೈತಾರೆ. ಅಷ್ಟು ಮಟ್ಟಿಗೆ ಅವಾಗ ಇಂಥ ಕ್ವಾಲಿಫಿಕೇಷನ್ ಇದ್ದವರು ಎಲ್ಲಿ ಸಿಗ್ತಿದ್ರು, ಬೇರೆ ಎಲ್ಲರೂ ಓಡೋದು, ಬೇರೆ ಯಾರೋ ಮಹಾರಾಜನೋ ಯಾರೋ ಒಬ್ಬರನ್ನ ಅವ್ರನ್ನ ಹೇಳ್ಕೋತಾರೆ ಅಂತ ಹೆದರಿಕೆಗೆ ಅವರು ಈ ರೀತಿ ಮಾಡುತ್ತಿದ್ದರಂತೆ. ಅಂದರೆ ಅಷ್ಟು ಇಂತಹ ವ್ಯಕ್ತಿಗಳಿಗೆ ಮಾನ್ಯತೆ ಇತ್ತು, ಬೆಲೆ ಇತ್ತು, ಅವಕಾಶಗಳಿದ್ವು. ಅಲ್ಲಿ ಅವರು ಹುದ್ದೆಯಿಂದ ಹುದ್ದೆಗೆ ಮೇಲೆ ಹೋದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆದರು, ಇನ್ನೇನು ಚೀಫ್ ಇಂಜಿನಿಯರ್ ಆಗೋದೊಂದು ಬಾಕಿ ಇತ್ತು. ಆದರೆ ಅದು ಆಗಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ, ಈ ಬ್ರಿಟಿಷ್ ಪ್ರಾಂತ್ಯದಲ್ಲ, ಈವನ್ ನಮ್ಮ ನೇಟಿವ್ ಸಂಸ್ಥಾನಗಳಲ್ಲಿ ಕೂಡ ಚೀಫ್ ಇಂಜಿನಿಯರ್ ಹುದ್ದೆಗೆ ಯಾರೋ ಒಬ್ಬ ನೇಟಿವ್ ತಗೊಳ್ಳೋದು ಹೇಗೆ ಸಾಧ್ಯವೇ? ಅದು ಯುರೋಪಿಯನ್ಸ್ ಬೇಕಾದ ಜನ ಇದ್ದರು, ಅವರಷ್ಟು ಬುದ್ಧಿವಂತ ಈ ನೇಟಿವ್ ಸ್ಕಿಲ್ ಇರುತ್ತೆ. ಆದ್ದರಿಂದ ಈವನ್ ನಮ್ಮ ಮೈಸೂರು ದೇಶದಲ್ಲೂ ಕೂಡ ಮೊದಲು ನೇಟಿವ್ ಇಂಜಿನಿಯರ್ ಚೀಫ್ ಆಗಿದ್ದು ವಿಶ್ವೇಶ್ವರಯ್ಯ. ಅದಕ್ಕಿಂತ ಅಲ್ಲಿವರೆಗೆ ಬರೀ ಯುರೋಪಿಯನ್ಸೇ ಇಲ್ಲಿ ಚೀಫ್ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇದ್ದಿದ್ದು, ಚೀಫ್ ಜಡ್ಜ್ ಆಗಕ್ಕೆ ಸಾಧ್ಯ ಆಗಿದ್ದು, PWD ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಕ್ಕೆ ಸಾಧ್ಯ ಇದ್ದಿದ್ದು, ಅಥವಾ ಈವನ್ ಇನ್ಸ್ಪೆಕ್ಟರ್ ಸ್ಕೂಲ್ಸ್ ಆಗಲಿಕ್ಕೂ ಕೂಡ ಯುರೋಪಿಯನ್ನೇ ಬೇಕಾಗಿತ್ತು. ಅಂಥ ಸ್ಥಿತಿಯಲ್ಲಿ ಇವರು ಮುಂಬೈ ಪ್ರಾಂತ್ಯದಲ್ಲಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೂ ಹೋಗಿ ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಅವರ ಮೆಮಾರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋದರಲ್ಲಿ ಅವರೇನು ಹೇಳ್ತಾರೆ, ಅವರು 18 ಜನರನ್ನು ಓವರ್ಟೇಕ್ ಮಾಡಿದ್ದವಂತೆ. ಮೈಸೂರಲ್ಲಿ ಒಂದು ಚೀಫ್ ಇಂಜಿನಿಯರ್ ಆಗೋ ಅಷ್ಟೊತ್ತಿಗೆ ಮುಂಬೈ ಪ್ರಾಂತ್ಯದಲ್ಲಿ 18 ಜನ ಅವರಿಗಿಂತ ಮೊದಲು ಮೇಲಿದ್ದವ್ರನ್ನ ಇವರು ಒಬ್ಬೊಬ್ಬರನ್ನ ಹಿಂದಕ್ಕೆ ಹಾಕ್ಕೊಂಡು 18 ಹಿಂದಕ್ಕೆ ಹಾಕಿದ ಮೇಲೆ ಇವರಿಗೆ ಬೇಜಾರಾಯ್ತಂತೆ. ಇದೇನು ಎಲ್ಲರೂ ಹೀಗೆ ಬೈಕೋತರೋ ಏನೋ, ಏನು ಮಾಡೋದಪ್ಪ, ಅವ್ರನ್ನಾಗೆ ಬೇಜಾರು ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಅವರು ಅವಾಗ ರಾಜೀನಾಮೆನೇ ಕೊಟ್ಬಿಡ್ತಾರೆ. ಇಲ್ಲಿ ಸಾಕು, ಇನ್ನು ಅಸಮಾಧಾನದ ಹೊಗೆ ಮಧ್ಯೆ ಇರೋದು ಬೇಡ ಅಂತ. ಅದು ಯಾರೂ ಅವ್ರನ್ನೇನು ಓಪನ್ನಾಗಿ ಅಪೋಸ್ ಮಾಡಿರಲಿಲ್ಲ. ಬಟ್ ಇವರಿಗೆ ಹಾಗೆ ಅನ್ನಿಸ್ತು, ನಿಮಗೆ ಹಾಗೆ ಅನ್ನಿಸುತ್ತೆ. 18 ಜನ ಓವರ್ಟೇಕ್ ಮಾಡ್ಕೊಂಡು ನೀವು ಮುಂದೆ ಹೋದರೆ ಅವರು ಏನಪ್ಪ ಅನ್ಕೋತಿರ್ತಾರೆ ಅಂತ ಅನಿಸಲ್ವಾ ಹಾಗೆ. ಸೊ ಅವರು ರಾಜೀನಾಮೆನೇ ಕೊಟ್ಟರು. ಅಲ್ಲಿ ಏನೇನು ಕಾರ್ಯಗಳು ಮಾಡಿದ್ದಾರೆ ಅನ್ನೋದು ಅದು ವಿವರಗಳನ್ನ ಈಗಾಗಲೇ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಹೋಗೋಕ್ಕೆಲ್ಲ ಸಮಯ ಇಲ್ಲ. ಅದರ ಒಂದೇನು, ಇರಿಗೇಷನ್ ಕಾನ್ಫರೆನ್ಸ್, ಇರಿಗೇಷನ್ ಕಮಿಷನ್ ಅಂತ ಒಂದಿತ್ತು, ಇಂಡಿಯನ್ ಇರಿಗೇಷನ್ ಕಮಿಷನ್ ಅಂತ 1904 ಅದರದ್ದು 2 ವಾಲ್ಯೂಮಲ್ಲಿ ವರದಿ ಎಲ್ಲ ಬಂದಿದೆ. ಇಡೀ ಇಂಡಿಯಾದಲ್ಲಿ ಇರಿಗೇಷನ್ ಪ್ರಾಕ್ಟೀಸಸ್ ಏನಿದೆ, ಇರಿಗೇಷನ್ ಹಿಸ್ಟ್ರಿ ಏನಿದೆ,
ಅದನ್ನೆಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿ ಎಲ್ಲ ನೇಟಿವ್ ಸಂಸ್ಥಾನಗಳಿಗೂ ವಿಸಿಟ್ ಕೊಟ್ಟು ಅದರ ಮೆಂಬರ್ಸು 2 ವರದಿಗಳನ್ನು ತಯಾರು ಮಾಡಿದ್ರು. ಆ ಸಂದರ್ಭದಲ್ಲಿ ಮುಂಬೈ ಪ್ರಾಂತ್ಯದ ಸರಕಾರ ಇರಿಗೇಷನ್ ಕಮಿಷನ್ ಮುಂದೆ ಎವಿಡೆನ್ಸ್ ಕೊಡಲಿಕ್ಕೆ ವಿಶ್ವೇಶ್ವರಯ್ಯನನ್ನು ಆಯ್ಕೆ ಮಾಡಿತ್ತು 1904. ಆಮೇಲೆ 1907ನೇ ಇಸ್ವಿನಲ್ಲಿ ಏಡನ್, ಈಗ ಸೂಯೇಜ್ ಕೆನಾಲ್ ಇದೆಯಲ್ಲ ಅದರ ಹತ್ತಿರ ಇದೆ, ಈ ಏಡನ್ನ ಸ್ಯಾನಿಟರಿ ಮತ್ತು ವಾಟರ್ ಸಪ್ಲೈ ಸ್ಕೀಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇವರನ್ನು ಮುಂಬೈ ಸರ್ಕಾರ ಅಲ್ಲಿಗೆ ನಿಯೋಜನೆ ಮಾಡಿ ಅವರಿಗೆ ಸಹಾಯ ಮಾಡ್ತಂತೆ. ಈ ಹೈದರಾಬಾದಲ್ಲಿ 1909ನೇ ಇಸ್ವಿನಲ್ಲಿ ಮಹಾಪ್ರವಾಹ ಮೂಸಿ ನದಿ ಅಂತ ಇದೆ. ಆ ಮೂಸಿ ನದಿ ಈಗಲೂ ಇದೆ, ಅದು ಹುಸೇನ್ ಸಾಗರ್ ಅಂತ ಅಲ್ಲಿ ಹೈದರಾಬಾದ್ ಹೋಗೋದು ನೋಡಿರ್ಬೋದು. ಆ ಪ್ರವಾಹದಿಂದ ಎಷ್ಟೊಂದು ಹಾನಿ ಆಯಿತಂತೆ ಅಂದರೆ ಇದಕ್ಕೇನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶ್ವೇಶ್ವರಯ್ಯನವರನ್ನು ಕರೆಸ್ಕೊಂಡು ಅಲ್ಲಿ ಪ್ರವಾಹ ನಿಯಂತ್ರಣ, ಡ್ರೈನೇಜ್ ಸ್ಕೀಮು, ಒಳಚರಂಡಿ ಯೋಜನೆ ಇದನ್ನೆಲ್ಲ ಇವರಿಂದ ಪ್ಲ್ಯಾನ್ ಮಾಡಿಸಿ ಹೈದರಾಬಾದ್ ನಿಜಾಮ್ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡ್ತಾರೆ. ಆವಾಗ ಒಬ್ಬ ಯುರೋಪಿಯನ್ ಇಂಜಿನಿಯರು 163 ಲಕ್ಷ ರೂಪಾಯಿಗಳು, 1,63 ಲಕ್ಷ ರೂಪಾಯಿಗೆ ಈ ಸ್ಕೀಮಿಗೆ ಅವರೊಂದು ಸ್ಕೀಮನ್ನು ಮೊದಲೇ ತಯಾರಿಸಿದ್ರು. ವಿಶ್ವೇಶ್ವರಯ್ಯನವರು ಅಲ್ಲಿ ಹೋದಾಗ ಅದನ್ನು ಪರಿಷ್ಕರಿಸಿದಾಗ ವೆಚ್ಚವನ್ನು 63 ಲಕ್ಷಗಳಷ್ಟು ತಗ್ಗಿಸಿ ಕೇವಲ 1 ಕೋಟಿಗೆ ತಂದರು. ಆವಾಗ 1909ರಲ್ಲಿ ಮೈಸೂರಿನಲ್ಲಿ ಆನಂದರಾವ್ ಅಂತ ಹೇಳಿಬಿಟ್ಟು ಒಬ್ಬರು ದಿವಾನರಿದ್ದರು. ಅವರು ಈ ವಿಶ್ವೇಶ್ವರಯ್ಯನ ಖ್ಯಾತಿಯನ್ನೆಲ್ಲ ಕೇಳಿದ್ದ. ಅವರು ಇವರನ್ನು ನಮ್ಮ ಅಷ್ಟೊತ್ತಿಗೆ ಇಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದ ಯುರೋಪಿಯನ್ ಒಬ್ಬರು ಮ್ಯಾಕಚಿನ್ ಅಂತ, ಆ ಮ್ಯಾಕಚಿನ್ ರಿಟೈರ್ ಆದಾಗ ಅವರ ಸ್ಥಾನಕ್ಕೆ ವಿಶ್ವೇಶ್ವರಯ್ಯನವ್ರನ್ನ ಯಾಕೆ ತರಬಾರ್ದು ಅಂತ ಯೋಚನೆ ಮಾಡಿ ಅವರಿಗೆ ಹೇಳಿ ಕಳಿಸಿದ್ರು. ವಿಶ್ವೇಶ್ವರಯ್ಯನವರು ಮೊದಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಅವರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಯುರೋಪಿಗೆ, ಅಮೇರಿಕಾಗೆ, ಕೆನಡಾಗೆ ಎಲ್ಲ ಯಾತ್ರೆ ಮಾಡ್ಕೊಂಡು ಬಂದರು. ಆದರೂ ಕೂಡ ಇವರು ತಿರುಗಾ ಕರೆದ್ರು, ನೀವೇ ಬರಬೇಕು, ಮಹಾರಾಜರು ಹೇಳಿದ್ದಾರೆ ಹಾಗೆ ಹೀಗೆ ಅಂತ. ಸರಿ ಎಂದು ಅವರು ನನಗೆ ಒಪ್ಪಿಗೆ ಬಹುಶಃ ಇದೆ, ಆದರೆ ನನ್ನದು ಕೆಲವು ಷರತ್ತಿದೆ. ಏನಪ್ಪ ಅಂದರೆ, ನಿಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ, ಇರಿಗೇಷನ್ಗೆ ಸಂಬಂಧಪಟ್ಟ ಹಾಗೆ, ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟ ಹಾಗೆ, ಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕಾರ್ಯಕ್ರಮ ಇದೆಯಾ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕಾರ್ಯಕ್ರಮ ಇದೆಯಾ? ಅದು ಮಾಮೂಲಿ ಕಾರ್ಯಕ್ರಮ ಆಗಿರಕೂಡ್ದು, ವಿಶೇಷ ಕಾರ್ಯಕ್ರಮ ಆಗಿರಬೇಕು. ಇದುವರೆಗೆ ಮಾಡದೇ ಇರುವಂಥ ಮಹಾನ್ ಅನ್ನೋವಂಥ ಕೆಲಸಗಳು ಇದೆಯಾ? ಇದ್ದರೆ ನಾನು ಬರ್ತೀನಿ. ಆವಾಗ ಆ ರೀತಿಯ ಆಲೋಚನೆ ಇದೆ, ಇರಲಿಲ್ಲ, ಅವನು ಕರ್ಸೋಕ್ಕೋಸ್ಕರ ಇದೆ ಅಂತ ಹೇಳಿದ್ರು. ಇದೆ, ನೀವು ಬರಬಹುದು ಅಂತ. ಹಾಗಾದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಷರತ್ತಿನ ಮೇಲೆ ಬಂದರು. ಮುಂದೆ ಈ ಷರತ್ತು ಹಾಕಿದ್ರಿಂದ KRS ಆಯಿತು. ಇಲ್ಲದೇ ಇದ್ದರೆ ಈ KRS ಆಗ್ತಾ ಇರಲಿಲ್ಲ. ಇಲ್ಲಿ ಒಂದು ವಿಷಯವನ್ನು ಸ್ವಲ್ಪ ಡೈಗ್ರೆಷನ್ ಹೇಳ್ತೀನಿ. ಮುಂಬೈನಲ್ಲಿ ಇವರು ಕೆಲಸ ಮಾಡ್ತಿದ್ದಾಗ ಗೋಖಲೆ ಮತ್ತು ರಾನಡೆ ಎಂಬ ಇಬ್ಬರು ಮಹಾನ್ ದೇಶಭಕ್ತರು, ರಾಷ್ಟ್ರ ನಾಯಕರು ಅವರಿಗೆ ಸ್ನೇಹದಿಂದ ಇದ್ದರು ಅವರೊಡನೆ. ಆವಾಗ ವಿಶ್ವೇಶ್ವರಯ್ಯನವರು ಆ ದಿನಗಳಿಗೆ ಸಂಬಂಧಪಟ್ಟಾಗ ಒಂದು ಘಟನೆಯನ್ನು ಇಲ್ಲಿ ಹೇಳ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ರಾತ್ರಿ ಊಟದ ನಂತರ ನಾನು ಮುಂಬಯಿಯ ರಾನಡೆಯವರ ಮನೆಯಿಂದ ಮೆಟ್ಟಿಲಿಳಿದು ಹೊರಗೆ ಹೋಗುತ್ತಿದ್ದೆ. ಆಗ ರಾನಡೆಯವರು ನನ್ನ ಹಿಂದೆಯೇ ಓಡಿ ಬಂದರು. ಒಂದು ಕೊಠಡಿಯ ಕಡೆ ಕೈ ತೋರಿಸಿ ಅವರು ಏನು ಹೇಳಿದ್ರಪ್ಪ ಅಂದರೆ, ನೋಡಿ ವಿಶ್ವೇಶ್ವರಯ್ಯನವರೇ, ಅಲ್ಲಿ ಆ ಕೊಠಡಿಯಲ್ಲಿ ನನ್ನ ಸ್ನೇಹಿತ ಮೋದಕ್ ಅಂತ ಒಬ್ಬರು ಇದ್ದಾರೆ, ಅವರು ಅಸ್ವಸ್ಥರಾಗಿದ್ದಾರೆ, ನನ್ನ ಅತಿಥಿಯಾಗಿ ಇಲ್ಲಿ ಬಂದು ತಂಗಿದ್ದಾರೆ. ಅವರಿಗೇನು ಕಾಯಿಲೆ? ಆ ವ್ಯಕ್ತಿಗೆ, ನನ್ನ ಸ್ನೇಹಿತನಿಗೆ ಇರುವ ಜಾಡ್ಯ ಇಡೀ ಭಾರತಕ್ಕೆ ಇದೆ. ಏನಪ್ಪ ಅದು?
ಪ್ಯಾರಾಲಿಸಿಸ್, ಪಕ್ಷವಾತ. ಇಡೀ ಭಾರತಕ್ಕೆ ಆ ಸಂದರ್ಭದಲ್ಲಿ ಪಕ್ಷವಾತ ಬಡ್ದಿದ್ರೆ, ಪ್ಯಾರಾಲಿಸಿಸ್ ಆಗಿದ್ದರೆ ಏನು ಕಂಡೀಷನ್ ಇತ್ತೋ ಆ ರೀತಿಯ ಕಂಡೀಷನ್ನ ಇಡೀ ಭಾರತಕ್ಕಿತ್ತು. ಅದೇ ರೋಗದಿಂದ ನಮ್ಮ ಇವನು ಸ್ನೇಹಿತ ನರಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವರು ನೋವನ್ನು ತೋಡ್ಕೊಂಡ್ರಂತೆ. ಡಾಕ್ಟರ್ ಸೂರ್ಯನಾಥ್ ಕಾಮತ್, ಡಾಕ್ಟರ್ ಷಡಕ್ಷರಯ್ಯ ಮತ್ತು ಡಾಕ್ಟರ್ ಗಜಾನನ ಶರ್ಮಾ ಇವರುಗಳು ಇವರ ಕಾಲದಲ್ಲಿ ನಡೆದಂಥ ಇಂಡಸ್ಟ್ರಿಯಲ್ ಎಕ್ಸ್ಪ್ಯಾನ್ಷನ್ ಸ್ಕೀಮ್ಸ್ ಬಗ್ಗೆ, ಇರಿಗೇಷನ್ ಸ್ಕೀಮ್ಸ್ ಬಗ್ಗೆ, ಬೇರೆ ಪಬ್ಲಿಕ್ ವರ್ಕ್ಸ್ಗಳ ಬಗ್ಗೆ, ಎಕನಾಮಿಕ್ ಕಾನ್ಫರೆನ್ಸ್ ಅಥವಾ ಆರ್ಥಿಕ ಸಮ್ಮೇಳನದ ಬಗ್ಗೆ ಮತ್ತು ಇನ್ನೂ ಇತರ ವಿಷಯಗಳ ಬಗ್ಗೆ ದೀರ್ಘವಾಗಿ ಮಾತಾಡಿದ್ದಾರೆ. ಅದನ್ನು ಉಚ್ಚರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮಗೆಲ್ಲ ಅದಾಗಲೇ ಗೊತ್ತಿದೆ, ನೀವೆಲ್ಲ ಅವತ್ತೆಲ್ಲ ಬಂದಿದ್ದವರೇ ಹೆಚ್ಚು ಕಡಿಮೆ ಎಲ್ಲರೂ. ಆದ್ದರಿಂದ ಅದನ್ನು ನಾನು ಬಿಟ್ಟು ಮುಂದೆ ಹೋಗ್ತೀನಿ. ಆದರೆ ಈ ಕಾವೇರಿಯ ಕನ್ನಂಬಾಡಿಯ ಅಣೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ 1911ರಲ್ಲಿ ಇದನ್ನು ಆ್ಯಕ್ಚುಲಿ ದಿವಾನ್ ಮಾಧವರಾಯರು, ವಿ ಪಿ ಮಾಧವರಾಯರಿದ್ದಾಗ ಅವರ ಮನಸ್ಸಿಗೂ ಇದು ಒಂದು ಸರಿ ಬಂದಿತ್ತಂತೆ. ಅದರ ಬಗ್ಗೆ ಹಿಂದೂ ಪೇಪರ್ನಲ್ಲಿ ವರದಿ ಕೂಡ ಆಗಿತ್ತು. ಅವ್ರಿಗೆಲ್ಲ ಒಂದು ಭಯ ಇತ್ತು, ಮದ್ರಾಸ್ನವರು ಏನಾದ್ರು ತರಲೆ ತೆಗಿತಾರೆ ಅಂತ. ಆಮೇಲೆ ಅವರು ಆಗಿನ ದಿವಾನ್ರೆಲ್ಲರೂ ಮದ್ರಾಸಿಂದಲೇ ಬಂದವರು. ಈ ಮದ್ರಾಸಿ ಯುರೋಪಿಯನ್ ಅಧಿಕಾರಿಗಳನ್ನ ಎದುರಿಗೆ ಹಾಕ್ಕೊಂಡು ಈ ದಿವಾನ್ಶಿಪ್ ಕಳ್ಕೊಂಡು ಅವಮಾನ ಮಾಡ್ಕೊಂಡು ಮನೆಗೆ ಹೋಗೋದ್ರ ಬದಲು ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥ ಭಾವನೆ ಇತ್ತು. ಸುಮ್ಮನಾಗ್ಬಿಟ್ರು. ಆನಂದರಾವು ಕೂಡ ಅದರ ಬಗ್ಗೆ ಅಂಥ ಆಸಕ್ತಿ ಇರಲಿಲ್ಲ. ಇವರು ಚೀಫ್ ಇಂಜಿನಿಯರ್ ಆಗಿ ಬಂದಾದಮೇಲೆ ವಿಶ್ವೇಶ್ವರಯ್ಯನವರು ಅದಕ್ಕೆಲ್ಲ ಹಳೆಯ ಕಡತ ಎಲ್ಲ ನೋಡಿ ಇದನ್ನು ನಾವು ಮುಂದುವರಿಸಬೇಕು ಅಂದ್ಬಿಟ್ಟು ಕಾವೇರಿ ಯೋಜನೆಯನ್ನು ತಯಾರಿಸಿದ್ರು. ಅದರ ವೆಚ್ಚ ಎಷ್ಟು ಅಂತ ಹೇಳಿಬಿಟ್ಟು ಅಂದಾಜು ಮಾಡಿದ್ರು. ಮಹಾರಾಜರೊಡನೆ ಮಾತಾಡಿದ್ರು, ದಿವಾನರೊಡನೆ ಮಾತಾಡಿದ್ರು. ದಿವಾನರು ಸುಮುಖರಾಗಿದ್ದರು, ಮಾಡ್ಬೋದು ಅಂತ. ಅಷ್ಟೊತ್ತಿಗಾಗಲೇ ಅವರು ರಿಟೈರ್ಮೆಂಟಿಗೆ ಬಂದಿದ್ದರು. ಫರ್ದರ್ ಎಕ್ಸ್ಟೆನ್ಷನ್ ಸಿಕ್ಕೋ ಸಾಧ್ಯತೆಯೂ ಇರಲಿಲ್ಲ. ಯಾರು ಮುಲಾಜೇನು ಅನ್ನೋ ಲೆಕ್ಕಾಚಾರದಲ್ಲ ಅವರಿದ್ದರು. ಯುರೋಪಿಯನ್ಸ್ಗೆ ಎದುರು ಬೇಕಾಗಿರಲಿಲ್ಲ. ಹಾಗಾಗಿ ಅವರು ಒಪ್ಕೊಂಡ್ರು. ಇದಕ್ಕೆ ಸುಮಾರು 2.5 ಕೋಟಿಯಷ್ಟು ದುಡ್ಡು ಬೇಕು ಅಂದಾಗ ಮಹಾರಾಜರು ಅವು ಹಾರ್ಬಿಟ್ರು. ಮಹಾರಾಜ ಬಹುಶಃ 2.5 ಕೋಟಿನ ಒಟ್ಟಿಗೆ ನೋಡಿರಲಿಲ್ಲ. ಅಂಥ ಸ್ಥಿತಿ ಯಾವತ್ತು. ಅವರಿಗೆ ಸರ್ಕಾರದಿಂದ ಸುಮಾರು 12 ಲಕ್ಷನೋ ಏನೋ ಕೊಡ್ತಾಯಿದ್ರು ಅವರ ಅರಮನೆ ಖರ್ಚಿಗೆ ಅಂತ. 2.5 ಕೋಟಿಯನ್ನು ಒಂದೇ ಒಂದು ಪ್ರಾಜೆಕ್ಟ್ ಮೇಲೆ ಹಾಕಬೇಕು ಅಂತಂದರೆ ಮಹಾರಾಜರು ಯೋಚನೆ ಮಾಡಿದ್ರು. ಸ್ವಲ್ಪ ಹಿ ವಾಸ್ ಸ್ಟಿಂಜಿ. ಲಿಬರಲ್ಲು ಅದು ಇದು ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಅಷ್ಟೊಂದು ಮಟ್ಟಿಗೆ ಅದು ಪೂರ್ತಿ ಒಪ್ಕೊಳ್ಳೋಂಥ ವಿಷಯ ಅಲ್ಲ. ಹಿ ವಾಸ್ ಮೈಸರ್ಲಿ. ಖರ್ಚು ಮಾಡ್ತಿರಲಿಲ್ಲ, ತನ್ನ ಮೇಲೂ ಖರ್ಚು ಮಾಡ್ತಿರಲಿಲ್ಲ, ಅರಮನೆಯಲ್ಲೂ ಖರ್ಚು ಮಾಡ್ತಿರಲಿಲ್ಲ. ಮತ್ತು ಇದ್ರ ಮೇಲೆಲ್ಲ ಇಷ್ಟೆಲ್ಲ ತಂದು ಸಾಲ ತಂದು ಅದಕ್ಕೆ ಬಡ್ಡಿ ಕೊಡೋದು ಎಲ್ಲ ಕಷ್ಟ. ಅವರು ಸುಮಾರು ಇವರು ಎಷ್ಟು ಒತ್ತಾಯ ಮಾಡಿದ್ರೂ ಅವರು ಒಪ್ಕೋತಾ ಇರಲಿಲ್ಲ. ಕಡೆಗೆ ಇವ್ರದ್ದು ಒಂದು ಬ್ರಹ್ಮಾಸ್ತ್ರ ಇತ್ತು. ಅವರು ಹೇಳಿದ್ರು, ನಾನು ಷರತ್ತು ಹಾಕಿ ಬಂದಿದ್ದೆ, ಆ ಷರತ್ತನ್ನು ನೀವು ಪಾಲಿಸ್ತಾ ಇಲ್ಲ, ಅದರ ಬಗ್ಗೆ ಇಂಡಿಫರೆಂಟ್ ಆಗಿದ್ದೀರಾ, ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದೀರಾ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿದ್ದು ಮಾಡೋದೇನು? ನನಗೆ ಕೆಲಸ ಬೇಕು. ನಾನು ಸುಮ್ಮನೆ ಕೂತ್ಕೊಂಡು ದಿನಗಳು ಬಂದು 4 ಈ ಪೆನ್ ಪುಷಿಂಗ್ ಅಂತ ಒಂದು ಫೈಲ್ಗಳನ್ನ ಈ ಕಡೆಯಿಂದ ಈ ಕಡೆಗೆ ಹಾಕೋದ್ರಲ್ಲಿ ನಾನು ಬಂದಿಲ್ಲ. ನನಗೆ ಕೆಲಸ ಕೊಡೋ ಆಗಿದ್ರೆ ಇರ್ತೀನಿ, ಇಲ್ಲದ್ರೆ ನಾನು ಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ. ಆವಾಗ ಮಹಾರಾಜರು ಸ್ವಲ್ಪ ಜ್ಞಾನೋದಯ ಆಯಿತು. ಅವರು ಆಯ್ತಪ್ಪ ನೋಡೋಣ, ನಾನು ಕನ್ಸಿಡರ್ ಮಾಡ್ತೀನಿ. ಅವರು ಕನ್ಸಿಡರು ಮಾಡಿದ್ರು. ಆಮೇಲೆ ಏನೋ ಒಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟರು. ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಂದರೆ ಇಂಥ ಒಂದು ಪರಿಸ್ಥಿತಿ ಏನಿದೆ, ಅದಕ್ಕೆ ಇಂಗ್ಲೀಷಲ್ಲಿ ಹಾಬ್ಸನ್ಸ್ ಚಾಯ್ಸ್ ಅಂತ ಹೇಳ್ತೀವಿ. ಏನಪ್ಪ ಇದು ಹಾಬ್ಸನ್ಸ್ ಚಾಯ್ಸು? ಸುಮ್ಮನೆ ಔಟ್ ಆಫ್ ಇಂಟ್ರೆಸ್ಟ್ ಹೇಳ್ತೀನಿ. ರಾಣಿ ಎಲಿಜಬೆತ್ ಇದ್ದಾಗ, ಅಂದರೆ ಎಲಿಜಬೆತ್ ಅಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡಲ್ಲ 1600 ಅರೌಂಡ್ ದಟ್ ಪೀರಿಯಡ್. ಆ ರಾಣಿ ಎಲಿಜಬೆತ್ ಫಸ್ಟ್ ಅಂತ ಹೇಳ್ತೀವಿ. ಆ ರಾಣಿ ಎಲಿಜಬೆತ್ ಇದ್ದಾಗ ಈ ಹಾಬ್ಸನ್ ಅನ್ನೋನು ಒಬ್ಬ ವ್ಯಕ್ತಿ, ಈಗ ನಾವು ಸಣ್ಣ ಹುಡುಗರಾಗಿದ್ದಾಗ ಈ ಸೈಕಲ್ ಶಾಪು ಅಂತ ಇಟ್ಕೋತಿರಲ್ವ, ಹಾಗೆ ಅವರು ಒಂದು ರೀತಿಯಲ್ಲಿ ಕುದುರೆಗಳು ಒಂದು ಶಾಪು ಇಟ್ಕೊಂಡಿದ್ರು. ಹಿ ವಾಸ್ ಹೈರಿಂಗ್ ಔಟ್ ದ ಹಾರ್ಸಸ್. ಯಾರಿಗಾರು ಕುದುರೆ ಬೇಕಾದರೆ ಊರಿಂದ ಊರಿಗೆ ಹೋಗಲಿಕ್ಕೆ ಅಥವಾ ಲಂಡನ್ ಸುತ್ತಾಡೋಕ್ಕೆ ಅವನ ಅಂಗಡಿಗೆ ಹೋಗಿ
ಸ್ಟೇಬಲ್ಸಲ್ಲಿ ಕಟ್ಟಿದ್ದಂಥ ಕುದುರೆನ ಬಾಡಿಗೆಗೆ ತಗೋಬೋದಾಗಿತ್ತು. ಆದರೆ ಒಂದೇ ಒಂದು ಷರತ್ತು, ಯಾರೇ ಕುದುರೆ ಕೇಳಲಿಕ್ಕೆ ಹೋದ್ರೂ ಅವನು ಸ್ಟೇಬಲ್ಸ್ ಕಡೆ ತೋರಿಸಿ ಒಳಗಡೆ ಹೋಗು, ಮೊದಲು ಯಾವ ಕುದುರೆ ಇದೆಯೋ ಆಸ್ ಸೂನ್ ಆಸ್ ಯು ಎಂಟರ್ ದ ಫಸ್ಟ್ ಹಾರ್ಸ್ ದಟ್ ಯು ಸಿ ದಟ್ ಈಸ್ ಟೈಡ್ ದಟ್ ಶುಡ್ ಬಿ ಟೇಕನ್, ಅದರ ಆಚೆ ಹೋಗಬಾರ್ದು. ಅದು ಕರಿ ಕುದುರೆನೋ ಬಿಳಿ ಕುದುರೆನೋ ತಗೋಬೇಕು. ಅದು ವಯಸ್ಸಾಗಿದೆಯೋ ಇಲ್ವೋ, ಹೆಣ್ಣು ಗಂಡೋ ಅವೆಲ್ಲ ಲೆಕ್ಕ ಇಲ್ಲ, ಫಸ್ಟ್ ಕಾಣಿಸೋ ಕುದುರೆ ತಗೊಂಡು ಈಚೆ ಬಾ ಅಂದರೆ ಇದಕ್ಕೆ ಹಾಬ್ಸನ್ಸ್ ಚಾಯ್ಸ್ ಅಂತ ಹೇಳೋದು. ಏನು ಇದರಲ್ಲಿ ಏನು ಚಾಯ್ಸ್ ಇದೆ ಇದರಲ್ಲಿ? ಹಾಬ್ಸನ್ಸ್ ಚಾಯ್ಸ್ ಈಸ್ ನೋ ಚಾಯ್ಸ್, ಹೇಳಷ್ಟು ಕೇಳು ಅಂತ ಅಷ್ಟೆ. ಈ ಹಾಬ್ಸನ್ಸ್ ಚಾಯ್ಸನ್ನು ವಿಶ್ವೇಶ್ವರಯ್ಯನವರು ಕೃಷ್ಣರಾಜವರಿಗೆ ಕೊಟ್ಟಿದ್ದರು. ಹಾಗಾಗಿ ಇದು ತೀರ್ಮಾನ ಆಯಿತು. ಇನ್ನು ಶಿವನ ಸಮುದ್ರ ಇಲ್ಲಿ ಒಂದು ಏನಿದೆ ಅಂದರೆ ಒಂದು ಇಂಟ್ರೆಸ್ಟಿಂಗ್, ಕಾವೇರಿ ಜಲಾಶಯ ಕನ್ನಂಬಾಡಿ, ಶಿವನ ಸಮುದ್ರಂ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು, ಕೋಲಾರದ ಗೋಲ್ಡ್ ಫೀಲ್ಡ್ಸು, ಈ ಮೂರು ಒಂದು ರೀತಿಯ ಸರ್ಕಲನ್ನು ಕಂಪ್ಲೀಟ್ ಮಾಡುತ್ತೆ. ಒಂದು ಸರ್ಕಲ್ ಕೋಲಾರ ಚಿನ್ನದ ಗಣಿಗೆ ಪರ್ಮಿಷನ್ ಕೊಟ್ಟು ಜಾಸ್ತಿ ಚಿನ್ನ ತೆಗೀರಿ ಅಂತ ಅವರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಟ್ಟು, ಅಲ್ಲಿಂದ ರಾಯಲ್ಟಿ, ಆ ಇಂಗ್ಲೀಷ್ನವರು ಎಕ್ಸ್ಪ್ಲೈಟೇಷನ್ಗೆ ಹೆಸರಾದವರು, ಯುರೋಪಿಯನ್ಸ್ ಎಲ್ಲ ಅಷ್ಟೇ ಎಕ್ಸ್ಪ್ಲೈಟೇಷನ್ಗೆ ಹೆಸರಾದವರು. ಒಬ್ಬಂಗೆ ಒಂದು ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ ಅಂದರೆ, ಒಬ್ಬಂಗೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಅಂತಂದರೆ ಮ್ಯಾಕ್ಸಿಮಮ್ ಎಕ್ಸ್ಪ್ಲೈಟ್ ಮಾಡ್ತಾಯಿದ್ರು. ಅದನ್ನು ಅವರು ಇಂಡಿಯಾದಲ್ಲಿ 200 ವರ್ಷ ಮಾಡಿದ್ರು. ಇಲ್ಲಿ ಮಾಡಲ್ವಾ, ಈ ರಾಜ್ಯನ್ನೇ ನಾವೇ ಕೊಟ್ಟಿದ್ದು ಅಂತ ಹೇಳ್ಕೊತಾಯಿದ್ರು. 1799ರಲ್ಲಿ ಟಿಪ್ಪು ಸತ್ತಾಗ ಇಡೀ ರಾಜ್ಯವನ್ನು ನಾವು ತಗೋಬೋದಾಗಿತ್ತು. ಅದರಲ್ಲಿ ಒಂದು ಥರ್ಡಷ್ಟು ನಾವು ಮಹಾರಾಜನಿಗೆ ಕರೆದು ಕೊಟ್ಟಿವಿ. ಅವರೇನು ಯುದ್ಧ ಮಾಡಿದ್ರ? ಏನೂ ಇಲ್ಲ, ಸುಮ್ಮನೆ ಎಲ್ಲೋ ಟಿಪ್ಪು ಸುಲ್ತಾನು ಒಂದು ಹಿಂದೆಗಡೆ ಎಲ್ಲೋ ಜೈಲಲ್ಲಿ ಇಟ್ಟಿದ್ದ, ಅಲ್ಲಿ ಬಿದ್ದಿದ್ದರು. ಅವ್ರನ್ನ ಕರೆದು ನಾವು ಈ ಸಿಂಹಾಸನ ಕೊಟ್ಟಿದ್ದೀವಿ. ಆದ್ದರಿಂದ ಇದು ಹೆಚ್ಚು ಕಡಿಮೆ ನಮ್ಮದೇ ಮ್ಯಾನೇಜ್ಮೆಂಟಿಗೆ ಕೊಟ್ಟಾಗಿದೆ. ಅವ್ರಿವ್ರು ಹೊಟ್ಟೆ ಹುರ್ಕೋತಾರಲ್ಲ, ನಿಜಾಮ್ ಹೊಟ್ಟೆ ಹುರ್ಕೋತಾನಲ್ಲ, ಮರಾಠರು ಹೊಟ್ಟೆ ಹುರ್ಕೋತಾರಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೆ ಕೊಟ್ಟಿದ್ದೀವಿ. ಇಂಥ ಸ್ಥಿತಿ ಇರುವಾಗ ಇವ್ರಿಗೆ ಎಕ್ಸ್ಪ್ಲೈಟೇಷನ್ಗೆ ಒಂದು ರೀತಿ ಹಾದಿ ಸುಗಮವಾಗಿತ್ತು. ಹಾಗಾಗಿ ಮೋಸ್ಟ್ ಫೇವರಬಲ್ ಟರ್ಮ್ಸು, ಅದಕ್ಕೆಲ್ಲ ಡೀಟೇಲ್ಸ್ ಹೋಗ್ಲಿಕ್ಕಾಗಲ್ಲ, ಟೈಮ್ ಇಲ್ಲ. ಮೋಸ್ಟ್ ಫೇವರಬಲ್ ಟೈಮ್ಸ್ ಟು ದಿ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿ ಸನ್ಸ್ ಅವರಿಗೆ ಇವರು ಕೊಡಬೇಕಾಗಿ ಬಂತು. ಕೇವಲ 5% ರಾಯಲ್, 100 ರೂಪಾಯಿನ ಗೋಲ್ಡ್ ತೆಗೆದರೆ 5 ರೂಪಾಯಿ ಮೈಸೂರು ಸ್ಟೇಟಿಗೆ ಕೊಟ್ಟು ನೀರು ಕೊಡ್ತಾ ಇದ್ದಾರೆ. ಇಡೀ ಒಂದು ದೊಡ್ಡ ಕೆರೆಯ ನೀರು ಕೊಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಒಂದು ಲೇಬರ್ ಕಾಲೋನಿ ಕಟ್ಟಕ್ಕೆ ಜಾಗ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಎಷ್ಟೋ ಕಿಲೋಮೀಟರ್ ಜಾಗವನ್ನು ಅವರಿಗೆ ಒಂದು ರೀತಿ ಸಾವರೇನಿಟಿ, ಈ ಕಾಂಟ್ರಾಕ್ಟ್ ಮುಗಿಯೋವರೆಗೂ ಮೈಸೂರು ಪೊಲೀಸ್ನವ್ರು ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಪರ್ಮಿಷನ್ ಕೊಡಬೇಕು. ಆ ರೀತಿ ಒಂದು ಸಾವರೇನಿಟಿನೇ ಅವ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ತಗೊಂಡು ಅವ್ರಿಗೋಸ್ಕರಲೇ ಮದ್ರಾಸ್ ಜೊತೆಗೆ ಸಂಪರ್ಕ ಕೊಡೋಕ್ಕೆ ಸಾಧ್ಯ ಇರೋವಂಥ KGF ಈ ಬೆಂಗಳೂರು ಲೈನ್ಗೆ ರೈಲು ಹಾಕಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿಕೊಟ್ಟು ಮುಂದೆ ಕರೆಂಟು ಕೊಟ್ಟರು. ಇಷ್ಟೆಲ್ಲ ಫೆಸಿಲಿಟೀಸ್ ತಗೊಂಡು ಅವರು 5% ರಾಯಲ್ಟಿ ಕೊಡ್ತಾಯಿದ್ರು. ಆ 5% ರಾಯಲ್ಟಿನೇ ಇವರಿಗೆ ತುಟ್ಟುದು. ಅವರಿಗೆ ಈಗ ನಾವು ನಮ್ಮ ಬೆಂಗಳೂರಿನಲ್ಲಿ 10,000 ರೂಪಾಯಿ ಸಂಬಳ ಬಂದರೆ 10,000 ರೂಪಾಯಿ ಬರುತ್ತೆ. ಅದೇ ಇಂಗ್ಲೆಂಡ್ಗೆ ಹೋದರೆ 50,000 ಬಂತಂದ್ರೂ ಏನು ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಇವರಿಗೆ ಇದೇ ದೊಡ್ಡದಾಗಿತ್ತು. ಈ ದುಡ್ಡನ್ನು ತಗೊಂಡು ಶಿವನ ಸಮುದ್ರ ಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಿದ್ರು. ಶಿವನ ಸಮುದ್ರದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಿ ಅದನ್ನು ಕರೆಂಟನ್ನು ಇವರಿಗೆ ಮಾರಿದ್ರು. ಆ ದುಡ್ಡು ಈ ದುಡ್ಡು ಎರಡು ಸೇರಿ KRS ಮೇಲೆ ಹಾಕಿ KRS ಕಟ್ಟಿದ್ರು. ಮಹಾರಾಜ ಹೆದರ್ಕೊಂಡಾಗೆ ಎಲ್ಲವನ್ನೂ ಖಜಾನೆಯಿಂದ ಎಳ್ಕೊಂಡು ಅವ್ರನ್ನೆಲ್ಲ ಬರಿದು ಮಾಡಿ ಪೂರ್ ಮಾಡಲಿಲ್ಲ. ಈ ರೀತಿಯಲ್ಲಿ ಅದಕ್ಕೆ ನಾನು ಹೇಳಿದೆ, ಇದು ಒಂದು ಸರ್ಕಲ್, ವಿಷ ಸರ್ಕಲ್ ಅಲ್ಲ, ಒಳ್ಳೆಯ ಸರ್ಕಲ್. ಇಷ್ಟೇ ಈ ವಿಷಯದ ನಾನು ಹೇಳೋಕ್ಕೆ ಹೋಗೋದು. ಇನ್ನು ಎಕನಾಮಿಕ್ ಕಾನ್ಫರೆನ್ಸು, ರೈಲ್ವೆ ಇಲ್ಲ ವಿಸ್ತರಣೆ, ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳ ಬಗ್ಗೆ ಅವರ ಐಡಿಯಾಸು ಎಲ್ಲವನ್ನೂ ಇದು ಮಾಡಿಲ್ಲ. ಏನಪ್ಪ ಅಂದರೆ ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ
ಅನ್ನೋವಂಥ ಒಂದು ಕೆಲಸವನ್ನು ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಭಾರ ಆಗದೇ ಇರೋ ರೀತಿಯಲ್ಲಿ ಇವರು ಕೃಷ್ಣರಾಜ ಸಾಗರವನ್ನು ನಿರ್ಮಾಣ ಮಾಡಿದ್ರು. ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ದಾಗ ನಡೆದಂಥ ಮತ್ತೊಂದು ಘಟನೆಯನ್ನು ಹೇಳ್ತೀನಿ. ಆ ಸಂದರ್ಭದಲ್ಲಿ ಒಂದು ದಸರಾ ದರ್ಬಾರ್, ಅದಕ್ಕೆ ಯುರೋಪಿಯನ್ ದರ್ಬಾರ್, ದಸರಾ ಯುರೋಪಿಯನ್ ದರ್ಬಾರ್ ಅಂತ ಒಂದು ನಡೀತಿತ್ತು. ಒಂದು ದಸರಾ ದರ್ಬಾರು ನಡೀತಿತ್ತು, ಮಾಮೂಲಿ ಅದು. ಅದರಲ್ಲಿ ನಮ್ಮ ದೇಶೀಯ ಜನರನ್ನು ಮಾತ್ರ ಅತಿಥಿಗಳನ್ನಾಗಿ ಆಹ್ವಾನಿಸ್ತಿದ್ರು. ಅದು ಹೇಗೋ ನಡೀತಿತ್ತು. ದಸರಾ ಯುರೋಪಿಯನ್ ದರ್ಬಾರ್ ಅಂತ 1805ರಿಂದ ನಡೀತಿತ್ತು. 1805ರಿಂದ 1868ರವರೆಗೆ ನಡೀತಿತ್ತು. ನಂತರ 1881 ನಂತರ ರೆಂಡಿಷನ್ ಆದ ನಂತರ ಪುನಃ ಅದನ್ನು ಪ್ರಾರಂಭಿಸಿದರು. ಈ ದಸರಾ ಯುರೋಪಿಯನ್ ದರ್ಬಾರ್ಗೆ ಮೈಸೂರು ಸರ್ಕಾರದ ಸೇವೆಯಲ್ಲಿದ್ದಂಥ ಎಲ್ಲ ಅಧಿಕಾರಿಗಳನ್ನು, ಅದ್ರ ಜೊತೆಗೆ ನೆರೆ ರಾಜ್ಯದಲ್ಲಿ ಇದ್ದಂಥ ಮಹಾರಾಜರಿಗೆ ಪರಿಚಯ ಇದ್ದಂಥ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇದ್ದಂಥ ಯುರೋಪಿಯನ್ ಅಧಿಕಾರಿಗಳನ್ನು, ಉನ್ನತ ಅಧಿಕಾರಿಗಳನ್ನು ಇನ್ವೈಟ್ ಮಾಡ್ತಾಯಿದ್ರು. ಅವರಿಗೆಲ್ಲ ಒಳ್ಳೊಳ್ಳೆ ಕುರ್ಚಿ ಅದು ಇದು ಎಲ್ಲವನ್ನು ಅಲ್ಲಿ ಹಾಕಿ ಮಹಾರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು. ಅದರದ್ದು ಒಂದು ಕಾರ್ಯಕ್ರಮ ಇತ್ತು, ಒಂದು ಪ್ರೊಸೀಜರ್ ಇತ್ತು. ಆ ಪ್ರಕಾರ ಅದು ನಡೀತಿತ್ತು. ಆ ಯುರೋಪಿಯನ್ ದರ್ಬಾರ್ಗೆ ಕೆಲವರು ನೇಟಿವ್ಸು ಹೋಗಬೇಕಾಗಿತ್ತು, ಮಾಮೂಲಿ ಜನಗಳಲ್ಲ. ಈ ದಿವಾನು, ಮೆಂಬರ್ಸ್ ಆಫ್ ಕೌನ್ಸಿಲ್ಲು, ಆಮೇಲೆ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸು, ಈ ಥರದವರು ಹೋಗಲೇಬೇಕಾಗಿತ್ತು. ಮಹಾರಾಜರ ಒಂದು ಏನು ಆಹ್ವಾನ ಅಂದರೆ ನಾನು ಬರೋಕ್ಕಾಗಲ್ಲ ಅನ್ನೋ ಪ್ರಶ್ನೆ ಇರಲಿಲ್ಲ, ಹೋಗಲೇಬೇಕು. ಆ ಥರ ಇದು. ವಿಶ್ವೇಶ್ವರಯ್ಯನವ್ರಿಗೆ 1911ರಲ್ಲಿ ಈ ಆಹ್ವಾನ ಬಂತು. ವಿಶ್ವೇಶ್ವರಯ್ಯನವರು ಹೋಗಲಿಲ್ಲ. ದುರಹಂಕಾರದಿಂದ ಅಲ್ಲ, ಅವ್ರಿಗೊಂದು ಕಾರಣ ಇತ್ತು, ಹೋಗಲಿಲ್ಲ. ಒಟ್ಟಿನಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ರು. ಏನು ಮಹಾರಾಜರ ಬಗ್ಗೆ ನೀವು ಈ ರೀತಿ ನಡ್ಕೊಂಡಿದ್ದು, ಆ ಮಹಾರಾಜರಿಗೆ ಅವಮಾನ ಮಾಡಿದಾಗಾಯಿತು, ನೀವು ಯಾಕೆ ಬರಲಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ, ವಿವರಣೆ ಕೊಡಿ. ಅವಾಗ ಇವರು ವಿವರಣೆ ಕೊಟ್ಟರು, ಹುಜೂರ್ ಸೆಕ್ರೆಟರಿಯವರಿಗೆ ವಿವರಣೆ ಕೊಟ್ಟರು. ಏನಂತ, ಈ ಯುರೋಪಿಯನ್ ದರ್ಬಾರಲ್ಲಿ ಯುರೋಪಿಯನ್ಸ್ಗೆ ನೀವು ಕುರ್ಚಿ ಹಾಕ್ತೀರ, ದೇಶೀಯರು ನೆಲದ ಮೇಲೆ ಕೂತ್ಕೋಬೇಕು, ಕಾಲು ಮಡಿಸ್ಕೊಂಡು ಚಕ್ರ ಬಟ್ಲ ಹಾಕೊಂಡು ಕೂತ್ಕೋಬೇಕು. ಇದನ್ನು ನಾನು ಒಪ್ಪೋದಲ್ಲ. ದಿವಾನರು ಕೂಡ ಶೇಷಾದ್ರೇಯರ್, ರಂಗಾಚಾರ್ಲು, ಮುಂದೆ ಈ ಪೂರ್ಣಯ್ಯನವರ ಮರಿಮೊಮ್ಮಗ PN ಕೃಷ್ಣಮೂರ್ತಿ, ಯಳಂದೂರು ಜಾಗೀರ್ದಾರ್ನು, ಇವರೆಲ್ಲರೂ VP ಮಾಧವರಾವ್, ಮಹಾ ದುರಹಂಕಾರಿ, ಮಹಾ ಬುದ್ಧಿವಂತ, ಅದೆಲ್ಲ ಬೇರೆ, ದುರಹಂಕಾರಿ. ಇವರೆಲ್ಲರೂ ಆನಂದರಾವ್ ಅವರಿಗೆ ಕಾಲಕ್ಕೆ ಚಕ್ರಮಟ್ಲು ಹಾಕ್ಕೊಂಡು ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿ, ಯುರೋಪಿಯನ್ ಅಧಿಕಾರಿಗಳು ಎದುರುಗಡೆ ಕುರ್ಚಿಲಿ ಕೂತಿದ್ದಾರೆ. ಇವರು ಈ ಕಡೆ ಸೈಡ್ನಲ್ಲಿ ನೆಲದ ಮೇಲೆ ಕಾಲು ಮಾಡಿಸ್ಕೊಂಡು ಕೂತ್ಕೋತಾ ಇದ್ರು. ಇದನ್ನು ನಾನು ಒಪ್ಪಲ್ಲ, ಅದಕ್ಕೆ ನಾನು ಬರಲಿಲ್ಲ ಅಂತ ಇವ್ರು ಹೇಳ್ತಾರೆ. ಏನು ಮಾಡಬೇಕು, ಮಹಾರಾಜರು ಮುಂದಿನ ವರ್ಷದಿಂದ ಎಲ್ಲರಿಗೂ ಕುರ್ಚಿ ಹಾಕಿ ಅಂತ ಆರ್ಡರ್ ಮಾಡಿದ್ರು. ಇನ್ನೊಂದು ವಿಷಯ, ಇವರು ಚೀಫ್ ಇಂಜಿನಿಯರ್ ಆದಾಗ ಆಯಿತು. 1912ನೇ ಇಸ್ವಿಯಲ್ಲಿ ಆನಂದರಾವ್ ರಿಟೈರ್ ಆದರು. ಆವಾಗ ಇವರಿಗೆ ನೀವು ದಿವಾನರಾಗಿ ಅಂತ ಮಹಾರಾಜರು ಕೇಳಿದ್ರು. ಸ್ವಾಮಿ ಬೇಡ, ನನಗಿಷ್ಟ ಇಲ್ಲ, ನನಗೆ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ಯಾವ್ದಾರು ಇಲಾಖೆಗಳನ್ನ ಸೇರಿಸ್ಕೊಡಿ, ಅದಕ್ಕೆ ಮೆಂಬರ್. ಆವಾಗ ಕೌನ್ಸಿಲ್ ಮೆಂಬರ್ಸ್ ಯಾರಿದ್ದರು, ಫಸ್ಟ್ ಮೆಂಬರ್ ವಾಸ್ ದಿವಾನ್ ಹಿಮ್ಸೆಲ್ಫ್. ಅದು ಬಿಟ್ಟರೆ ಇನ್ನಿಬ್ಬರು ಮೆಂಬರ್ಸ್ ಇರ್ತಿದ್ರು. ಅವರು ಒಟ್ಟು 3 ಜನ. ಆ 3 ಜನಕ್ಕೂ ಕೆಲವು ಇಲಾಖೆಗಳನ್ನ ನಿರ್ದಿಷ್ಟ ಇಲಾಖೆಗಳನ್ನ ಕೊಡ್ತಾಯಿದ್ದು. ಫಸ್ಟ್ ಮೆಂಬರ್ಗೆ ಇಂತಿಂಥ ಇಲಾಖೆ, ಸೆಕೆಂಡ್ ಮೆಂಬರ್ಗೆ ಇಂತಿಂಥ ಇಲಾಖೆ, ಥರ್ಡ್ ಮೆಂಬರ್ಗೆ ಇಂತಿಂಥ ಇಲಾಖೆ ಅಂತ. ಅವಕ್ಕೆ ಒಂದು ರೀತಿಯಲ್ಲಿ ಇವತ್ತಿನ ಲೆಕ್ಕದಲ್ಲಿ ಅದನ್ನು ಒಂದು ಮಿನಿಸ್ಟರ್ಸ್ ಅವರು ಅಂತ ಇಟ್ಕೋಬೋದು. ಅಂದರೆ ಒಬ್ಬೊಬ್ಬರಿಗೆ ಇವಾಗಿನಾಗ ಒಂದು ಇಲಾಖೆ ಅಥವಾ ಅರ್ಧ ಇಲಾಖೆ, ಕಾಲು ಇಲಾಖೆ ಕೊಡ್ತಿರಲ್ಲ. ಇವಾಗ ಎಷ್ಟೋ ಜನ ಮಿನಿಸ್ಟರ್ ಬರೀ ಕಾಲು ಇಲಾಖೆ ಸಿಕ್ಕಿರುತ್ತೆ, ಕೆಲವರಿಗೆ ಅರ್ಧ ಸಿಕ್ಕತ್ತೆ. ಇದೇನು ಏನು ನಗಬೇಕಾದಿಲ್ಲ, ನಿಜ. ಯಾಕೆಂತಂದ್ರೆ ಅಷ್ಟು ಇಲಾಖೆ ಇಲ್ಲ. ಈಗ ಸೆಕ್ರೆಟೇರಿಯೇಟಲ್ಲಿ 14, 15, 18 ಇಲಾಖೆ ಇದೆ. ಮಿನಿಸ್ಟರ್ಸ್ ಎಷ್ಟು ಜನ ಇದ್ದಾರೆ, 40 ಎಷ್ಟೋ ಇದ್ದಾರೆ. ಸೊ ಹೀಗಾಗಿ ಇವರು ಒಂದು ತುಂಡು ಅವರು ಒಂದು ತುಂಡು ಕೊಟ್ಟಿದ್ದಾರೆ. ಪ್ರೈಮರಿ ಎಜುಕೇಷನ್ಗೊಬ್ಬ, ಹೈಯರ್ ಎಜುಕೇಷನ್ಗೊಬ್ಬ, ಇದು ಉಂಟು ತಾನೆ. ಆದರೆ ಅವಾಗ ಹಾಗಲ್ಲ, ಒಬ್ಬೊಬ್ಬ ಮೆಂಬರ್ಗೆ 4-5 ಚಾರ್ಜಸ್ ಬರ್ತಿತ್ತು. ಅವರು ಅದನ್ನೆಲ್ಲ ಕೂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು.
ಇರಲಿ. ಈ ವಿಶ್ವೇಶ್ವರ ಇಂಜಿನಿಯರ್ನ ದಿವಾನ ಮಾಡಕ್ಕೆ ಹೊರಟಾಗ ಏನು ನಮ್ಮ ಮಹಾರಾಜರು ಹುಚ್ಚಿಡಿತಾ ಅಂತ ಯೋಚನೆ ಮಾಡಿದ್ರು, ಬೇರೆ ಸಿವಿಲ್ ಸರ್ವೆಂಟ್ಸ್ ಅಲ್ಲ. ಏನು ಒಬ್ಬ ಇಂಜಿನಿಯರ್ನ ದಿವಾನ ಮಾಡೋದು, ಸಿವಿಲ್ ಸರ್ವೆಂಟ್ಸು ಅವತ್ತಿಂದ KAS IAS ಥರ ಅವ್ರನ್ನೇ ನೀವು ಮಾಡಬೇಕು. ಈ ಇಂಜಿನಿಯರ್ ಏನು ಮಾಡ್ತಾನೆ, ಮಣ್ಣು ಸಿಮೆಂಟು ಕಲ್ಸ್ಕೊಂಡು ಕೂತ್ಕೊಳ್ಳಿ, ಇವನಿಗೆ ದಿವಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ನ್ಯೂಸ್ ಅಂತ ಒಂದು ಪೇಪರ್ ಇತ್ತು. ಅವರು ಬರೆದ್ರು, ಈಗ ಸರ್ ಟಿ ಆನಂದರಾಯರ್ ದಿವಾನ್ ಪದವಿಯಿಂದ ನಿವೃತ್ತರಾಗ್ತಿದ್ದಾರೆ, ಅವರ ಜಾಗಕ್ಕೆ ಹೊಸ ದಿವಾನರನ್ನು ಹಾಕುವಂಥ ಪ್ರಪೋಸಲ್ ಇದೆ, ಅದಕ್ಕೆ ಸೆಲೆಕ್ಟ್ ಮಾಡಿರುವಂಥ ವ್ಯಕ್ತಿ ಈ ವಿಶ್ವೇಶ್ವರಯ್ಯ ಇಂಜಿನಿಯರು, ಇದು ನಿಜವಾಗದೇ ಇರಲೆಂದು ನಮ್ಮ ಹಾರೈಕೆ. ಯಾಕಪ್ಪ, ವೈದ್ಯ ಇಲ್ಲ, ಉದಾಹರಣೆ ಹೇಳಬೇಕಂದ್ರೆ ಯಾಕೆ ನಿಜ ಆಗಬಾರ್ದು ಅನ್ನೋದಕ್ಕೆ, ಇದಾಗಿಬಿಟ್ರೆ ಏನೆಲ್ಲ ಅನಾಹುತ ಆಗಕ್ಕೆ ಸಾಧ್ಯ ನೋಡಿ. ವೈದ್ಯ ಇಲಾಖೆಯ ಮುಖ್ಯಾಧಿಕಾರಿಯೂ ಆಗಿರುವ ಡಾಕ್ಟರ್ PS ಅಚ್ಯುತರಾಯರನ್ನು ಮುಖ್ಯ ಇಂಜಿನಿಯರ್ ಆಗಿಯೂ, ಅರಣ್ಯ ಇಲಾಖೆ ಮುಖ್ಯಾಧಿಕಾರಿಯಾಗಿರುವ ಮುತ್ತಣ್ಣನವರನ್ನು ವೈದ್ಯ ಇಲಾಖೆ ಮುಖ್ಯಾಧಿಕಾರಿಯನ್ನಾಗಿಯೂ ಏಕೆ ನೇಮಿಸಬಾರದು? ಅಥವಾ ಇದಾದಮೇಲೆ ಅಂಥದ್ದು ಆಗೋದ್ರಲ್ಲೇ ಆಶ್ಚರ್ಯವೇನಿಲ್ಲ, ನೀವು ರೆಡಿಯಾಗಿರಬೇಕು ಅಂತ ಪ್ರಜೆಗಳಿಗೆ ಎಚ್ಚರಿಕೆ. ಆಗಾಯ್ತಾ? ಇವಾಗ ಏನಾಗ್ತಿದೆ, ಸ್ವಾತಂತ್ರ್ಯಾನಂತರ ಈ ಭೀತಿ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ನ್ಯೂಸು ಅವರು ಹೇಳಿದಂಥ ಈ ಭೀತಿ ಏನಿದೆ ನಿಜ ಆಗಿದೆ. ಈಗೇನಾಗ್ತಿದೆ, KAS IAS ಈ ಅಧಿಕಾರಿಗಳ ವಿಷಯದಲ್ಲಂತೂ ಇದು ನಿಜವಾ? ಎಷ್ಟೋ ಜನರಿಗೆ, ಎಲ್ಲರೂ ಅಲ್ಲ ಅಫ್ಕೋರ್ಸ್, ಕೆಲವರು ಜೋಳ ಯಾವುದು ಕಬ್ಬು ಯಾವುದು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲೋ ಡೆಲ್ಲಿಲೋ ಕಲ್ಕತ್ತಾದಲ್ಲೋ ಹುಟ್ಟುತ್ತಾರೆ ಶ್ರೀಮಂತ, ಅಥವಾ ಅವ್ರ ಅಪ್ಪನೂ IAS, ಏನೋ ಓದ್ಕೋತಾರೆ, ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಒಂದಿಷ್ಟು ಗಟ್ಟಿ ಮಾಡಿರ್ತಾರಲ್ಲ, ಅದರ ಬಲದ ಮೇಲೆ IAS ಸೆಲೆಕ್ಟ್ ಆಗ್ತಾರೆ, ಅದು KAS ಸೆಲೆಕ್ಟ್ ಆಗ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಅಂಥವ್ರನ್ನ ಇವ್ರು ಏನು ಮಾಡ್ತಾರೆ, ಅನಗತ್ಯವಾಗಿ ಸೆಕೆಂಡ್ ಡಿವಿಷನ್ ಕ್ಲರ್ಕಿನ ಪೋಸ್ಟಿಂದ ಟ್ರೈನಿಂಗ್ ಕೊಡ್ತಾರೆ. ಯಾಕೆ? ಅವನು ಸೆಕೆಂಡ್ ಡಿವಿಷನ್ ಕ್ಲರ್ಕಾಗಿ ವರ್ಕ್ ಮಾಡೋಂಥ ಅಗತ್ಯ ಇಲ್ಲವೇ ಇಲ್ಲ, ಅವನ ಜನ್ಮದಲ್ಲಿ ವರ್ಕ್ ಮಾಡಲ್ಲ. ಅವನ್ನ 6 ತಿಂಗಳು ಸೆಕೆಂಡ್ ಡಿವಿಷನ್ ಕ್ಲರ್ಕು, 3 ತಿಂಗಳು ಫಸ್ಟ್ ಡಿವಿಷನ್ ಕ್ಲರ್ಕು, ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂತ 1-2 ವರ್ಷ ಇವರಿಗೆ ಟ್ರೈನಿಂಗು ಅಂತ ಹೇಳ್ಬಿಟ್ಟು ಸುಮ್ಮನೆ ಸಂಬಳ ಕೊಟ್ಟು ಅವರಿಂದ ಏನೂ ಪ್ರಯೋಜನ ಇಲ್ಲ. ಬೇರೆ ಇನ್ನೊಬ್ಬ ಯಾರೋ ಮಾಡ್ತಾನೆ ಸಾಹೇಬರು ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ 1-2 ಸೈನ್ ಹಾಕೊಂಡು ಕೂತಿರ್ತಾನೆ. ಇಂಥವ್ರಿಗೆ ಏನು ಮಾಡ್ತಾನೆ, ಆಮೇಲೆ ಆಫ್ಟರ್ ದಿಸ್ ಟ್ರೈನಿಂಗ್ ಅವರಿಗೆ ಒಂದು ಸ್ವಲ್ಪ ಸರ್ವಿಸ್ ಆದಮೇಲೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸೆಕ್ರೆಟರಿ ಅಂತ ಪೋಸ್ಟ್ ಮಾಡ್ತಾರೆ 1 ವರ್ಷ, ಅಥವಾ ಯಾರು ಮಿನಿಸ್ಟರ್ ಹತ್ರ ಜಗಳ ಕಾಯ್ಕೊಂಡ್ರೆ 6 ತಿಂಗಳು. ಅದಾದಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟದ್ದು ಡೈರೆಕ್ಟರು 1.5 ವರ್ಷ. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೆಪ್ಟಿ ಸೆಕ್ರೆಟರಿ 1 ವರ್ಷ. ಹೀಗೆ 30-35 ವರ್ಷದಲ್ಲಿ ಅವ್ರನ್ನ ಸುಮಾರು ಒಂದು 25 ಪೋಸ್ಟ್ಗೆ ಹಾಕಿ ಅದೇನು ಸೇವೆ ಪಡ್ಕೋತಾ ಇದ್ದಾರೋ, ಅದೇನು ಅವರ ಅನುಭವದ ಲಾಭವನ್ನು ಪಡ್ಕೋತಾ ಇದ್ದೀವೋ, ನಾವು ಅವ್ರಿಗೆಲ್ಲ ಮೇಯಿಸ್ಕೊಂಡು ಕೂತಿದ್ದೀವೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಅಂದರೆ ಈ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ನ್ಯೂಸ್ನವರು ಅವತ್ತು 1912ರಲ್ಲಿ ಎಕ್ಸ್ಪ್ರೆಸ್ ಮಾಡಿದಂಥ ಭೀತಿ ಸ್ವಾತಂತ್ರ್ಯದ ನಂತರ ನಿಜ ಆಯಿತು, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಿಜ ಆಗಲಿಲ್ಲ. ಅವರು ದಿವಾನ್ ಆದ ಕೂಡಲೇ ಈ ಭಿನ್ನ ಒತ್ತಳೆ ಕೊಡೋದು ಇದೆಲ್ಲ ಇರುತ್ತಲ್ಲ, ಒಂದೊಂದು ಮುನ್ಸಿಪಾಲ್ಟಿನವರು ಒಂದೊಂದು ಊರಿನವರು ಅವ್ರನ್ನ ಕರೆದು, ಇವಾಗಲೂ ಇದು ನಡೆಯುತ್ತೆ. ಮಿನಿಸ್ಟ್ರಿ ಆದ ಕೂಡಲೇ ಅವನು ಊರಿಗಿನವ್ರು ಕರೆದು ಒಂದು ಬೆಳ್ಳಿ ಗದೆನೋ ಚಿನ್ನದ್ದು ಗದೆನೋ ಏನಾದ್ರು ಒಂದು ಕೊಡೋದು, ಆಮೇಲೆ ಅಥವಾ ಒಂದು 1000 ರೂಪಾಯಿ ನೋಟಿಂದು ಒಂದು ಹಾರ ಹಾಕೋದು, ಈ ರೀತಿ ಎಲ್ಲ ಏನೋ ಒಂದು ಕಾರ್ಯಕ್ರಮಗಳು ನಡೆಯುತ್ತಲ್ಲ, ಉತ್ಸಾಹ. ಸೊ ಇಂಥದ್ದು ನಡೆದಾಗ ವಿಶ್ವೇಶ್ವರಯ್ಯ ಆ ರೀತಿಯ ಒಂದು ಸಮಾರಂಭಕ್ಕೆ ಹೋಗಿದ್ದಾಗ ಬೆಂಗಳೂರಿನಲ್ಲೇ ಹೇಳ್ತಾರೆ, ನನಗೆ ನೀವುಗಳು ಒಪ್ಪಿಸಿರುವ ಎಲ್ಲ ಭಿನ್ನವತ್ತಲೆಗಳಲ್ಲಿ ನೀವು ಹೇಳಿರುವುದೇನೆಂದರೆ, ನಿಮ್ಮ ಅಭಿಪ್ರಾಯದಲ್ಲಿ ಶ್ರೀಮನ್ ಮಹಾರಾಜರವರ ಸರ್ಕಾರ ಏನನ್ನು ಮಾಡಬೇಕು, ಅಥವಾ ದಿವಾನನಾಗಿ ನಾನು ಏನು ಮಾಡಬೇಕು
ಅನ್ನಕ್ಕೆ ಸಂಬಂಧಪಟ್ಟಿದೆ. ನೀವು ಹೇಳ್ತಾ ಇರೋದೆಲ್ಲ ಎಲ್ಲ ಬಿಲ್ ಆಗುತ್ತೆ, ನಾನೇನು ಮಾಡಬೇಕು, ನೀವು ಮಹಾರಾಜರು ಏನು ಮಾಡಬೇಕು ಅಂತ ಹೇಳಿದಿರ. ಅಷ್ಟೇಕೆ ನಿಮ್ಮ ಕಡೆಯಿಂದ ನಮ್ಮೊಡನೆ ಸಹಕರಿಸಲು ನೀವು ಸಿದ್ಧವೆಂಬ ಬಗ್ಗೆ ಒಂದೇ ಒಂದು ಸೂಚನೆಯೂ ಇಲ್ಲ. ಶ್ರೀಮನ್ ಮಹಾರಾಜರವರ ಸರ್ಕಾರವು ನನ್ನ ಅಧಿಕಾರಾವಧಿಯಲ್ಲಿ ಏನನ್ನು ಮಾಡಲಿದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದರೆ ನಾನು ಹೇಳುವುದು ಇಷ್ಟೆ: ಅದು ಜನರು ಏನನ್ನು ಮಾಡಲು ಸಹಾಯ ಕೊಡುವರೋ ಅದರ ಮೇಲೆ ಅವಲಂಬಿಸಿದೆ ಅಂತ ವಿಶ್ವೇಶ್ವರಯ್ಯನವರು ಹೇಳುವುದು. ಸರ್ಕಾರವು ಜನರೇ ಮಾಡಿದ ಸಂಸ್ಥೆ ಅಷ್ಟೇ. ಅದು ಜನರ ಸಾಮರ್ಥ್ಯ ಅಥವಾ ಯೋಗ್ಯತೆಗಿಂತ ಮೇಲೆ ಇರಲು ಹೇಗೆ ಸಾಧ್ಯ? ಸರ್ಕಾರದ ಯೋಗ್ಯತೆ ಜನರ ಯೋಗ್ಯತೆ. ನಿಮ್ಮ ಯೋಗ್ಯತೆ ದೊಡ್ಡದಾಗಿದ್ದರೆ ಸರ್ಕಾರ ದೊಡ್ಡದಾಗತ್ತೆ. ನಿಮ್ಮ ಯೋಚನೆ ಚೆನ್ನಾಗಿದ್ದರೆ ಸರ್ಕಾರದ ಯೋಚನೆ ಚೆನ್ನಾಗಿರುತ್ತೆ. ನಿಮ್ಮ ಸಾಧನೆ ಚೆನ್ನಾಗಿದ್ದರೆ ಸರ್ಕಾರದ ಸಾಧನೆ ಚೆನ್ನಾಗಿರುತ್ತೆ. ಅದನ್ನು ನನ್ನ ಮೇಲೆ, ನಮ್ಮ ಮಹಾರಾಜರ ಮೇಲೆ ಡಿಪೆಂಡ್ ಆಗಿಲ್ಲ. ಎಲ್ಲವೂ ಡಿಪೆಂಡ್ ಆಗಿರೋದು, ಅವಲಂಬಿಸಿರೋದು ನಿಮ್ಮ ಮೇಲೆ. ನೀವು ಕೋಆಪರೇಟ್ ಮಾಡ್ತೀರಾ, ನೀವು ಸಹಕಾರ ಕೊಡ್ತೀರಾ, ನೀವು ನಿಮ್ಮ ಶಕ್ತಿಯನ್ನು, ನಿಮ್ಮ ಶ್ರಮವನ್ನು ಕೊಡ್ತೀರಾ. ಹಾಗಾದರೆ ಡೆವಲಪ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡ್ಬೋದು. GR ಜೋಸ್ಯರ್ ಅಂತ ಬಿಟ್ಟು ಒಬ್ಬರು ಒಂದು ಕಾಲದಲ್ಲಿ ಸಖತ್ತು ಫೇಮಸ್ ಅನ್ನೋಂಥ ಒಂದು ಪತ್ರಕರ್ತರು ಮೈಸೂರಲ್ಲಿದ್ದರು. ಅವ್ರದ್ದು ರ್ಯಾಷನಲಿಸ್ಟ್ ಅಂತ ಒಂದು ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಈ ಥರ ಹೇಳ್ತಾರೆ. ಅವರು ದಿವಾನ ಆದಾಗ ಹೀಗೆ ಹೇಳ್ತಾರೆ: 1912ರಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾದರು ಮತ್ತು ಅವರ ಆಡಳಿತದ 6 ವರ್ಷಗಳ ಅವಧಿಯಲ್ಲಿ 1918ರವರೆಗೆ ಸರ್ಕಾರ ಮತ್ತು ಪ್ರಜೆಗಳನ್ನು ಮೈಸೂರಿನ ಇತಿಹಾಸದಲ್ಲಿ ಹಿಂದೆಂದೂ ಕೇಳರಿಯದಷ್ಟು ಪ್ರಮಾಣದಲ್ಲಿ ಹುರಿದುಂಬಿಸಿ ಕೆಲಸಕ್ಕೆ ಹೆಚ್ಚಿದರು. ರಾಜ್ಯದ ಪ್ರಜೆಗಳಿಗೆ ಮಾತುಗಳ ಮೂಲಕ ಪ್ರಹಾರ ನೀಡಿದರು ಮತ್ತು ಅಂಕಿ ಅಂಶಗಳೆಂಬ ಚಾಟಿಯಿಂದ ಬೀಸಿದರು ಅಂತ ಹೇಳ್ತಾರೆ. ಮುಂದೆ ಸಹಸ್ರಾಕ್ಷನಾದ ಸಾವಿರ ಕಣ್ಣಿರುವಂಥ ಇಂದ್ರನಂತೆ ಅವರು ಎಲ್ಲವನ್ನೂ ತನಿಖೆ ಮಾಡಿದರು, ಎಲ್ಲವನ್ನೂ ಪರೀಕ್ಷೆ ಮಾಡಿದರು, ಎಲ್ಲ ಲೋಪದೋಷಗಳನ್ನು ಎತ್ತಿ ತೋರಿಸಿದರು. ನಂತರ ಈ ಎಲ್ಲವನ್ನೂ ಸುಧಾರಿಸಲು, ಸರಿಪಡಿಸಲು ಯತ್ನಿಸಿದರು. ಈ ಮಾತನ್ನು GR ಜೋಸ್ಯರು ಹೇಳಿದರು. ಅವರ ಈ ಕಾವೇರಿ ಅದು ಇದು ಎಲ್ಲ ಬಿಟ್ಟ ನಂತರ ಒಂದು ಅತ್ಯಂತ ಮುಖ್ಯವಾದ ಸಾಧನೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿತು. ಈ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಅಂತ ಮಾಡಿದ್ರು, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕೊಡೋ ಬಗ್ಗೆ ಬೇರೆ. ಅದಕ್ಕೆಲ್ಲ ಹಿಂದುಳಿದ ವರ್ಗದವರಿಗೋಸ್ಕರ 1 ಲಕ್ಷ ರೂಪಾಯಿಗಳ ಗ್ರಾಂಟು, ಇವತ್ತಿನ ಲೆಕ್ಕದಲ್ಲಿ ಸುಮಾರು ಒಂದು 35 ಕೋಟಿ ರೂಪಾಯಿನಷ್ಟು ಪ್ರತಿ ವರ್ಷ ಗ್ರಾಂಟ್ ಕೊಡುವಂಥ ಒಂದು ಇದನ್ನು ಕೂಡ ಮಾಡಿದ್ರು, ಅರೇಂಜ್ಮೆಂಟ್ ಮಾಡಿದ್ರು. ಆದರೆ ಅವರ ಅತ್ಯಂತ ಈ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಈ ಸಣ್ಣ ಪುಟ್ಟ ಸಾಧನೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಮೈಸೂರು ವಿಶ್ವವಿದ್ಯಾಲಯ ಮಾಡಿದ್ದು ಒಂದು ಮಹಾ ಸಾಧನೆ, ಅಸಾಧಾರಣವಾದಂಥ ಕೆಲಸ ಅನ್ಬೋದು. ಇದರ ಬಗ್ಗೆ ಅತ್ಯಂತ ಕುತೂಹಲಕಾರಿ, ಆಸಕ್ತಿದಾಯಕವಾದಂಥ ದಾಖಲೆಗಳಿವೆ. ವಿವರಗಳಿಗೆ ಹೋಗೋಕ್ಕೆ ಸಮಯ ಇಲ್ಲ. ಅವರು 1898ರಲ್ಲಿ ಜಪಾನ್ಗೆ ಹೋಗಿದ್ರಂತೆ. ಅಲ್ಲಿ ಟೂರ್ ಮಾಡಿದ್ರು. 1898, ಇನ್ನೂ ಮುಂಬೈ ಸರ್ಕಾರ ಸೇವೆಯಲ್ಲಿ ಸೇರಿದ ಹೊಸರಲ್ಲೇ ಅಲ್ಲಿ ಅವರು ಹೇಳ್ತಾರೆ, ಟೋಕಿಯೋ ಇಂಪೀರಿಯಲ್ ಯೂನಿವರ್ಸಿಟಿಯಲ್ಲಿ 1877ರಲ್ಲಿ ಅದನ್ನು ಸ್ಥಾಪನೆ ಮಾಡಿದರು. ವಾಣಿಜ್ಯ ಮತ್ತು ಇತರೆ ವ್ಯವಹಾರಗಳನ್ನು ಕಲಿಸ್ತಾರೆ, ಇಂಜಿನಿಯರಿಂಗ್ ಕಲಿಸ್ತಾರೆ, ವೈದ್ಯಕೀಯ ಕಲಿಸ್ತಾರೆ. ಎಲ್ಲ ಪರದೇಶದ ಭಾಷೆಗಳನ್ನು, ಮುಖ್ಯವಾದ ಪರದೇಶದ ಭಾಷೆಗಳನ್ನು ಅಧ್ಯಯನ ಮಾಡೋಕ್ಕೆ ಎಲ್ಲ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಶೈಕ್ಷಣಿಕ ಕಾನೂನನ್ನು ಆಗಿಂದಾಗೆ ಬದಲಾಯಿಸ್ತಾರೆ. ಅವರ ಮೂಲ ತತ್ವ ಏನಪ್ಪ ಇದನ್ನೆಲ್ಲ ಮಾಡೋದ್ರಿಂದ ನೈತಿಕ ನಡತೆಯ ಬೆಳವಣಿಗೆ, ನಿಷ್ಠೆ ಮತ್ತು ರಾಷ್ಟ್ರಭಕ್ತಿ ಭಾವನೆಗಳ ಪೂರ್ಣ ವಿಕಸನ ಮತ್ತು ವ್ಯಾವಹಾರಿಕ ವೃತ್ತಿಗಳಿಗೆ ಅಗತ್ಯವಾದ ಜ್ಞಾನಾರ್ಜನೆ. ಇದು ಟೋಕಿಯೋ ಇಂಪೀರಿಯಲ್ ಯೂನಿವರ್ಸಿಟಿಯ ಧ್ಯೇಯದಲ್ಲಿ ಸೇರುವಂಥ ಅಂಶಗಳು. ಅವರು ಹೇಳ್ತಾರೆ, 1900 ವೇಳೆಗೆ ಆಗಲೇ ಜಪಾನ್ನಲ್ಲಿ
15 ಲಕ್ಷ ಬಾಲಕಿಯರು, ಬಾಲಕರ ಲೆಕ್ಕ ಇಲ್ಲ, 15 ಲಕ್ಷ ಬಾಲಕಿಯರು 1900ನೇ ಇಸ್ವಿಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ರು. ಭಾರತದಲ್ಲಿ ಜಪಾನಿಗಿಂತ ಎಷ್ಟೋ ಹೆಚ್ಚು ಜನಸಂಖ್ಯೆ ಇದ್ದಂಥ ಭಾರತದಲ್ಲಿ 4 ಲಕ್ಷ, ಭಾರತ ಇಡೀ ಭಾರತನ ಹೇಳ್ತೀವಿ, 4 ಲಕ್ಷ ಬಾಲಕಿಯರು ಶಾಲೆಗೆ ಹೋಗ್ತಾ ಇದ್ರು. ಎಷ್ಟೋ ಡಿಸ್ಟ್ರಿಕ್ಸಲ್ಲಿ ಒಂದು ಹುಡುಗಿನೂ ಹೋಗ್ತಿರಲಿಲ್ಲ, ಅಂಥ ಒಂದು ಸ್ಥಿತಿ ಇತ್ತು. ಅಲ್ಲದೆ ಜಪಾನಿನ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಸರಳ ಜೀವನವನ್ನು ನಡೆಸುತ್ತಿದ್ದರು, ರಾಷ್ಟ್ರಭಕ್ತಿ ಭಾವನೆಯಿಂದ ಪ್ರೇರಿತರಾಗಿದ್ದರು, ವಿಪರೀತ ಶ್ರಮಿಸುತ್ತಿದ್ದರು. ಅಷ್ಟೇ ವಿದ್ಯಾರ್ಹತೆ ಉಳ್ಳಂಥ ವ್ಯಕ್ತಿಗಳಿಗೆ ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಬಳ ಮತ್ತು ಬೇರೆ ಸವಲತ್ತುಗಳು ದೊರಕುತ್ತಿದ್ದರೂ ಕೂಡ ನಾವು ಸರ್ಕಾರಿ ಸೇವೆಯಲ್ಲೇ ಇರ್ತೀವಿ ಅಂತ ಹೇಳಿಬಿಟ್ಟು ಕಡಿಮೆ ಸಂಬಳ ತಗೊಂಡು ಅವರು ತೃಪ್ತಿಯಿಂದ ಸರ್ಕಾರಿ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಇವೆಲ್ಲವನ್ನು ಕೂಡ ವಿಶ್ವೇಶ್ವರಯ್ಯನವರು ಜಪಾನ್ ಬಗ್ಗೆ ಹೇಳ್ತಾರೆ. ಅವರು ಜರ್ಮನಿ ಬೇರೆ ಕಡೆ ಹೋದಾಗಲೂ ಕೂಡ ಇದೇ ರೀತಿ ಎಲ್ಲವನ್ನು ಅವರು ಗಮನಿಸ್ಕೊಂಡು ಬಂದು ಇಲ್ಲಿ ಜನಗಳಿಗೆ ಒಂದು ರೀತಿ ಶಿಕ್ಷಣವನ್ನು ನೀಡಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾರೆ, ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು 6 ದಶಲಕ್ಷ, ಸುಮಾರು 60 ಲಕ್ಷ. ಆದರೆ ಮೈಸೂರಿನಲ್ಲಿ ಒಂದೇ ಒಂದು ವಿಶ್ವವಿದ್ಯಾಲಯವೂ ಇಲ್ಲ. ಜರ್ಮನಿಯಲ್ಲಿ 30 ದಶಲಕ್ಷ ಜನಸಂಖ್ಯೆ, ನಮ್ಮ ಅರ್ಧದಷ್ಟು ಜನಸಂಖ್ಯೆ, 20 ವಿಶ್ವವಿದ್ಯಾಲಯಗಳಿವೆ. ಕೆನಡಾದಲ್ಲಿ ಮೈಸೂರು ಜನಸಂಖ್ಯೆಯ 25% ಜನಸಂಖ್ಯೆ ಇರುವಂಥ ಕೆನಡಾದಲ್ಲಿ 18 ವಿಶ್ವವಿದ್ಯಾನಿಲಯ ಇವೆ. ಬ್ರಿಟನ್ನಲ್ಲಿ 10 ಲಕ್ಷ ಜನಕ್ಕೆ ಒಂದೊಂದು ವಿಶ್ವವಿದ್ಯಾನಿಲಯ ಇದೆ. ಈ ರೀತಿ ಇರುವಾಗ ನಾವು 60 ಲಕ್ಷ ಜನ ಇರೋಂಥ ಈ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಒಂದೇ ಒಂದು ವಿಶ್ವವಿದ್ಯಾನಿಲಯ ಇಲ್ಲ ಅಂದರೆ ಏನು ಇದು ನಮ್ಮ ದುರವಸ್ಥೆ ಅಂತ ಅವರಿಗೆ ಬೇಜಾರಾಯಿತು. ಹೀಗಾಗಿ ಅವರು ಇಲ್ಲಿ ಏನೇ ಆದರೂ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೊರಟರು. ಇದಕ್ಕೆ ಬೇರೆ ವಿವರಗಳನ್ನೆಲ್ಲ ನಾನು ಹೋಗಲ್ಲ, ಏಕೆಂದರೆ ಟೈಮ್ ಇಲ್ಲ. ಆದರೆ ಒಂದು ವಿಷಯ ಹೇಳಬೇಕು, ಇಲ್ಲಿ ವಿಶ್ವವಿದ್ಯಾಲಯ ಮಾಡಿಕೊಡ್ದು. ನೀವು ವಿಶ್ವವಿದ್ಯಾಲಯ ಏನು ಮಾಡ್ತೀರಿ? ನಾವಿಲ್ವೇ? ಮದ್ರಾಸ್ ಯೂನಿವರ್ಸಿಟಿ ಇಲ್ವಾ? ನಿಮ್ಮ ಮದ್ರಾಸ್ ಯೂನಿವರ್ಸಿಟಿಗೆ ನಾವು ನೀವು ಅವತ್ತಿಂದ ನಿಮ್ಮ ಹುಡುಗರನ್ನ ಕಳಿಸ್ತಾ ಇದ್ದೀರಿ, ನಾವೇನು ಅವರಿಗೆ ನಿರಾಕರಿಸಿದ್ದೀವ? ನಿರಾಕರಿಸ್ತಿದ್ರು ಎಷ್ಟೋ ಸರಿ, ಅಷ್ಟು ಸೀಟ್ ಇಲ್ಲ ಅನ್ನೋರು, ಅದು ವಿಷಯ ಬೇರೆ. ನಾವೇ ನಿಮಗೆ ಅವಕಾಶ ಕೊಡ್ತಾ ಇದ್ದೀವಲ್ಲ, ಎಷ್ಟೋ ಜನ ಮೈಸೂರವರೆಲ್ಲ ಇಲ್ಲೇ ಓದ್ಬಿಟ್ಟು ಹೋಗಿದ್ದಾರೆ. ವಿಶ್ವೇಶ್ವರಯ್ಯನವರೇ ಇಲ್ಲೇ ಓದಿದ್ದಲ್ವಾ? ಅಂದರೆ ನಮ್ಮ ಡಿಗ್ರಿ ತೊಗೊಂಡಿಲ್ವಾ? ಅದರಿಂದ ನೀವ್ಯಾಕೆ ಇದು ಮಾಡ್ಕೋಬೇಕು? ನಮ್ಮದೇ ಇದೆ, ನಾವು ಇದಕ್ಕೆ ಪರ್ಮಿಷನ್ ಕೊಡಲ್ಲ. ಅವ್ರು ಯಾರು ಪರ್ಮಿಷನ್ ಕೊಡೋಕ್ಕೆ? ಗೌರ್ಮೆಂಟ್ ಆಫ್ ಇಂಡಿಯಾ ಇತ್ತು. ಆದರೆ ಅವ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಕಿವಿ ಹಿಂಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇತ್ತು. ಹಾಗಾಗಿ ನಾವು ಪರ್ಮಿಷನ್ ಕೊಡಲ್ಲ, ನೀವು ಮಾಡಿಕೊಡ್ದು ಅಂತ ಪಟ್ಟು ಹಿಡಿದ್ರು. ಕಡೆಗೆ ವಿಶ್ವೇಶ್ವರಯ್ಯನವರು ತಮ್ಮ ಎಲ್ಲ ಬುದ್ಧಿ ಸಾಮರ್ಥ್ಯ ಇನ್ಫ್ಲೂಯೆನ್ಸ್ ಎಲ್ಲವನ್ನು ಉಪಯೋಗಿಸಿ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತಂದರು. ಆ ಪರ್ಮಿಷನ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೈಡರ್ ಹಾಕಿದರು, ನೀವು ಏನಾದರೂ ಮಾಡಿ ಇವರು ಮದ್ರಾಸ್ ಯೂನಿವರ್ಸಿಟಿನವ್ರನ್ನ ಒಪ್ಪಿಸ್ಕೋಬೇಕು ಅಂತ. ಅವ್ರನ್ನ ಒಪ್ಪಿಸೋದು ಹೇಗೆ? ಅವರು ಒಪ್ಪಲ್ಲ. ಆದರೂ ಕೂಡ ಉದಕಮಂಡಲದಲ್ಲಿ ಊಟಿನಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತಾರೆ, ದಿವಾನರು ಹೋಗ್ತಾರೆ, ಇನ್ನೂ ಕೆಲವರು ಶಿಕ್ಷಣವೇತ್ತರು ಹೋಗ್ತಾರೆ. ಮದ್ರಾಸ್ ಯೂನಿವರ್ಸಿಟಿಯ ಆಮ್ಥಿಲ್ ಅನ್ನುವಂಥ ವೈಸ್ ಚಾನ್ಸಲರು ಬರ್ತಾರೆ. ದೊಡ್ಡ ಚರ್ಚೆ ಆಗತ್ತೆ ಕೆಲವು ಕಾಲ. ಆವಾಗ ಅವರು ಪಟ್ಟು ಹಿಡಿದಿದ್ದು ನೋಡಿ ವಿಶ್ವೇಶ್ವರಯ್ಯನವರು ಅವ್ರಿಗೆ ಹೇಳ್ತಾರೆ, ಸ್ವಾಮಿ, ಮಗಳು ದೊಡ್ಡೋಳಾಗಿ ತಾನು ಒಬ್ಬಳು ಗೃಹಿಣಿ, ನನ್ನದೇ ಸಂಸಾರ ಇದೆ, ನನ್ನದೇ ಕುಟುಂಬ ಇದೆ ಅಂತ ಹೇಳ್ಬಿಟ್ಟು ಅವಳ ಕುಟುಂಬವನ್ನು ಅವಳು ವ್ಯವಸ್ಥೆ ಮಾಡಲಿಕ್ಕೆ ಹೊರಟ್ರೆ ನೀವ್ಯಾಕೆ ಅಡ್ಡಿ ಬರ್ತೀರಾ? ಈಗ ನಾವು ಮೊದಲು ಹಾಗಲ್ಲ, 81ರಿಂದ ನಾವು ಸಾಕಷ್ಟು ನಾವು ಕೂಡ ಒಂದು ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದೀವಿ. ನಮಗೆ ನಮ್ಮದೇ ಒಂದು ವಿಶ್ವವಿದ್ಯಾಲಯ ಬೇಕು ಅನ್ನಿಸ್ತಾ ಇದೆ. ನಾವು ನಮ್ಮ ಖರ್ಚಿನಲ್ಲಿ ನಮ್ಮ ಜನರಿಗೋಸ್ಕರ ಮಾಡಿಕೊಂಡ್ರೆ ಅದನ್ನು ನೀವ್ಯಾಕೆ ಅಡ್ಡಿ ಬರ್ತೀರಾ? ನಿಮ್ಮ ಮಗಳೇ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ಆ್ಯಕ್ಚುಲಿ ಒಂದು ರೀತಿ ನಾವು ಮಗಳು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅನ್ನೋ ರೀತಿಯಲ್ಲಿ ಕೇಳೋದಂತೆ. ಆವಾಗ ಮದ್ರಾಸ್ ಯೂನಿವರ್ಸಿಟಿನವ್ರು ಏನು ಹೇಳಬೇಕು? ಸರಿ, ಮನೆ ಬಿಟ್ಟು ಓಡಿ ಹೋಗ್ತಾ ಇರೋ ಮಗಳಿಗೆ ಪ್ರೋತ್ಸಾಹ ನೀಡುವಂಥ
ಮರ್ಜಿ ನಮಗೇನಿದೆ. ಆಹಾ, ವಿಶ್ವೇಶ್ವರಯ್ಯನವರು ವಾಪಸ್ ಬಂದರು. ಅದರ ಮುಂದಿನ ತಿಂಗಳು ಯೂನಿವರ್ಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಏನು ಸೊಪ್ಪು ಹಾಕಲಿಲ್ಲ. ಸೊ ಇಲ್ಲಿ ಇನ್ನೊಂದು ವಿಷಯವನ್ನು, ಅಂದರೆ ನಮ್ಮ ಒಂದು ಸ್ಥಿತಿ ಏನಿತ್ತು ಇಂಗ್ಲೀಷ್ನವ್ರ ಮುಂದೆ, ಒಂದು ಸಂಸ್ಥಾನದ ಸ್ಥಿತಿ ಏನಿತ್ತು, ಒಂದು ಸಂಸ್ಥಾನದ ಗತಿ ಏನಿತ್ತು, ಅದರ ದುರವಸ್ಥೆ ಏನಿತ್ತು ಅಂತ ನಾವು ತಿಳ್ಕೊಂಡ್ಬಂದರೆ ಯಾವ ಒಂದು ಹಿನ್ನೆಲೆಯಲ್ಲಿ ಇಂಥ ಕೆಲಸಗಳನ್ನ ಅವ್ರು ಮಾಡಿದ್ರು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ. ವಿಶ್ವೇಶ್ವರಯ್ಯನವರ ಅಧಿಕಾರದಲ್ಲಿ ಇದ್ದಾಗ ಈ ನಮ್ಮ ಮೈಸೂರು ಸಂಸ್ಥಾನದ ರಾಜರು 1610ನೇ ಇಸ್ವಿಯಿಂದ ಒಂದು ರತ್ನ ಸಿಂಹಾಸನವನ್ನು ಉಪಯೋಗಿಸ್ತಾ ಇದ್ರು ದಸರಾ ಟೈಮ್ನಲ್ಲಿ ಮಾತ್ರ. ಮಹಾರಾಜರು ಅಂದರೆ ದಿನಾಗಲೂ ಹೋಗಿ ಸಿಂಹಾಸನ ಮೇಲೆ ಕೂತ್ಕೋತಾರೆ ಅಂತ ತಿಳ್ಕೊಕೂಡ್ದು. ಅದು ಬರೀ ದಸರಾ ಸಂದರ್ಭದಲ್ಲಿ ಒಂದು 9-10 ದಿನ ಮಾತ್ರ ಕೂತ್ಕೋತಿದ್ರು. ಆಮೇಲೆ ಅದು ಸಿಂಹಾಸನ ತೆಗೆದಿಟ್ಬಿಟ್ಟು ಬೇರೆ ಚೇರಲ್ಲಿ ಕೂತ್ಕೋತಾ ಇದ್ರು. ಇರಲಿ, ಅದು ಸ್ವಲ್ಪ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅದನ್ನು ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕಿದ್ರಂತೆ ಒಂದು ಲಂಬರ್ ರೂಮಲ್ಲಿ. ಅದನ್ನು ಎತ್ಕೊಂಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಮಾಡಿಸಿದ್ರು ಇಂಗ್ಲೀಷ್ನವರು. ಆವಾಗ ಅವರೇ ಅದಕ್ಕೊಂಚೂರು ಪೇಂಟ್ ಗಿಂಟ್ ಹೊಡೆದು ಕೊಟ್ಟಿದ್ದರು. ಆಮೇಲೆ ಅದು ಆಗಿಂದ ಮುಮ್ಮಡಿ ಕೃಷ್ಣರಾಜವರೇ ಸ್ವಲ್ಪ ಅದಕ್ಕೆ ಅಲ್ಲೊಂದು ಚೂರು ಇಲ್ಲೊಂದು ಚೂರು ರತ್ನ ಮುತ್ತೂರು ಅದನ್ನೆಲ್ಲ ಒಂದು ಸೇರಿಸಿ ಸ್ವಲ್ಪ ಅಲಂಕಾರ ಮಾಡಿಟ್ಟಿದ್ರು. ಆದರೂ ಅದು ಸ್ವಲ್ಪ ಇವರಿಗೆ ದುಡ್ಡು ಜಾಸ್ತಿ ಆದಾಗೆ ನಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಸೈಕಲ್ಲಿಗೆ ಬಂದು ಸೈಕಲ್ ಹೋಗ್ತಾ ಇದ್ದವನು ಲೂನಾಗಿ ಬಂದು ಲೂನಾಯಿಂದ ಸ್ಕೂಟ್ರು ಮೋಟರ್ ಸೈಕಲ್ಲು ಕಾರಿಗೆ ಬರಲ್ವಾ, ಹಾಗೆ ನಮ್ಮ ಇನ್ಕಮ್ ಜಾಸ್ತಿ ಆದಾಗೆ ಮಹಾರಾಜರ ಥಿಂಕಿಂಗು ನನಗೇನು ಬೇಕು ಅನ್ನೋದ್ರದ್ದು ಯಾವ ಸ್ಟ್ಯಾಂಡರ್ಡ್ಗೆ ನಾವು ಹೋಗಬೇಕು ಅನ್ನೋ ಬರುತ್ತೆ. ಅದು ಅವರು ಮನುಷ್ಯರೇ ತಾನೆ. ನಾನು ಸಣ್ಣ ಹುಡುಗಾಗಿದ್ದ ನಮ್ಗೆ ಯಾವಾಗ ಒಂದು ಅನುಮಾನ ಬರ್ತಾಯಿತ್ತು. ನಮ್ಮ ತಾಯಿ ಹೇಳ್ತಾಯಿದ್ರು, ಅವರು ನಮ್ಮ ತಾತ ಅರಮನೆಯಲ್ಲಿ ವಿದ್ವಾಂಸರಾಗಿದ್ದವರು. ನಮ್ಮ ತಾಯಿ ಅಲ್ಲಿ ಯಾವಾಗ ಅರಮನೆಯೆಲ್ಲ ಓಡಾಡಲಿಕ್ಕೆ ಅವ್ರ ಜೊತೆಲೆಲ್ಲ ಹೋಗ್ತಿದ್ರಂತೆ. ಅವನೊಂದು ಸರಿ ಹೇಳ್ತಾಯಿದ್ರು, ಹೀಗೆ ನಾವು ಅರಮನೆ ಒಳಗೆ ಓಡಾಡ್ತಾ ಇದ್ವಿ ಯಾವಾಗ ಸಣ್ಣ ಹುಡುಗರಾಗಿದ್ದಾಗ ಅಂತ. ಅವಾಗ ನನಗೆ ಯಾವಾಗ ಒಂದು ಅನುಮಾನ ಬರ್ತಿತ್ತು, ಈ ಮಹಾರಾಜರು ಅಂತ ನಮ್ಮಮ್ಮ ಆಗಿಂದಾಗೆ ಹೇಳಿ ಏನೋ ಮಹಾ ಅಂತ ಗೊತ್ತಾಗ್ತಿತ್ತು. ದೇವರು ಬಿಟ್ಟರೆ ಅವರೇನೋ ಅಥವಾ ದೇವರೇಯೋ ಹೇಗೆ. ಆವಾಗ ನಾನು ಅವ್ರಿಗೆ ಒಂದು ಸರಿ ಕೇಳಿದೆ ಮಮ್ಮಗೆ, ಈ ಮಹಾರಾಜರು ಅನ್ನ ತಿಂತಾರ ಅಂತ. ಯಾಕೆಂದರೆ ಅಷ್ಟೊಂದು ವೈಭವ, ಅಷ್ಟೊಂದು ದುಡ್ಡು, ಆ ಅರಮನೆ ಅನ್ನೋದು ಅಷ್ಟು ದೊಡ್ಡದು, ಒಂದು 48 ಎಕರೆ ಮಾತ್ರ ಇರುವಂಥ ಚಿಕ್ಕ ಕಾಂಪೌಂಡು. ಸೊ ಹೀಗೆ ನನಗೆ ಆ ರೀತಿಯ ನಮ್ಮ ಇರಲಿ. ಸೊ ಅಂದರೆ ದುಡ್ಡು ಜಾಸ್ತಿ ಆದಾಗೆ ಕಂಫರ್ಟ್ಸ್ ಜಾಸ್ತಿ ಬೇಕು, ಕಂಫರ್ಟಿಂದ ಲಕ್ಸುರಿ ಬೇಕು, ಅದರಾಚೆ ಫಿಲ್ತಿಲಿ ಅನ್ನೋ ರೀತಿಯ ಲಕ್ಸುರಿ ಬೇಕು. ಸೊ ಆ ಮಹಾರಾಜರು ಅವಾಗ ಹೇಳಿದ್ರು, ಈ ಸಿಂಹಾಸನ ಏನೇ ಹೀಗಿದೆ, ನಮ್ಮ ತಾತ ಬಳಸ್ತಾ ಇದ್ದಿದ್ದು, ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ. ಇದಕ್ಕೆ ಒಂದು ಎಸ್ಟಿಮೇಟ್ ಅಂತ ಅಧಿಕಾರಿಗಳು ಮಾಡ್ತಾರೆ, ಭಾರಿ ದೊಡ್ಡ ಎಸ್ಟಿಮೇಟನ್ನೇ ಮಾಡಿದ್ರು. ಮಹಾರಾಜರೇ ಇದೇನಪ್ಪ ಇಷ್ಟೊಂದು ದುಡ್ಡು ನಾಗೆ ಯಾರು ಕೊಡಬೇಕಾದ ದುಡ್ಡು? ಮಹಾರಾಜ ಕೂತ್ಕೊಳ್ಳೋದ್ರಿಂದ ಅರಮನೆ ಒಳಗೆ ಇರೋದ್ರಿಂದ ಅದು ಅರಮನೆ ಪ್ರಾಪರ್ಟಿ ಅಂತ ನೀವು ಭಾವಿಸಿರೋದ್ರಿಂದ ಅರಮನೆಯವರೇ ಕೊಡಬೇಕು ಅಂತ ಚಕ್ರವರ್ತಿ ಅಂತ ಒಬ್ಬರಿದ್ದರು, ಫೈನಾನ್ಷಿಯಲ್ ಸೆಕ್ರೆಟ್ರಿ. ಅವರು ಬರೆದರು. ಕೃಷ್ಣರಾಜ ಒಳಗೆ ಮಹಾ ಸಿಟ್ಟು ಬಂದ್ಬಿಡ್ತು. ಈ ಥರ ಬರೀತಾನೆ, ನಾನು ಕೈ ಕೆಳಗೆ ಅಧಿಕಾರಿ ಆಗಿಬಿಟ್ಟು ಅರಮನೆ ಬಗ್ಗೆ ಮರ್ಯಾದೆ ಇಲ್ಲ, ಮಹಾರಾಜರ ಬಗ್ಗೆ ಮರ್ಯಾದೆ ಇಲ್ಲ. ತೊಗೊಂಡು ಬಂದ್ರಿ ಆ ಫೈಲ್ನ, ಹರಿದಾಕಯ್ಯ ಅದನ್ನ. ಆ ಫೈಲನ್ನೇ ಹರಿದಾಕಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಸಿಟ್ಟು ಬಂದಿತ್ತು ಅವತ್ತು. ಆಯಿತು, ಅದನ್ನು ಬಿಡೋಣ. ಇವಾಗ ಇದಕ್ಕೆ ದುಡ್ಡು ಬೇಕು. ಅವಾಗ ನಮ್ಮದೇ ಚಿನ್ನದ ಗಣಿ ಇದೆಯಲ್ಲ ಕೋಲಾರದಲ್ಲಿ, ಚಿನ್ನಕ್ಕೆ ಯಾಕೆ ಯೋಚನೆ ಮಾಡಬೇಕು? ಒಂಚೂರು ದುಡ್ಡು ಕೊಟ್ಟು ತಗೊಂಡ್ರಾಯ್ತು. ಹೋಲ್ಸೇಲ್ ರೇಟಲ್ಲೇ ಕೊಡ್ಬೋದು ಬಹುಶಃ ನಮಗೆ. ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಯವರು ಅವರೇನಾಗೆ ನಾವೇ ಲೈಸೆನ್ಸ್ ಕೊಟ್ಟಿರೋದು, ನಮ್ಮದೇ ಜಾಗ, ನಾವೇ ನೀರು ಕೊಡ್ತಾಯಿದ್ವಿ, ಅದು ಕೊಡ್ತಿದ್ದೀವಿ, ಇದು ಕೊಡ್ತೀವಿ. ದುಡ್ಡು ಕೇಳಿ ಎಷ್ಟೊತ್ತು ಕಾಲ ಶಿವನ ಸಮುದ್ರ ಎಲೆಕ್ಟ್ರಿಸಿಟಿಯನ್ನು ಕೊಡ್ತಾಯಿದ್ರು. ಅದರಿಂದ ಅವರಿಗೆ ಕಾಗದ ಬರೆದರು. ಯಾರು ಮಿರ್ಜಾ ಇಸ್ಮೇಲ್ ಅವರು, ಮಹಾರಾಜರ ಆಪ್ತ ಕಾರ್ಯದರ್ಶಿ, ಬರೆದರು, ನಾವು ಈ ರೀತಿ ರಾಜ್ಯ ಸಿಂಹಾಸನ ರಿಪೇರಿ ಮಾಡಬೇಕು, ಅದಕ್ಕೆ ಇಷ್ಟು ಗೋಲ್ಡ್ ಬೇಕು, ಅದಕ್ಕೆ ಬಿಲ್ ಸಮೇತ ನೀವು ಅದನ್ನು ಇಷ್ಟು ಗೋಲ್ಡನ್ನು ಕಳಿಸ್ಕೊಡ್ಬೇಕು ಅಂತ. ಜಾನ್ ಟೇಲರ್ ಆ್ಯಂಡ್ ಕಂಪ್ನಿಯವರು ಅವರಿಗೆ ಉತ್ತರ ಬರೆದರು. ಈ ಉತ್ತರವನ್ನು ಕೇಳಿದ್ರೆ ನಿಮಗೆ ದುರ್ಯೋಧನ ನಂತರ ಇಲ್ಲೊಬ್ಬ ದುರ್ಯೋಧನ ಇಂಗ್ಲೆಂಡಿಂದಲೂ ಬಂದು ಇದ್ದ ಅನ್ನೋದು ಗೊತ್ತಾಗ. ದುರ್ಯೋಧನ ಏನು ಹೇಳ್ದ, ಪಾಂಡವರಿಗೆ
ಒಂದು ಸೂಜಿ ಮನೆಯಷ್ಟು ಜಾಗನೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನ ಕೈಯಲ್ಲಿ ಹೇಳಿ ಕಳಿಸಿದಲ್ವಾ. ಈ ಜಾನ್ ಟೇಲರ್ ಆ್ಯಂಡ್ ಕಂಪ್ನಿನವ್ರು ಕಾಗದ ಬರೆದು ಮಿರ್ಜಾಗೆ ಏನಂತ, ನಾಟ್ ಆನ್ ಔನ್ಸ್ ಆಫ್ ಕೋಲಾರ್ ಗೋಲ್ಡ್ ಕ್ಯಾನ್ ಬಿ ಸ್ಪೇರ್ ಆಸ್ ದಿ ಎಂಟೈರ್ ಕ್ವಾಂಟಿಟಿ ಪ್ರೊಡ್ಯೂಸ್ಡ್ ಈಸ್ ರಿಕ್ವೈರ್ಡ್ ಬೈ ಇಂಗ್ಲೆಂಡ್. ಒಂದು ಔನ್ಸನ್ನು ಕೊಡಲ್ಲ, ಕೊಡಲಿಲ್ಲ. ದಿವಾನ್ ಮಿರ್ಜಾ ಅದನ್ನು ಕೋಟಿನ ಜೋಬಲ್ಲಿ ಇಟ್ಕೊಂಡು ಮಹಾರಾಜಿಗೆ ತಗೊಂಡೋಗಿ ತೋರಿಸಿದ್ರು. ಇದನ್ನು ಪಬ್ಲಿಕ್ ಮಾಡಿದ್ರೆ ಏನಾಗ್ಬೋದು, ಅದಕ್ಕೆ ಸುಮ್ಮನೆ ಇಟ್ಬಿಡಪ್ಪ. ವಿಶ್ವೇಶ್ವರಯ್ಯನವ್ರಿಗೆ ಹೇಳಬೇಕಾ, ಅಯ್ಯೋ ಅಪ್ಪ ಬೇಡ, ಅವ್ರಿಗೆ ಭಾರಿ ಗಲಾಟೆ ಮಾಡ್ತಾರೆ. ಸೊ ವಿಶ್ವೇಶ್ವರಯ್ಯನವರಿಗೆ ಈ ವಿಷಯನೇ ತಿಳಿಸದೆ ಮುಚ್ಚಿಟ್ರು. ಇಡೀ ರಾಜ್ಯದ ಜನತೆಗೆ ಈ ವಿಷಯವನ್ನೇ ತಿಳಿದೆ ಇದುವರೆಗೆ ಮುಚ್ಚಿಟ್ರು. ಇವಾಗ ನಾನು ಹೇಳಿದೆ. ಆಮೇಲೆ ಏನು ಮಾಡಬೇಕು ಇದಕ್ಕೆ, ಅವಾಗ ಏನು ಮಾಡಿದ್ರು, ಅರಮನೆಯಲ್ಲಿ ಈ ಹಳೆ ಚಿನ್ನ ಅದು ಇದು ಎಲ್ಲ ಇರುತ್ತಲ್ಲ, ಎಲ್ಲರ ಮಂದು ಇರುತ್ತೆ. ಅದನ್ನೆಲ್ಲ ಎಲ್ಲ ಒಂದು ಕಡೆ ಹಳೆಯದು ಅಂತ ಅಂದ್ಬಿಟ್ಟು ಅವ್ರಿಗೇನು ಕಡಿಮೆ ಅಲ್ವಾ, ಒಂದು ಕಡೆ ಹಾಕಿರ್ತಾರೆ. ಅದನ್ನೆಲ್ಲ ಹಾಕಿದ್ದನ್ನೆಲ್ಲ ತೆಗೆಸಿ ಮಹಾರಾಜರು ಹಳೆ ಈ ಚಿನ್ನಾಭರಣಗಳು, ಹಳೆ ಸವರನ್ಗಳು, ಪ್ರಾಚೀನ ನಾಣ್ಯಗಳಿದ್ವು, ಓಲ್ಡ್ ಏನ್ಷಿಯಂಟ್ ಕಾಯಿನ್ಸ್, ಹೆಚ್ಚು ಕಡಿಮೆ ಶಾತವಾಹನರ ಕಾಲದಿಂದ ಹಿಡಿದು ಇಕ್ಕೇರಿ ಒಡೆಯರ ಕಾಲದವರೆಗೆ, ಟಿಪ್ಪು ಸುಲ್ತಾನ್ ಹೈದರಾಬಾದ್ ಕಾಲದವರೆಗೆ ಇದ್ದಂಥ ಪ್ರಾಚೀನ ನಾಣ್ಯಗಳೆಲ್ಲ ಇದ್ವು. ಅರಮನೆಯ ಬೊಕ್ಕಸದಲ್ಲಿ ಮುಚ್ಚಿಟ್ಟಿದ್ರು. ಅದನ್ನೆಲ್ಲ ಈಚೆಗೆ ತೆಗಿಬಾರ್ದು. ಆ್ಯಕ್ಚುಲಿ ನಾವು ಇವತ್ತು ಆರ್ಕಿಯಾಲಜಿನವ್ರು ಏನು ಹೇಳ್ತೀವಿ, ಇದ್ರ ಪ್ರಕಾರ ಆ್ಯಕ್ಚುಲಿ ಅವ್ರ ಮಹಾರಾಜರನ್ನು ನಾವು ಕೋರ್ಟ್ಗೆ ಎಳಿಬೇಕು. ಯಾಕೆಂದರೆ ಇದು ತಪ್ಪು, ಮಾಡೋ ಹಾಗಿಲ್ಲ. ಆದರೆ ಅವಾಗ ಮಾಡಿದ್ರು. ಅದನ್ನೆಲ್ಲ ಕೊಟ್ಟು ಕರಗಿಸಿ ಇವಾಗಿನ ಸಿಂಹಾಸನ ಏನು ನೋಡ್ತೀರಾ ಆ ವೈಭವ ಸೃಷ್ಟಿ ಮಾಡಿದ್ರು. ಮೊನ್ನೆ 2-3 ಜನ ಸ್ಪೀಕರ್ಸ್ ಏನು ಹೇಳಿದ್ರು, ಕನ್ನಂಬಾಡಿ ಕಟ್ಟಕ್ಕೆ ಚಿನ್ನಾಭರಣ ತಂದು ಕೊಟ್ಟರು ಅಂತ. ನೋ, ಯಾವ ಕನ್ನಂಬಾಡಿ ಕಟ್ಟಕ್ಕೂ ಚಿನ್ನಾಭರಣ ಅರಮನೆಯಿಂದ ಬರಲಿಲ್ಲ. ಹೆಚ್ಚು ಕಡಿಮೆ ಇದೇ ಟೈಮ್ನಲ್ಲಿ 1916ನೇ ಇಸ್ವಿಯಲ್ಲಿ ಸಿಂಹಾಸನ ರಿಪೇರಿ ಮಾಡಿದ್ದು. ಹೆಚ್ಚು ಕಡಿಮೆ ಅದೇ ಟೈಮ್ನಲ್ಲಿ ಈ ಕನ್ನಂಬಾಡಿ ಕೆಲಸಗಳು ನಡೀತಿತ್ತು. ಕೆಲವು ರಾಜವಂಶದ ಪರವಾಗಿ ಮಾತಾಡುವಂಥ ಹಿಸ್ಟೋರಿಯನ್ಸ್, ಸಮ್ ಮಿತ್ ಮೇಕರ್ಸ್ ಆರ್ ಹಿಸ್ಟೋರಿಯನ್ಸ್, ಸಮ್ ಹಿಸ್ಟೋರಿಯನ್ಸ್ ಆರ್ ಮಿತ್ ಮೇಕರ್ಸ್. ಸೊ ಈ ಸಂದರ್ಭದಲ್ಲಿ ಈ ಮಿಥನ್ನು ಕ್ರಿಯೇಟ್ ಮಾಡಿದ್ರು. ಮಹಾರಾಜರ ವ್ಯಕ್ತಿತ್ವವನ್ನು ದೊಡ್ಡದು ಮಾಡ್ಬೋದಾ, ಅವರ ಉದಾರತೆಯನ್ನು ಕೊಂಡಾಡಬಹುದಾ, ಒಡೆಯರ ಫ್ಯಾಮಿಲಿಯವರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಶ್ಚರ್ಯಪಡಿಸಬಹುದಾ? ಈ ಕಾರಣದಿಂದ ಈ ರೀತಿಯ ಇದು ಅದನ್ನು KRSಗೆ ಕಟ್ಟಲಿಕ್ಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದು ವದಂತಿಯನ್ನು ತೇಲಿಬಿಟ್ಟು ಪದೇ ಪದೇ ಅದೇ ವದಂತಿಯನ್ನು ಹೇಳ್ತಾ ಹೋದರೆ ಏನಾಗುತ್ತೆ, ಇಫ್ ಯು ರಿಪೀಟ್ ಎ ಲೈ ಇಟ್ ಬಿಕಮ್ಸ್ ದ ಟ್ರೂತ್. ಅದಾಗಿದೆ ಅಷ್ಟೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಿಲ್ಲ. ಅಂದರೆ ಒಂದು ಊರಿಗೆ ವಿಶ್ವೇಶ್ವರಯ್ಯನವರು ಹೋಗಿದ್ದರಂತೆ. ಒಬ್ಬನ ಕರ್ಕೊಂಡು ಬಂದರು ಊರಿನ ಜನ. ಏಕೆಂದರೆ ಅವನು ಭಾರಿ ಫೇಮಸ್ ವ್ಯಕ್ತಿ. ಅವನು ವಿಶ್ವೇಶ್ವರಯ್ಯ ತೋರಿಸಿದ್ರೆ ನಮ್ಮ ಹಳ್ಳಿಯ ಮರ್ಯಾದೆ ಜಾಸ್ತಿ ಆಗತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅವನು ಕರ್ಕೊಂಡು ಬಂದಿರುತ್ತೆ. ಸ್ವಾಮಿ ನೋಡಿ, ಇಲ್ಲಿ ಇವನು ಒಂದೇ ದಿನ ಅವನು ಒಂದು ಸರಿ ಊಟಕ್ಕೆ ಕೂತು ಎದ್ದೇಳೋ ಅಷ್ಟೊತ್ತಿಗೆ 4 ಜನ ಗಂಡಸರು ಮಾಡೋ ಅಷ್ಟು ಊಟ ಮಾಡ್ತಾನೆ. ಈ ಥರ ವ್ಯಕ್ತಿ ಎಲ್ಲರೂ ಕಂಡಿದ್ದೀರಾ? ಇಲ್ಲಪ್ಪ, ನಾನು ಕಂಡಿಲ್ಲ. ಆದರೆ ಒಂದು ಸಣ್ಣ ಪ್ರಶ್ನೆ ಇದೆ. ಏನು ಸ್ವಾಮಿ, ಅವನು 4 ಜನ ಮಾಡೋಷ್ಟು ಕೆಲಸ ಮಾಡ್ತಾನಾ? ಹೇಳಿ. ಇಲ್ಲ ಸ್ವಾಮಿ. ಮತ್ತು ಅವನ್ನೇಕೆ ನೀವು ತಿಂಡಿ ಪೋತ ಮಾಡಿಟ್ಕೊಂಡು ಕೂತಿದ್ದೀರಾ? ಅವನಿಗೆ ಒಬ್ಬ ವ್ಯಕ್ತಿ ಊಟ ಮಾಡೋಷ್ಟು ಊಟ ಕೊಡಿ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಅಂದರೆ ಅವ್ರ ಕೆಲಸಕ್ಕೆ ಮಹತ್ವ ಕೊಡ್ತಾಯಿದ್ರು, ಊಟಕ್ಕಲ್ಲ, ವೇಸ್ಟ್ ಮಾಡಲಿಕ್ಕೆ ಅಲ್ಲ. ಅವನು 4 ಜನದ ಊಟ ಯಾಕೆ ಮಾಡಬೇಕು? ಅಗತ್ಯ ಇದೆಯಾ? ಒಬ್ಬನು ನಮ್ಮ ಮನೇಲಿ 3 ಕಾರಿದೆ, ಏನಕ್ಕಪ್ಪ ಒಂದೇ ಕಾರಲ್ಲೇ ಕೂತ್ಕೊಳ್ಳೋದು. 3 ಕಾರಿದೆ, ಏನು ಮಾಡ್ತೀರಾ? 2 ನಿಲ್ಲಿಸಿರ್ತೀರ, ಒಂದಲ್ಲಿ ಓಡಾಡ್ತೀರಾ ಅಲ್ವಾ? ಹಾಗೆ ಅವರ ಒಂದು ವಿಟ್ಟಿ ನೇಚರ್ ಬಗ್ಗೆ ಒಂದು ಮಾತು ಹೇಳ್ಬೋದು. ಒಂದು ಸರಿ ಒಂದು ಭೋಜನಕೂಟ, ಅಲ್ಲಿ ವಿಶ್ವೇಶ್ವರಯ್ಯನವರು ಹೋಗಿದ್ದರು. ಬೇಕಾದಷ್ಟು ಗಣ್ಯ ವ್ಯಕ್ತಿಗಳು ಬಂದಿದ್ರಂತೆ.
ಅಲ್ಲಿ ವಿಶ್ವೇಶ್ವರಯ್ಯನವರ ಸೊಸೆಯವರು ಬಂದಿದ್ದರು. ಏನೋ ಒಂದು ಸರಸ ಸಂಭಾಷಣೆ ಅದು ಇದು ಎಲ್ಲವನ್ನು ಗಂಡಸರು ಹೆಂಗಸರೆಲ್ಲ ಇದ್ರಲ್ಲ ಸಭೆಯಲ್ಲಿ ಮಾತಾಡ್ಕೋತಾ ಇದ್ರು. ಆವಾಗ ವಿಶ್ವೇಶ್ವರಯ್ಯನವರ ಸೊಸೆಯವರು ಜೋರಾಗಿ ಹೇಳಿದ್ರಂತೆ, ಏನು ರೀ ಹೀಗೆ ಹೇಳ್ತೀರಾ ಅಂದರೆ ಏನೋ ಒಂದು ವಿಷಯ ಬಂದಿದೆ, ಮಹಿಳೆಯರು ಮಂತ್ರಿ ಆಗೋ ಕಾಲ ದೂರ ಇಲ್ಲ, ಮಹಿಳೆಯರು ಮಂತ್ರಿಗಳಾಗ್ತಾರೆ ಅಂತ ಅವರು ಒತ್ತಿ ಜೋರಾಗಿ ಹೇಳಿದ್ರಂತೆ. ವಿಶ್ವೇಶ್ವರಯ್ಯನವರು ಕೇಳಿಸ್ಕೊಂಡ್ರು, ಏನೂ ಹೇಳಲಿಲ್ಲ, ಸುಮ್ಮನಾಗ್ಬಿಟ್ರು. ಅವತ್ತಿನ ನೆಕ್ಸ್ಟ್ ಡೇ ಮಾರನೇ ದಿನ ವಿಶ್ವೇಶ್ವರಯ್ಯನವರು ಹಾಸಿಗೆಯಿಂದ ಎದ್ದರು. ಎಲ್ಲ ಆಗಿತ್ತು, ಸರಿ ಕಾಫಿ ಬರುತ್ತೆ ಕಾಫಿ ಬರುತ್ತೆ ಕಾಫಿ ಬರುತ್ತೆ ಅಂತ ಕಾಯ್ತಿದ್ದಾರೆ, ಕಾಫಿನೇ ಬರ್ತಾ ಇಲ್ಲ. ಏನಾಯಿತು ಎಲ್ಲರಿಗೂ ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಸುತ್ತಾಡೆ ಅವರು ಒಳಗಡೆ ಬಂದು ನೋಡಿದ್ರಂತೆ. ಅವಾಗ ತಾನೇ ಅವ್ರ ಸೊಸೆ ಅಂತ ಆಕಳಿಸ್ಕೊಂಡು ಈಚೆ ಕಡೆ ಬಂದರಂತೆ ಅವ್ರ ರೂಮಿಂದ. ಅವಾಗ ಅವರು ನೋಡಿ ವಿಶ್ವೇಶ್ವರಯ್ಯನವರು ಜೋರಾಗಿ ಹೇಳಿದ್ರಂತೆ, ನಿಜ ನಿಜ, ಮಹಿಳೆಯರು ಮಂತ್ರಿಗಳ ಕಾಲ ದೂರ ಇಲ್ಲ, ದೂರ ಇಲ್ಲ, ಅವರು ಹಾಗೇ ಆಗ್ತಾರೆ. ಬರೀ ಮಂತ್ರಿಗಳಲ್ಲ, ಕಾಂಗ್ರೆಸ್ ಮಂತ್ರಿಗಳು ಅಂತ. ಅಂದರೆ ಅವರು ಒಂದು ವಿಟ್ಟಿ ನೇಚರ್ ಅವ್ರಿಗಿತ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ವಿಶ್ವೇಶ್ವರಯ್ಯನವರು ಇವಾಸ್ ಎ ಗ್ರೇಟ್ ವಿಟ್, ಭಾರಿ ಹಾಸ್ಯ ಮಾಡ್ತಾಯಿದ್ರು, ಆದರೆ ಒಂದು ರೀತಿಯ ಗಂಭೀರ ಹಾಸ್ಯ ಅಷ್ಟೇ. 1929ನೇ ಇಸ್ವಿನಲ್ಲಿ ಇವತ್ತು ಈ ಟ್ರಾವಂಕೂರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಯಾವುದೋ ಒಂದು ಸಮ್ಮೇಳನಕ್ಕೆ ಹೋಗಿ ಅವರು ವಾಪಸ್ ಬರ್ತಾಯಿದ್ರಂತೆ. ಜಾಲಾರ್ಪೇಟೆ ಒಳಗೆ ಈ ತೀತಾ ಶರ್ಮಾ ಅವರ ಗೆಳೆಯರು ಮತ್ತು ಮುಂತಾದವರು ವಿಶ್ವೇಶ್ವರಯ್ಯನವ್ರ ಜೊತೆ ಒಳಗಿದ್ದರಂತೆ. ಏನಕ್ಕೋ ಕ್ರಾಸಿಂಗು ಅದು ಇದು ಅಂತ ಇರ್ತಿತ್ತಲ್ಲ ಹಿಂದೆ ಈ ರೈಲುಗಳದು. ಆವಾಗ ಅದ ಏನೋ ಕ್ರಾಸಿಂಗ್ ಅಂತ ಕಾಯ್ತಾ ಇದ್ದಾಗ ವಿಶ್ವೇಶ್ವರಯ್ಯನವರು ಸುಮ್ಮನೆ ಕೂತ್ಕೊಳ್ಳೋ ಪದ ಇದೇ ಇಲ್ಲ. ಅಲ್ಲಿ ಸುಮ್ಮನೆ ರೈಲು ಹೋಗ್ತಾ ಇರೋ, ಏನೋ ಪುಸ್ತಕ ಓದ್ತಾ ಇರೋರು, ರೈಲ್ ನಿಂತರೆ ಈಚೆ ಕಡೆ ಬಂದು ವಾಕಿಂಗ್ ಮಾಡ್ತಾಯಿರೋರು. ಯಾಕೆಂದ್ರೆ ಆಮೇಲೆ ಹೋಗಿ ವಾಕಿಂಗ್ ಮಾಡೋದು ಈಗ ಉಳಿಸಿದ್ರೆ ಆಮೇಲೆ ಏನಾದ್ರು ಬೇರೆ ಕೆಲಸ ಮಾಡ್ಬೋದಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂತ. ಹಾಗೆ ಅವ್ರು ವಾಕಿಂಗ್ ಮಾಡ್ತಾಯಿದ್ರಂತೆ. ವಿಶ್ವೇಶ್ವರಯ್ಯನವರು ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವರು ಪಕ್ಕ ಇದ್ದರೆ ಒಂದು ಸ್ವಲ್ಪ ನಮ್ಮದು ಸ್ವಲ್ಪ ಮರ್ಯಾದೆ ಜಾಸ್ತಿ ಆಗಲ್ವಾ, ಕೆಲವರೆಲ್ಲ ಆ ರೀತಿ ಓಡಾಡ್ತಾಯಿದ್ರು. ಆವಾಗ ಏನೋ ಒಂದು ಸಣ್ಣ ಚರ್ಚೆ ನಡೀತಾಯಿತ್ತು. ಆವಾಗ ತಾನೇ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಲ್ಲ ಟ್ರಾವಂಕೂರಲ್ಲಿ ಚರ್ಚೆ ಆಗಿತ್ತು. ಆ ಒಂದು ಹುರುಪಿನಲ್ಲಿ ಯಾರೋ ಒಬ್ಬರು ಕೇಳಿದಂತೆ, ಯಾವಾಗ ನಮಗೆ ಸ್ವಾತಂತ್ರ್ಯ ಬರೋದು ಅಂತ, ಇನ್ನೂ ಎಷ್ಟು ವರ್ಷಗಳಾಗಬೇಕು ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಅಂತ ಕೇಳಿದ್ರಂತೆ. 1929. ಆವಾಗ ಅದೇ ವರ್ಷ ಜವಾಹರ್ಲಾಲ್ ನೆಹರು ಅವರು ಲಾಹೋರ್ನಲ್ಲಿ ನಮ್ಮ ಸ್ವತಂತ್ರ ಭಾರತ ಅಂದರೆ ಮುಂದೆ ಹುಟ್ಟಲಿರುವ ಸ್ವತಂತ್ರ ಭಾರತದ ಧ್ವಜವನ್ನು ಹಾರಿಸಿದ್ರು. ಆವಾಗ ಅವ್ರಿಗೆ ಹೇಳಿದ್ರಂತೆ, ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಅದನ್ನು ಕೇಳಿಸ್ಕೊಂಡು, ಸ್ವಾತಂತ್ರ್ಯಕ್ಕಾಗಿ ನಾವು ಇನ್ನೆಷ್ಟು ಕಾಲ ಕಾಯಬೇಕು ಅಂತ ಯಾರೋ ಕಿರಿಚಿದಾಗ ತಕ್ಷಣ ವಿಶ್ವೇಶ್ವರಯ್ಯನವರು, ಸ್ವಾಮಿ, ಕಾಲವನ್ನು ನಾವು ಭಾರತೀಯರು ಗಂಟೆಗಳಿಂದ, ದಿನಗಳಿಂದ, ವರ್ಷಗಳಿಂದ ಅಳೆಯುವಲ್ಲಪ್ಪ, ನಾವು ಕಾಲವನ್ನು ಅಳೆಯುವುದು ಕಲ್ಪಗಳಿಂದ, ಯುಗಗಳಿಂದ ಅನ್ನುವುದನ್ನು ಮರೆಯಬೇಡಿ. ಧೈರ್ಯದಲ್ಲಿ, ಬುದ್ಧಿವಂತಿಕೆಯಲ್ಲಿ, ಅನುಭವದಲ್ಲಿ, ಸ್ವಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ತನ್ನಲ್ಲಿ ಹೊಂದಿದ್ದಂತಹ ಇವರು ಮಹಾರಾಜ ಇರಲಿ, ಬ್ರಿಟಿಷ್ ರೆಸಿಡೆಂಟ್ ಇರಲಿ, ಸೆಕ್ರೆಟರಿ ಆಫ್ ಸ್ಟೇಟು ಅಥವಾ ವೈಸ್ರಾಯ್ ಆಫ್ ಇಂಡಿಯಾ ಇರಲಿ, ಗ್ರೇಟ್ ಬ್ರಿಟನ್ನಲ್ಲಿ ಅವರಿಗಿಂತ ದೊಡ್ಡವರಿದ್ದಲ್ಲ ಸೆಕ್ರೆಟರಿ ಆಫ್ ಸ್ಟೇಟು, ಅವ್ರಿಗೂ ಕೂಡ ಇವರು ಅಂಜುತ್ತಾ ಇರಲ್ವಂತೆ. ಅವ್ರನ್ನ ಭೇಟಿ ಮಾಡೋಕ್ಕೂ ಅಂಜುತ್ತಾ ಇಲ್ಲ, ಇವ್ರಿಗೆ ಏನು ಅನಿಸಿತ್ತೋ ಅದನ್ನ ಹೇಳಲಿಕ್ಕೂ ಅಂಜುತ್ತಾ ಇರಲಿಲ್ಲ. ಗಾಂಧೀಜಿಯವರಿಗೆ ಏನು ಧೈರ್ಯ ಇತ್ತೋ ಇಂಥ ವಿಷಯದಲ್ಲಿ, ಅಷ್ಟೇ ಧೈರ್ಯ ವಿಶ್ವೇಶ್ವರಯ್ಯನವ್ರಿಗೂ ಇತ್ತು. ಅವರು ಯುರೋಪಿಯನ್ ಪೋಷಾಕನ್ನು ಧರಿಸ್ತಿದ್ರು. ನೀವು ಅವ್ರನ್ನೇ ಹೆಚ್ಚು ಕಡೆ ಪಂಚ ಉಟ್ಕೊಂಡ್ರೆ ವಿಶ್ವೇಶ್ವರಯ್ಯನ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಫೋಟೋಗಳಿಲ್ಲ. ಯಾವಾಗಲೂ ವೆಸ್ಟರ್ನ್ ಪೋಷಾಕನಲ್ಲೇ ಇರ್ತಾಯಿದ್ರು. ಆದರೂ ಕೂಡ ನಿತ್ಯ ಜೀವನದಲ್ಲಿ ವಿನಯಶೀಲತೆಗೆ, ಸರಳತೆಗೆ, ನೇರ ಮತ್ತು ಬಿಚ್ಚು ನುಡಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮಕ್ಕೆ ಅವರೊಬ್ಬ ಮಹಾನ್ ದೇಶಭಕ್ತ. ಒಂದು ಉದಾಹರಣೆಯಂತೆ ವಿಶ್ವೇಶ್ವರಯ್ಯನವರು ಇದ್ದರು.
ದೃಢ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಾರದೇ ಮುಲಾಜಿಗೂ ಒಳಗಾಗ್ತಿರಲಿಲ್ಲ, ಯಾವುದೇ ಸೋಗು ಹಾಕ್ತಿರಲಿಲ್ಲ. ಅವರ ಹೃದಯ ಈ ದೇಶದ ಬಡ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ಏನು ಮಾಡಬೇಕು, ಏನು ಮಾಡಬಹುದು, ಹೇಗೆ ಮಾಡಬಹುದು, ಇದೇ ನಿಟ್ಟಿನಲ್ಲಿ ಸದಾ ಚಿಂತಿಸುತ್ತಿತ್ತು ಅಂತ ಹೇಳ್ತಾನೆ. ದಿವಾನ್ ಶೇಷಾದ್ರಿ ಅಯ್ಯರು ಬಹಳ ಹೆಸರಾಂತ ವ್ಯಕ್ತಿ. ಮೈಸೂರನ್ನು ಒಂದು ರೀತಿ ಮಾಡರ್ನ್ ಪಥಕ್ಕೆ ತಂದವರು ಅವರೇ ಮೊದಲು. ಆಮೇಲೆ ದಿವಾನ್ ಕೃಷ್ಣಮೂರ್ತಿ, ಆಲ್ಬೇನ್ ರಾಜ್ಕುಮಾರ್ ಬ್ಯಾನರ್ಜಿ ವಿಶ್ವೇಶ್ವರಯ್ಯನವರ ನಂತರ, ಕಾಂತರಾಜನ ನಂತರ ದಿವಾನರು, ಮಿರ್ಜಾ ಇಸ್ಮಾಯಿಲ್, ಇವರೆಲ್ಲರೂ ದೊಡ್ಡ ವ್ಯಕ್ತಿಗಳೇ. ಆದರೆ ಒಂದು ವಿಷಯ, ಈ ಎಲ್ಲ ವ್ಯಕ್ತಿಗಳ ಬಗ್ಗೆನೂ ಆಗಿನ ಕಾಲದಲ್ಲಿ ನ್ಯೂಸ್ ಪೇಪರ್ಸ್ ಮುಂತಾದರಲ್ಲಿ ಮತ್ತು ಇಂಗ್ಲೀಷ್ ಜನರ ನಡುವೆ ನಡೆಯುತ್ತ ಸಂಭಾಷಣೆಗಳಲ್ಲಿ ಸೆಂಟ್ರಲ್ ಗವರ್ನಮೆಂಟಿನ ಕಡತಗಳಲ್ಲಿ ಅಡ್ವರ್ಸ್ ರಿಮಾರ್ಕ್ಸ್ ಇವೆ. ಇವರೆಲ್ಲ ದೊಡ್ಡವರು ಅಂತ ನಂಬ್ಕೊಂಡಿದ್ದೆ. ನಾನು ಯಾರದ್ದು ತೇಜೋವಧೆ ಮಾಡೋ ಉದ್ದೇಶ ಇಲ್ಲ, ಏನು ಅಂದರೆ ಗೊತ್ತಿಲ್ಲದೆ ಇರೋ ವಿಷಯನ ತಿಳಿಸ್ತಾ ಇದ್ದೀನಿ ಅಷ್ಟೆ. ಇವರಿಗೆಲ್ಲರ ಬಗ್ಗೆನೂ ಅಡ್ವರ್ಸ್ ರಿಮಾರ್ಕ್ಸ್ ಇದೆ ಗವರ್ನಮೆಂಟ್ ಆಫ್ ಇಂಡಿಯಾ ಕಡತಗಳಲ್ಲಿ, ನಾನು ನೋಡಿದ್ದೀನಿ. ವಿಶ್ವೇಶ್ವರಯ್ಯ ಶೇಷಾದ್ರಯ್ಯರ ಕಾಲದಲ್ಲಿ ನಮ್ಮ ಮೈಸೂರು ರಾಜ್ಯದ ಈ ರೈಲ್ವೆ ಸಿಸ್ಟಮ್ ಏನಿತ್ತು, ಆ ಇಡೀ ರೈಲ್ವೆ ಸಿಸ್ಟಮ್ನ ಒಂದು ರೀತಿಯಲ್ಲಿ ಸದರ್ನ್ ಮರಾಠ ರೈಲ್ವೆ ಕಂಪನಿ ಅಂತ ಒಂದಿತ್ತಲ್ಲ, ಮತ್ತು ಮದ್ರಾಸ್ ರೈಲ್ವೆ ಕಂಪನಿ ಅಂತ ಇತ್ತಲ್ಲ, ಆ ಎರಡು ಕಂಪನಿಗಳಿಗೆ ಒಂದು ರೀತಿಯಲ್ಲಿ ಒತ್ತೆ ಇಟ್ಟಿದ್ರು. ಒತ್ತೆ ಇಡಕ್ಕೆ ಹಿಂದೆ ಏನು ಕಾರಣ ಇದ್ದಿತ್ತು ಅಂತ ಯೋಚನೆ ಮಾಡೋದು, ಅಂಥ ಮಹತ್ವದ ಕಾರಣ ಏನಿರಲಿಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಅದನ್ನು ತಪ್ಪಿಸ್ಬೋದಾಗಿತ್ತು. ಆದರೆ ತಪ್ಪಿಸುವ ಬದಲು ಅದು ಸಂಭವಿಸುವ ಹಾಗೆ ಮಾಡಿದ್ರು. ಯಾಕೆ ಅಂದರೆ ಶೇಷಾದ್ರಯ್ಯವರು 18 ವರ್ಷಗಳ ದೀರ್ಘಕಾಲ ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಹೇಗೆ? ಬೇಕಾದವರಿಗೆ, ಮೇಲಿನವರಿಗೆ, ಪ್ರಭಾವಶಾಲಿಗಳಿಗೆ, ಶಕ್ತಿಶಾಲಿಗಳಿಗೆ ಸಹಾಯ ಮಾಡ್ತಾ ಬಂದರೆ ಇಂಥ ಕೆಲಸಗಳು ಸಾಧ್ಯ. ಹಾಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸೆಂಟ್ರಲ್ ಗವರ್ನಮೆಂಟಿನ ಕಡತಗಳಲ್ಲಿ ಉಲ್ಲೇಖಗಳಿದೆ. ಆಗಿನ ಕಾಲದ ಕೆಲವು ನ್ಯೂಸ್ ಪೇಪರ್ಸಲ್ಲಿ ಉಲ್ಲೇಖಗಳಿವೆ. ಬರ್ತಾ ನಮ್ಮಲ್ಲಿ ಜನರಿಗೆ ನೆನ್ನೆ ಹೇಳಿದ ಇವತ್ತು ಮಾಡ್ತಾ ಹೋಗಿರುತ್ತೆ ಅಲ್ವಾ? ಹಾಗಾಗಿ ಇವೆಲ್ಲ ಜನರ ಮನದಿಂದ ಮಾಯ ಆಗಿ ಈಗ ನಾವು ಅವ್ರ ದೊಡ್ಡಸ್ತಿನ ಮಾತ್ರ 4 ಮಾತು ನಾವು ಜ್ಞಾಪಿಸ್ಕೊಂಡಿದ್ವಿ. ದಿವಾನ್ ಕೃಷ್ಣಮೂರ್ತಿ ಸ್ವಲ್ಪ ಭ್ರಷ್ಟ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡತದಲ್ಲಿದೆ. ಮಿರ್ಜಾ ಇಸ್ಮಾಯಿಲ್ರ ಬಗ್ಗೆ ಅನುಮಾನವೇ ಇಲ್ಲದೆ ಅವರು ಕೆಲವು ಸಣ್ಣ ಪುಟ್ಟ, ಕೆಲವು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಇವರು ಯಾರೂ ಕೂಡ ನಾನು ಸತ್ಯಸಂಧ, ನಾನು ಪ್ರಾಮಾಣಿಕ ಅಂತ ರುಜುವಾತು ಮಾಡುವ ಗೊಡವೆಗೆ ಹೋಗಲಿಲ್ಲ. ಪೇಪರ್ ನೋಡಿದೆ ಬಿಸಾಕು ಅಷ್ಟೇ. ಆದರೆ ವಿಶ್ವೇಶ್ವರಯ್ಯನವರ ಬಗ್ಗೆ ಈ ರೀತಿಯ ಒಂದು ಟೀಕೆ ಬಂದಾಗ, ಭದ್ರಾವತಿ ಐರನ್ ವರ್ಕ್ಸ್ ಸ್ಥಾಪನೆಯ ಸಂಬಂಧ ಅವರು ಟಾಟಾ ಕಂಪನಿಯವರಿಗೆ ನಿರ್ವಹಣೆಯ ಒಪ್ಪಂದವನ್ನು ಮಾಡಿಕೊಂಡ್ರು. ಆವಾಗ ಅವರಿಗೆ ಬಹಳ ಈ ರಾಜ್ಕುಮಾರ್ ಬ್ಯಾನರ್ಜಿ ಅನ್ನೋರು ಇವರು ಟಾಟಾ ಕಂಪನಿಯವರಿಗೆ ಬಹಳ ಒಲವು ತೋರಿಸಿದ್ದಾರೆ ಅಂತ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅವರು ನಿರಾಧಾರವಾದ ಆರೋಪವನ್ನು ಮಾಡಿದಾಗ ವಿಶ್ವೇಶ್ವರಯ್ಯನವರು ಬೇರೆ ದಿವಾನರ ಥರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬ್ಯಾನರ್ಜಿಗೆ ಅವರು ಬ್ಯಾನರ್ಜಿಗೆ ನೇರವಾಗಿ ಉತ್ತರನೂ ಕೊಡಲಿಲ್ಲ. ಯಾಕೆಂದರೆ ಬ್ಯಾನರ್ಜಿ ಇವರ ಹತ್ರ ಸೆಕೆಂಡ್ ಕೌನ್ಸಿಲರ್ ಆಗಿದ್ದವನು, ಅವನಿಗೆ ನೀವು ನೇರವಾಗಿ ಉತ್ತರ ಕೊಡಬೇಕಾದ್ರು. ಇವರು ಮಹಾರಾಜ ಹತ್ರ ಹೋಗಿ ಎಲ್ಲವನ್ನೂ ವಿವರಿಸಿ ಮಹಾರಾಜರಿಗೆ ರುಜುವಾತು ಮಾಡಿ ತೋರಿಸಿದ್ರು. ನಾನು ಪ್ರಾಮಾಣಿಕ, ನಾನು ಸತ್ಯಸಂಧ, ಇದರಲ್ಲಿ ಯಾವುದೇ ಅವ್ಯವಹಾರನೂ ನಡೆದಿಲ್ಲ ಅಂತ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು. ಅದು ಸಾಧ್ಯ ಆಗಿದ್ದು ಇಷ್ಟೆಲ್ಲ ದಿವಾನರು ಎಲ್ಲವೂ ಮಹಾಮೇಧಾವಿಗಳೇ, ಇವರಲ್ಲಿ ಕೇವಲ ಒಂದು ವ್ಯಕ್ತಿ ಮಾತ್ರ ಸತ್ಯಸಂಧ 100%. ಅಫ್ಕೋರ್ಸ್ ಒಂದು ಮಾತಿದೆ, ನಿಮಗೆಲ್ಲ ಗೊತ್ತಿರುತ್ತೆ, ಸೀಸರ್ಸ್ ವೈಫ್ ಮಸ್ಟ್ ಬಿ ಅಬೌವ್ ಸಸ್ಪಿಷನ್ ಅಲ್ವಾ? ರಾಜನ ಹೆಂಡತಿ ಬಗ್ಗೆನೇ ಅನುಮಾನಗಳು ಬಂದರೆ, ಅವಳ ನಡತೆ ಬಗ್ಗೆ ಅನುಮಾನಗಳು ಬಂದರೆ ಹೇಗಿರುತ್ತೆ ಆ ರಾಜ್ಯದ ಪರಿಸ್ಥಿತಿ? ಇದು ವಿಶ್ವೇಶ್ವರಯ್ಯನವರು ಹೇಳಿದ್ದು. ಸೀಸರ್ಸ್ ವೈಫ್ ಮಸ್ಟ್ ಬಿ
ಎಬೌವ್ ಸಸ್ಪಿಷನ್. ಚಕ್ರವರ್ತಿಯ ಪತ್ನಿ ಸಂಶಯಾತೀತಳಾಗಿರಬೇಕು. ಅದೇ ರೀತಿಯಲ್ಲಿ ಅವರು ನಡ್ಕೊಂಡ್ರು. ಇನ್ನು ಅವರ ಸಾಧನೆಗಳ ಪಟ್ಟಿ ಏನಿದೆ ಅದರಲ್ಲಿ ಎರಡನ್ನ ನಾವು ಇಟ್ಕೋಬೋದು. ಅಖಿಲ ಭಾರತ ಮಟ್ಟದ ಪಟ್ಟಿ ಒಂದು, ಬರೀ ಮಹಾರಾಷ್ಟ್ರಕ್ಕೆ ಸಂಬಂಧ ಅಂದರೆ ಬಾಂಬೆ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸಾಧನೆಗಳ ಪಟ್ಟಿ, ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಾಧನೆಗಳ ಪಟ್ಟಿ, ಈ ರೀತಿ 3 ಪಟ್ಟಿಯನ್ನು ಮಾಡ್ಕೋಬೋದು. ಅದನ್ನು ನೋಡಿದ್ರೆ, ಆ ಪಟ್ಟಿಯನ್ನು ಸುಮ್ಮನೆ ಓದಿದ್ರೆ ಅರ್ಧಂಬರ್ಧ ಅರ್ಥ ಆದರೆ ಸಾಕು, ಇವರು ಎಂಥ ಸೌಮ್ಯ ದೈತ್ಯ, ಇವರು ವಿಶ್ವೇಶ್ವರ ಎಂಥ ಸೌಮ್ಯ ದೈತ್ಯ, ಜೆಂಟಲ್ ಜೈಂಟ್ ಅಂತ ಅನ್ನೋದು ನಮಗೆ ಕಣ್ಣು ಮುಂದೆ ಕಟ್ಟಿದ ಹಾಗೆ ಆಗತ್ತೆ. ಆ ಲಿಸ್ಟು ನನ್ನ ಹತ್ರ ಇದೆ, ಆದರೆ ಹೇಳಲ್ಲ. ಯಾಕೆಂದರೆ ನಿಮಗೆ ಹೆಚ್ಚು ಕಡಿಮೆ ಈಗೆಲ್ಲ ಹೇಳೋದನ್ನ ನಾನು ತಿರ್ಗಿ ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಯುವರಾಜರು ಆವಾಗ ಹಲವರಿಗೆ ಗೊತ್ತಿರ್ಬೋದು, ನಮ್ಮ ಮೈಸೂರಿನ ಯುವರಾಜರು ಅಷ್ಟೊಂದು ಸೀರಿಯಸ್ ಮೈಂಡೆಡ್ ಪರ್ಸನ್ ಅಲ್ಲ, ಬಹಳ ಒಳ್ಳೆಯ ವ್ಯಕ್ತಿ. ಪ್ರಜೆಗಳ ಬಗ್ಗೆ ಭಾವನೆಗಳು ಚೆನ್ನಾಗಿತ್ತು. ಒಂದು ರೀತಿ ಲರ್ನೆಡ್ ಪರ್ಸನ್ನ ಹಾಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರು. ವಿಶ್ವೇಶ್ವರಯ್ಯನವರ ರೀತಿಯಲ್ಲೇ ಪದೇ ಪದೇ ಅವರು ವಿದೇಶಗಳಲ್ಲೆಲ್ಲ ಸಂಚಾರ ಮಾಡ್ತಾಯಿದ್ರು. ಮತ್ತು ಕೆಲವು ಪೀಸು ಮಾತುಗಳು ಅವು ಇವುಗಳನ್ನು ಬಿಟ್ಟರೆ ಅವರ ಬಗ್ಗೆ ಒಳ್ಳೆಯ ಭಾವನೆ ಇದ್ದಂಥ ಜನರು ಆಗಿನ ಕಾಲದ ಈಲೈಟ್ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ರು. ಆದರೆ ಏನು ಕೆಲಸ ಮಾಡ್ತಿರಲಿಲ್ಲ. ಸುಮ್ಮನೆ ಯಾವುದೋ ಒಂದು ಸಭೆಗೆ ಹೋಗೋದು, ಅಲ್ಲೊಂದು ಭಾಷಣ ಮಾಡೋದು, ವಾಪಸ್ ಹೋಗೋದು, ಯಾವುದೋ ಊರಿಗೆ ಹೋಗ್ಬಿಟ್ಟು ಬರೋದು, ಡ್ಯಾನ್ಸ್ ನೋಡೋದು, ಅದು ಇದು ಇಂಥ ಕೆಲಸದಲ್ಲಿ ಜಾಸ್ತಿ ಟೈಮ್ ಕಳೀತಿದ್ರು. ವಿಶ್ವೇಶ್ವರಯ್ಯನವರು ಅದನ್ನು ನೋಡಿ ಅವರು ಇಲ್ಲಿಗೆ ಬಂದ 1 ವರ್ಷ 2 ವರ್ಷದ ನಂತರವೇ ಇದನ್ನು ಅಬ್ಸರ್ವ್ ಮಾಡಿ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಡಬೇಕು ಅಂದ್ಬಿಟ್ಟು ಯುವರಾಜರಿಗೆ ಅವ್ರೇನು ಮಾಡಿದ್ರು, ಎಕ್ಸ್ಟ್ರಾರ್ಡಿನರಿ ಮೆಂಬರ್ ಆಫ್ ಕೌನ್ಸಿಲ್ ಅಂತ ನೇಮಕ ಮಾಡಿಬಿಟ್ರು. ಎಕ್ಸ್ಟ್ರಾರ್ಡಿನರಿ ಮೆಂಬರ್ ಆಫ್ ಕೌನ್ಸಿಲ್ ಮೀಟಿಂಗ್ ಇದ್ದಾಗೆಲ್ಲ, ಈ ಕ್ಯಾಬಿನೆಟ್ ಮೀಟಿಂಗ್ ಥರ ಕೌನ್ಸಿಲ್ ಮೀಟಿಂಗ್ ಅಂತ ಇದ್ದಾಗೆಲ್ಲ ಅವ್ರಿಗೆ ಹೇಳ್ಕೊಡ್ಸೋದು, ಸ್ವಾಮಿ ಬರಬೇಕು ಅಂತ. ಬರಲ್ಲ ಅಂತ ಅಂದರೆ ನಾಳೆ ಪೇಪರಲ್ಲಿ ಬರುತ್ತೆ, ಇವತ್ತು ಕೌನ್ಸಿಲ್ ಸಭೆ ಆಯಿತು, ಯುವರಾಜರು ಆಬ್ಸೆಂಟು ಅಂತ. ಸೊ ಅವ್ರು ಬಂದು ಕೂತ್ಕೊಂಡು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಕಡೆ ಗಮನ ಕೊಡಲಿಕ್ಕೆ ಅನುಕೂಲ ಆಯಿತು. ಇನ್ನು ಬೇರೆ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಇನ್ನೊಂದು ಸಾಧನೆ ಅಂದರೆ ಎಲ್ಲರೂ ಇದನ್ನು ಹೇಳಿದ್ದಾರೆ, ಗಂಧದೆಣ್ಣೆ ತಯಾರಿಸೋ ಕಾರ್ಖಾನೆ ಮಾಡಿದ ವಿಷಯ. ಅದರಲ್ಲಿ ಏನು ಅಂದರೆ, ಆಗ ಯುದ್ಧ ಕಾಲ ಆದ್ದರಿಂದ ಯಾವುದೇ ಮಿಷನನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವರಿಗೆ ದುಡ್ಡಿನ ಅಗತ್ಯ ಇತ್ತು. KRSL ಡೈಲಿ ಪೇಮೆಂಟ್ಸ್ ಆಗಬೇಕು ಕೂಲಿಗಳಿಗೆ, ಎಲ್ಲಿಂದ ತರೋದು? ಎಲ್ಲ ಮೂಲೆಗಳಿಂದ ದುಡ್ಡು ತಗೊಂಡು ಕೊಡಬೇಕಾಗಿತ್ತು. ಅದಕ್ಕೆ ಇವರು ಗಂಧದ್ದು ಎಣ್ಣೆಯಲ್ಲಿ ಟಿಪ್ಪು ಸುಲ್ತಾನ್ ಕಾಲದಿಂದ ಬೇಕಾದಷ್ಟು ದುಡ್ಡು ಬರ್ತಿತ್ತು, 20 ಲಕ್ಷ 30 ಲಕ್ಷ ಹೀಗೆ, ದೊಡ್ಡ ಅಮೌಂಟ್ ಅಲ್ವಾ. ಹಾಗಾಗಿ ಇವರು ಗಂಧದನ್ನು ಟ್ಯಾಪ್ ಮಾಡಬೇಕು ಈ ಕಾರಣಕ್ಕೆ ಅಂತ ಹೊರಟರು. ಆವಾಗ ವಿಶ್ವೇಶ್ವರಯ್ಯನವ್ರಿಗೆ ಈ ನಾವು ವ್ಯಾಲ್ಯೂ ಆಡೆಡ್ ಅಂತ ಒಂದು ಕಾನ್ಸೆಪ್ಟ್ ಇವತ್ತಿದೆಯಲ್ಲ, ವಿಶ್ವೇಶ್ವರಯ್ಯನವರು ಆಗಿನ ಕಾಲದಲ್ಲಿ ಈ ವ್ಯಾಲ್ಯೂ ಆಡೆಡ್ ಕಾನ್ಸೆಪ್ಟ್ ಇತ್ತು ಅವರಿಗೆ. ಅವರು ಬರೀ ಗಂಧ ಮಾರೋದ್ರಿಂದ ಎಷ್ಟು ದುಡ್ಡು ಬರುತ್ತೆ? 100 ರೂಪಾಯಿ ಬರುತ್ತೆ. ಅದನ್ನು ನಾವೇ ಎಣ್ಣೆ ತೆಗೆದು, ಗಂಧ ತಗೊಂಡೋದ್ರೆ ಎಣ್ಣೆ ತೆಗಿತಾರೆ, ಯುರೋಪ್ನಲ್ಲಿ ಜರ್ಮನಿ ಒಳಗೆ ತೆಗಿತಾಯಿದ್ರು. ಅದನ್ನು ನಾವು ಗಂಧದ ಎಣ್ಣೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ವಿ ಜಾಸ್ತಿ ದುಡ್ಡು ಕೊಟ್ಟು. ನಾವೇ ಇಲ್ಲಿ ಗಂಧದ ಎಣ್ಣೆ ಮಾಡಿಬಿಟ್ಟು ಕಳಿಸಿದ್ರೆ ಅಂದ್ಬಿಟ್ಟು ಇವರು ಗಂಧದ ಎಣ್ಣೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಸ್ಟ್ಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಗಂಧದ ಎಣ್ಣೆನ ಇಲ್ಲೇ ಬಟ್ಟೆ ಇಳಿಸೋದು ಹೇಗೆ ಅನ್ನೋದನ್ನ, ಆ ಟೆಕ್ನಾಲಜಿನ ಸ್ಥಳೀಯವಾಗಿ ದೇಶೀಯವಾಗಿ ಡೆವಲಪ್ ಮಾಡಿಸಿದ್ರು. ಮಾಡಿಸಿ ಬೇರೆಯವರೆಲ್ಲ ಯುರೋಪಿಯನ್ಸ್ ಇವ್ರ ಕೈಲೆಲ್ಲಾಗತ್ತೆ ಅಂತ ನಗುತ್ತಾ ಇದ್ದವ್ರು ಎದುರುಗಡೆ ಗಂಧದ ಎಣ್ಣೆ ತಗೊಂಡು ಹೋಗಿ ತೋರಿಸಿದ್ರು ನಾವೇ ಮಾಡಿದ್ದು ಅಂತ. ಆಮೇಲೆ ಆ ಗಂಧದ ಎಣ್ಣೆನ ಯುರೋಪ್ನಲ್ಲಿ ವಿಲೇವಾರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಟ್ರೇಡ್ ಕಮಿಷನರ್ ಮೂಲಕ ಅದನ್ನು ವಿಲೇವಾರಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅಷ್ಟೇ ಅಲ್ಲ, ಭದ್ರಾವತಿಯಿಂದ ತಯಾರಾದಂಥ ಕಬ್ಬಿಣ ಏನಿತ್ತು, ಚಾರ್ಕೋಲ್ ಬಳಸಿ ಮಾಡ್ತಾ ಇದ್ದಂಥ ಬೀಡು ಕಬ್ಬಿಣ ಅಂತೀವಲ್ಲ, ಆ ಬೀಡು ಕಬ್ಬಿಣನ ಅಮೆರಿಕಾದಲ್ಲಿ ಈ ಬೀಡು ಕಬ್ಬಿಣ ಜಾಸ್ತಿ ಚಾರ್ಕೋಲ್ನಿಂದಲೇ ಮಾಡ್ತಾಯಿದ್ರು. ಅಲ್ಲೂ ಕೂಡ ಆಗ ಇದ್ದಂಥ ಸ್ಥಿತಿಯಲ್ಲಿ ಕೋಲ್ ಡೆಪಾಸಿಟ್ಸು ಕಡಿಮೆ ಇತ್ತು. ನಮ್ಮ ಮೈಸೂರು ದೇಶದಲ್ಲಿ ಕೋಲ್ ಡೆಪಾಸಿಟ್ಸೇ ಇರಲ್ಲ. ಇಡೀ ಸೌತ್ ಇಂಡಿಯಾದಲ್ಲಿ ಈ ಮದ್ರಾಸಲ್ಲಿ ಲಿಗ್ನೈಟ್ ಬಿಟ್ಟರೆ ಎಲ್ಲೂ ಇಲ್ಲ. ಸೊ ಆವಾಗ ಈ ಮರವನ್ನು ಸುಟ್ಟು ಇದ್ದಲು ಮಾಡಿ ಆ ಇದ್ದಲನ್ನು ಬಳಸಿ ಕಬ್ಬಿಣ ಕಬ್ಬಿಣ ಕರಗಿಸಿ ತಯಾರಿಸ್ತಿದ್ರು. ಅಮೆರಿಕಾದಲ್ಲೂ ಇದೇ ಟೆಕ್ನಾಲಜಿ ಅವ್ರು ಮಾಡ್ತಿದ್ರು. ಇವರು ಅಮೆರಿಕ ಟೂರ್ ಹೋಗಿದ್ದಾಗ ಅದನ್ನು ನೋಡ್ಕೊಂಬಂದು ಅದನ್ನು ಇಲ್ಲಿ ಕಾಪಿ ಮಾಡಿದ್ರು, ಹೀಗೆ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಧ್ಯಯನ ಮಾಡಿ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಆಮೇಲೆ ಇಲ್ಲಿಂದ ಕಬ್ಬಿಣವನ್ನು ಅಮೆರಿಕಕ್ಕೆ ಸಪ್ಲೈ ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಅಮೆರಿಕಾದಲ್ಲಿ ಎಷ್ಟು ದುಡ್ಡಿಗೆ, ನೀವು ಯಾವ ದರದಲ್ಲಿ
ಈ ಕಬ್ಬಿಣವನ್ನು ನೀವು ಮಾಡ್ತಾ ಇದ್ದೀರಾ, ಅದಕ್ಕಿಂತ ನಾವು ಕಡಿಮೆ ದರದಲ್ಲಿ ನಿಮಗೆ ಕೊಡ್ತೀವಿ, 25% ಕಡಿಮೆ ನಾವು ಕೊಡ್ತೀವಿ ಅಂದ್ಬಿಟ್ಟು ಅಮೆರಿಕಕ್ಕೆ ಭದ್ರಾವತಿಯ ಬೀಡು ಕಬ್ಬಿಣವನ್ನು ಅವರಿಗಿಂತ ಕಾಂಪಿಟೇಟಿವ್ ರೇಟ್ಸಲ್ಲಿ ಇಲ್ಲಿಂದ ಸಪ್ಲೈ ಮಾಡಿದ್ರು. ಇದು ಇಂಥದ್ದಲ್ಲ, ಸಾಮಾನ್ಯ ಸಾಧನೆಗಳಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ಗಂಧದೆಣ್ಣೆ ಅದು ಕೂಡ ವಿಶೇಷವಾದಂಥದ್ದು. ಈ ಬೇಕಾದಷ್ಟು ಲಿಸ್ಟ್ ಇದೆ, ನಾನು ಇಲ್ಲಿ ಮಾಡ್ಕೊಂಡಿರೋ ಲಿಸ್ಟೇ 15 ಪೇಜ್ ಇದೆ, ಹೇಳೋದ ಹೆದರ್ಕೋಬೇಡಿ. ಅವರಿಗೆ ಕೆಲವು ಬಿರುದುಗಳು ಬಂದಿದ್ವು. ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿದಂಥ ವ್ಯಕ್ತಿಗೆ ಬಿರುದುಗಳು ಬರೋದು, ಇವಾಗ ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಬರಲ್ವ, ಹಾಗೆ ಅವ್ರಿಗೂ ಬಂದಿತ್ತು. CIE ಕಮಾಂಡರ್ ಇಂಡಿಯನ್ ಎಂಪೈರ್ ಅಂತ, KCIE ನೈಟ್ ಕಮಾಂಡರ್ ಇಂಡಿಯನ್ ಎಂಪೈರ್ ಅಂತ, ನೈಟ್ಹುಡ್, ಆ ನೈಟ್ಹುಡ್ ಸರ್ 1915ನಲ್ಲಿ ಬಂತು. ಅವತ್ತಿಂದ 1915 ನಂತರ ಮಾತ್ರ ನಾವು ವಿಶ್ವೇಶ್ವರಯ್ಯನವರಿಗೆ ಸರ್ ಅನ್ನೋದನ್ನ ಬಳಸಬೇಕು. ಅದಕ್ಕಿಂತ ಮುಂಚೆ ವಿಶ್ವೇಶ್ವರಯ್ಯ. ಅವರು ಸುಮಾರು 25ಕ್ಕೂ ಹೆಚ್ಚು ಉಪಯುಕ್ತವಾದಂಥ ಗ್ರಂಥಗಳನ್ನು ರಚಿಸಿದ್ದಾರೆ. 100 ಅಧಿಕೃತ ತಾಂತ್ರಿಕ ವರದಿಗಳನ್ನು, ರಿಪೋರ್ಟ್ಸ್, ಟೆಕ್ನಿಕಲ್ ರಿಪೋರ್ಟ್ಸ್ನ ಫಾರ್ ವೇರಿಯಸ್ ಗವರ್ನಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಓರ್ವ ಸ್ನೇಹಿತರಿಗೆ ಅವರು 1948ರಲ್ಲಿ ಬರೆದಂಥ ಒಂದು ಪತ್ರದಲ್ಲಿ ಅವರು ಹೀಗೆ ಹೇಳ್ತಾರಂತೆ. ಅವರು ಜೋಸ್ಯರ್, ಅವರು ಇವರು ಒಂದು ಪತ್ರ ಬರೆದಿದ್ರು. ಅದರಲ್ಲಿ, ಸ್ವಾಮಿ ನೀವು ಚೆನ್ನಾಗಿದ್ದೀರಾ, ನಿಮ್ಮನ್ನು ನೋಡಿದ್ರೆ ಇನ್ನೂ ವಯಸ್ಸಾದ ಹಾಗೆ ಕಾಣಿಸಲ್ಲ, ಹಾಗೆ ಹೀಗೆ ನೀವು ಇನ್ನೂ ಗಟ್ಟಿಮುಟ್ಟಾಗಿರೋದು ಎದ್ದು ಕಾಣಿಸುತ್ತೆ ಅಂತ ಎಲ್ಲ ಸ್ವಲ್ಪ ಹೊಗಳಿದ್ರು. ಅವರಿಗೆ ಇವರು ಉತ್ತರ ಬರೀತು ಹೀಗೆ: ನನ್ನ ವಯಸ್ಸನ್ನು ಕುರಿತು ನೀವು ಮಾಡಿರುವ ಉಲ್ಲೇಖ ಮತ್ತು ನಾನಿನ್ನೂ ಚಟುವಟಿಕೆಯಿಂದ ಕೂಡಿರುವುದಾಗಿ ಮತ್ತು ನೋಡಲು ಗಟ್ಟಿಮುಟ್ಟಾಗಿರುವಂತೆ ಕಾಣುತ್ತಿರುವಿರಿ ಎಂದು ನೀವು ನೀಡಿರುವ ಸರ್ಟಿಫಿಕೇಟು ನನಗೆ ಸಂತೋಷ ಕೊಟ್ಟಿದೆ. ನಿಜ ಹೇಳಬೇಕಪ್ಪ ಅಂದರೆ ವೃದ್ಧಾಪ್ಯವು ಮುಪ್ಪು, ಅದರ ಆಮಂತ್ರಣ ಪತ್ರವನ್ನು ಅವರು ಕಾರ್ಡ್ ಅಂತ ಬಳಸಿದ್ದಾರೆ. ಈಗ ಯಾವ್ದಾದ್ರು ಟ್ರಾಫಿಕ್ ಆಬ್ಸೆನ್ಸ್ ಮಾಡಿದವ್ರಿಗೆ ಒಂದು ಕಾರ್ಡ್ ಅಂತ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೊಡ್ತಾರೆ. ಹಾಗೆ ವೃದ್ಧಾಪ್ಯವು ಅದರ ಆಮಂತ್ರಣ ಪತ್ರವನ್ನು ಬಹಳ ಹಿಂದೆಯೇ ನನಗೆ ನೀಡಿತ್ತು. ನಾನು ಬರ್ತೀನಿ ಅಂತ. ಮನೆಯಲ್ಲಿಲ್ಲ, ನಾಳೆ ಬಾ ಎಂದು ಹೇಳುತ್ತಲೇ ಬಂದಿದ್ದೇನೆ. ನಾನು ವೃದ್ಧಾಪ್ಯ ಮತ್ತು ಎರಡನೇ ಬಾಲ್ಯಾವಸ್ಥೆಯನ್ನು, ಸೆಕೆಂಡ್ ಚೈಲ್ಡ್ಹುಡ್, ತಪ್ಪಿಸಿಕೊಳ್ಳಬೇಕೆಂದು ಮತ್ತು ನನ್ನ ಸಂಕಲ್ಪ ಶಕ್ತಿ ಇರುವವರೆಗೂ ವೃದ್ಧಾಪ್ಯವನ್ನು ದೂರ ಇಡಬೇಕೆಂದು ನಿಶ್ಚಯಿಸಿದ್ದೇನೆ. ಇದು 1948ಅಲ್ಲಿ. ಈ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿದ್ರು ಅನ್ನೋದು ಹೇಳಬೇಕು ಅಂತ ರಾಮಸ್ವಾಮಿ ಸಾಹೇಬರು ಹೇಳಿದರು. ಅದೂ ಎಲ್ಲ ಹೇಳಿದ್ದಾರೆ. ಆದರೆ ಒಂದು ಕಡೆ ನಟ್ ಶೆಲ್ ಅಂದ ಹಾಗೆ ಇದನ್ನು ಒಂದು ಬುಲೆಟ್ಸ್ ಥರ ಕೊಡ್ತೀನಿ. ಜಯಚಾಮರಾಜೇಂದ್ರ ತಾಂತ್ರಿಕ ವಿದ್ಯಾಸಂಸ್ಥೆಗಳ ಪಾಲಿಟೆಕ್ನಿಕ್ ಸ್ಥಾಪನೆ, ಕಬ್ಬನ್ ಪಾರ್ಕಿನ ಸುಧಾರಣೆ ಮತ್ತು ಬ್ಯೂಟಿಫಿಕೇಷನ್, ಶೇಷಾದ್ರಿ ಮೆಮೋರಿಯಲ್ ಹಾಲ್ನಲ್ಲಿ ಪಬ್ಲಿಕ್ ಲೈಬ್ರರಿ, ಸಾರ್ವಜನಿಕ ಗ್ರಂಥಾಲಯದ ಸ್ಥಾಪನೆ 1915ರಲ್ಲಿ, ತಿಪ್ಪಗೊಂಡನಹಳ್ಳಿ ಬಳಿ ಅರ್ಕಾವತಿ ನದಿಗೆ ಅಡ್ಡಕಟ್ಟೆ ನಿರ್ಮಿಸಿ ಬೆಂಗಳೂರಿಗೆ ಹೆಚ್ಚಿನ ನೀರು ಸರಬರಾಜು, ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಶಾಲೆ, ಅದೇ ಇವಾಗ UVC ಆಗಿರೋದು, ವ್ಯವಸಾಯ ಶಾಲೆ, ಈಗಿನ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಕಾಮರ್ಸ್ ಕಾಲೇಜ್, ಈಗಿನ ಚೆಲ್ಲಾರಾಮ್ ಕಾಲೇಜು, ಮಿಂಟೋ ಕಣ್ಣಾಸ್ಪತ್ರೆ, ಬೆಂಗಳೂರು ಕೋಟೆ ಸಂರಕ್ಷಣೆ ಕಾರ್ಯ. ಇವಾಗ ಅದೇನು ಒಂದು ಕೋಟೆ ಅಂತ ಇಟ್ಕೊಂಡಿದ್ದೀವಲ್ಲ, ಅದು ಒಂದು ಆಟಿಕೆ ವಸ್ತು ಥರ ಇದೆ ಈಗ. ಅದು ಹಿಂದಿನ ಕೋಟೆಗೆ ಕಂಪೇರ್ ಮಾಡಿದ್ರೆ ಇರಲಿ, ಅಷ್ಟಾದರೂ ಉಳಿಸೋಣ, ಅದನ್ನು ತೆಗೆದಾಡಬೇಡ ಅಂತ ಅವರ ಕಾಲದಲ್ಲೇ ಅದರ ಸಂರಕ್ಷಣೆ ಆಯಿತು. ಬೆಂಗಳೂರಿಗೆ ಸಮಗ್ರ ಒಳಚರಂಡಿ ಮತ್ತು ಮಳೆ ನೀರಿನ ವಿನಿಯೋಗ, ಸ್ಟಾರ್ಮ್ ವಾಟರ್ ಡ್ರೈನ್ಸ್, ಅವುಗಳ ನಿರ್ಮಾಣ, ಇಂದಿನ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಬಿಲ್ಡಿಂಗ್ ಏನಿದೆ ಕೆಂಪುದು, ಅದರ ಎರಡೂ ಪಕ್ಕದಲ್ಲಿ ಪ್ರತ್ಯೇಕ ಕಟ್ಟಡ ಭಾಗ ಅನೆಕ್ಸ್ ನಿರ್ಮಾಣ, ಬೆಂಗಳೂರು ವಿಮಾನ ನಿಲ್ದಾಣ ಮತ್ತು ಏರೋನಾಟಿಕ್ಸ್ ಕಾರ್ಖಾನೆ ಸ್ಥಾಪನೆ, ಬೆಂಗಳೂರಿನಲ್ಲಿ ಕಾರ್ಸ್ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶ್ವೇಶ್ವರಯ್ಯನವರು ಅದಕ್ಕಾಗಿ ಫೋರ್ಡ್ ಕಂಪನಿಗೆಲ್ಲ ಹೋಗಿ ಪತ್ರ ವ್ಯವಹಾರ ಎಲ್ಲ ಮಾಡಿಸಿ ಇಲ್ಲೊಂದು ಕಾರ್ಖಾನೆ ಮಾಡಬೇಕು ಅಂತ ಮಹಾರಾಜರನ್ನು ಒಪ್ಪಿಸಿ ಎಲ್ಲ ಆಗಿತ್ತು. ಆದರೆ ಇಂಗ್ಲೀಷ್ನವರು ಅದಕ್ಕೆ ಅಡ್ಡಗಾಲ ಹಾಕಿದ್ರು.
ಯಾಕೆ ಅಂದರೆ ಇಂಡಿಯಾದಿಂದ ಸಾವಿರಾರು ಕಾರುಗಳು ಅಲ್ಲಿ ಇಂಗ್ಲೆಂಡಿಂದ ಕೊಂಡುಕೊಂಡು ಇಲ್ಲಿಗೆ ಬರ್ತಾಯಿದ್ವು. ಅವರಿಗೆ ಒಂದು ಕಾರ್ ಮಾರದೇ ಒಂದು ಉದ್ಯೋಗ ಇತ್ತು. ಇಂಡಿಯಾದಲ್ಲೇ ಕಾರ್ ಮಾಡಿದ್ರೆ ಇಂಗ್ಲೆಂಡಿನ ಕಾರ್ ಇಂಡಿಯಾದಲ್ಲಿ ಯಾರೂ ತೊಗೊಳ್ಳಲ್ಲ, ಇಲ್ಲೇ ತೊಗೋತಾರೆ. ಯಾಕೆಂದರೆ ಅರ್ಧಕ್ಕಿಂತ ಕಡಿಮೆ ರೇಟ್ ಇರುತ್ತಿಲ್ಲಿ. ಹಾಗಾಗಿ ಇವರು ಕಾರ್ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿ ಮುಚ್ಚಬೇಕಾಗತ್ತೆ ಅಂದ್ಬಿಟ್ಟು ಅವರು ಕಾರ್ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಈ 2-3 ಜನ ಸ್ಪೀಕರ್ಸ್ ಇಲ್ಲಿ ಹಿಂದೆ ಮಾತಾಡಿದ್ರು. ಏನು ಹೇಳಿದರು? ನೌ ಆರ್ ನೆವರ್ ಅಂತ ಹೇಳ್ತಾಯಿದ್ರು. KRS ವಿಷಯದಲ್ಲಿ ವಿಶ್ವೇಶ್ವರಯ್ಯನವರು ಮಹಾರಾಜರಿಗೆ ಹೇಳಿದ್ದೇ ಇದು, ನೌ ಆರ್ ನೆವರ್. ಇವತ್ತು ನಾವು ಮಾಡಿದ್ರೆ KRS ಆಗತ್ತೆ, ಇವತ್ತು ಮಾಡದೇ ಇದು ಇನ್ನೆಂದು KRS ಆಗಲ್ಲ ಅಂತ ಅವ್ರು ಹೇಳಿದರು. ಅವಾಗ ಮಹಾರಾಜರು ನೋವು ಇರಲಿ ಅಂತ ಅಂದರು. ನೆವರ್ ಬೇಡಪ್ಪ, ನೋವು ಇರಲಿ ಅಂತ ಆಯಿತು. ಈ ಕಾರಿನ ವಿಷಯದಲ್ಲಿ ನೆವರ್ ಆಯಿತು. ನೋಡಿ, ಒಂದು ಜೀವನದಲ್ಲಿ ಒಂದು ವ್ಯಕ್ತಿಗೆ ಒಂದು ಸೋಲು, ಅದ್ರ ಹಿಂದೆ ಇನ್ನೊಂದು, ಆ ಒಂದು ಗೆಲುವು, ಅದ್ರ ಹಿಂದೆ ಇನ್ನೊಂದು ಸೋಲು. ಅಲ್ಲಿ ಗೆದ್ದ ವಿಶ್ವೇಶ್ವರಯ್ಯ, ಮಹಾರಾಜರ ವಿರುದ್ಧ ಗೆದ್ದ ವಿಶ್ವೇಶ್ವರಯ್ಯ ಇಲ್ಲಿ ಇಂಪೀರಿಯಲ್ ಇಂಟ್ರೆಸ್ಟ್ಗೆ ಸೋಲಬೇಕಾಗಿ ಬಂತು. ಅದು ಇಲ್ಲಿ ನೆವರ್ ಆಯಿತು. ಇದುವರೆಗೂ ಇದು ಮಾರುತಿ ಕಾರು ಅನ್ನೋದು ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಆಗಿದ್ದು ಬಿಟ್ಟರೆ ಇನ್ಯಾವುದೇ ಕಾರು ಫ್ಯಾಕ್ಟ್ರಿನೂ, ಅಂದರೆ ಇಲ್ಲಿ ಮಡ್ರಾಸಲ್ಲಿ ಒಂದಾಯಿತು, ಅದು ಬಿಟ್ಟು ಇನ್ಯಾವುದೂ ಆಗಲ್ಲ. ಅನ್ನು ಮೈಸೂರು ರಾಜ್ಯ ಅಥವಾ ಕರ್ನಾಟಕದ ಮಟ್ಟಿಗೆ ಇವತ್ತಿಗೂ ಅದು ನೆವರ್ನಲ್ಲೇ ಆ ಲಿಸ್ಟಲ್ಲೇ ಇದೆ. ಮೈಸೂರಿಗೆ ಏನು ಮಾಡಿದ್ರು? ಅಲ್ಲೇ ಕೆಲಸ ಮಾಡ್ತಿದ್ರಲ್ಲ. ಮೈಸೂರಿನ ಅರಮನೆ ಮತ್ತು ಈಗ ನಾವು ಕೋಟೆ ಮತ್ತು ಅದರೊಳಗಡೆ ಇರುವಂಥದ್ದು ಉದ್ಯಾನವನ ಎಲ್ಲ ನೋಡ್ತೀವಲ್ಲ, ಅದನ್ನು ಅಲ್ಲಿ ಅದರೊಳಗಡೆ ಒಂದು ಹಳ್ಳಿ ಇತ್ತು. ಒಂದು ಹಳ್ಳಿ ಏನು, ಒಂದು ಪಟ್ಟಣ, ಮೈಸೂರು ಪಟ್ಟಣ ಅಂದರೆ ಅದೇ ಆ ಕೋಟೆ ಒಳಗಡೆ ಇದ್ದಂಥದ್ದು. ಅಲ್ಲಿ 100 ಮನೆಗಳಿದ್ವು. ಅಲ್ಲಿ ಕಾಯಿಲೆ ಬಂದರೆ, ಒಬ್ಬರಿಗೆ ಮಲೇರಿಯಾ ಬಂದರೆ ಮಹಾರಾಜರ ಮನೆ ಒಳಗೆ ಒಂದು ಇಬ್ಬರಿಗೆ ಮಲೇರಿಯಾ ಬರ್ತಿತ್ತು. ಇಲ್ಲಿ ಒಬ್ಬರಿಗೆ ಪ್ಲೇಗ್ ಬಂದರೆ ಮಹಾರಾಜರ ಮನೆ ಒಳಗೆ ಒಂದು ಇಬ್ಬರಿಗೆ ಪ್ಲೇಗ್ ಬರ್ತಿತ್ತು. ಯಾಕೆಂದರೆ ದೇವರ್ ಸೋ ಕ್ಲೋಸ್. ಅರಮನೆಯ ಗೋಡೆಗೆ ಅಂಟಿಕೊಂಡು ಹಾಗೆ ಖಾಸಗಿ ಮನೆಗಳಿದ್ವು. ಇಲ್ಲಿ ಯಾರಾದರೂ ಕೆಮ್ಮಿದ್ರೆ ಅಲ್ಲೊಬ್ಬರು ಕೆಮ್ಮೋರು. ಅದಕ್ಕೆ ಇದು ಗೊತ್ತಾಯಿತು. ನೋಡಿದ್ರು ವಿಶ್ವೇಶ್ವರಯ್ಯ, ನೋಡಿ ಏನು ಮಾಡಿದ್ರು, ಬೇಡ, ಇದು ಮಹಾರಾಜರು ಪ್ರತ್ಯೇಕವಾಗಿರಬೇಕು. ಈ ಎಲ್ಲ ಅಂಟು ಜಾಡ್ಯಗಳಿಂದ ಮೊದಲೇ ನಮ್ಮ ಮೈಸೂರು ಮಹಾರಾಜರು ಬಹಳ ಹಿಂದಿನಿಂದ, ಅಷ್ಟು 1399ರಿಂದ ಎಲ್ಲರೂ ಅರ್ಧಂಬರ್ಧ ರೋಗಿಷ್ಟ್ರೆ, ಅಂಥ ಶಕ್ತಿವಂತರು ಅಲ್ಲ, ಅಂಥ ಆಯುಸ್ಸನ್ನು ಪಡೆದು ಬಂದವರಲ್ಲ. ಇಡೀ ಒಂದು ಅವರು ಇಷ್ಟೆಲ್ಲ ರಾಜ್ಯಗಳಲ್ಲಿ ಮುಮ್ಮಡಿ ಕೃಷ್ಣರಾಜೇಶ್ವರ ಒಡೆಯರು ಮಾತ್ರ ಬಹುಶಃ 68 ವರ್ಷನೋ 73 ವರ್ಷನೋ ಬದುಕಿದ್ರು. ಅವ್ರದ್ದು ಹೈಯೆಸ್ಟ್ ಲಾಂಜಿವಿಟಿ. ಅಂಥದ್ರಲ್ಲಿ ಇವರೆಲ್ಲ ಹುಟ್ಟೋದೇ ಒಂದು ಮಗು ಒಂದೊಂದ್ಸರಿ ಹುಟ್ಟೋದೇ ಇಲ್ಲ, ಹೌದಲ್ವಾ? ಹೌದು, ಅವರು ಶಾಪ ಏನೋ ಹೇಳ್ತಾರೆ, ಇರಲಿ. ಸೊ ಹೀಗಿದ್ದಾಗ ಅವ್ರನ್ನ ಈ ಡೇಂಜರ್ಗೆ ಒಪ್ಪಿಸೋದ ಅಂದ್ಬಿಟ್ಟು ಆ ಇಡೀ ಕೋಟೆಯಲ್ಲಿದ್ದ ಪ್ರತಿಯೊಂದು ಮನೆಯನ್ನು ತೆಗೆದು, ಅರಮನೆ ಒಂದು ಬಿಟ್ಟು ಇನ್ನೆಲ್ಲ ಮನೆಗಳನ್ನು ಅಲ್ಲಿಂದ ಖಾಲಿ ಮಾಡಿಸಿ, ಅಲ್ಲಿ ಒಂದು ಸ್ಯಾನಿಟರಿ ಅರೇಂಜ್ಮೆಂಟ್ಸ್ನೆಲ್ಲ ಚೆನ್ನಾಗಿ ಮಾಡಿಸಿ, ಸುತ್ತಲೂ ಪಾರ್ಕ್ ಮಾಡಿಸಿ, ಮಹಾರಾಜರು ಮತ್ತು ರಾಜ ಕುಟುಂಬದ ಆರೋಗ್ಯದ ಕಡೆ ಅವರು 1914ರಲ್ಲೇ ಗಮನ ಕೊಟ್ಟು ಅವತ್ತೇ ಅದನ್ನು ಸರಿ ಮಾಡಿಸಿದ್ರು. ಇಲ್ಲದೇ ಇದ್ದರೆ ಆ ಮಹಾರಾಜರು ಇನ್ನೂ 40ರವರೆಗೆ ಬದುಕ್ತಿದ್ದಿದ್ದೆ ಆಶ್ಚರ್ಯ. ಯಾಕೆಂದರೆ ಈ ಮಧ್ಯೆ 1926ರಲ್ಲಿ 29ರಲ್ಲಿ 30ರಲ್ಲಿ ಹೀಗೆಲ್ಲ ಕಾಯಿಲೆಗಳು ಬಂದಾಗ ಅಲ್ಲಿ ಏನಾಗ್ತಿತ್ತೋ ಇಷ್ಟೆಲ್ಲ ಜಾಗ ಇದ್ದರೆ ಅಂತ ನಾವು ಊಹೆ ಮಾಡ್ಕೋಬೇಕು. ಅದನ್ನು ಅಲ್ಲೇ ಮಾಡಿಸಿದ್ರು. ಆಮೇಲೆ ಮೈಸೂರು ಅರಮನೆಯ ಕನ್ಸ್ಟ್ರಕ್ಷನ್ನು ಹೆಚ್ಚು ಕಡಿಮೆ ಆ ಟೈಮಲ್ಲಿ ಆಗ್ತಾಯಿತ್ತು. 1912ರಲ್ಲಿ ಒಂಚೂರು ಮುಗಿದಿದ್ರೂ 1936ರವರೆಗೂ ಮೈಸೂರು ಅರಮನೆಯ ಕಾಮಗಾರಿ ನಡೀತಲೇ ಇತ್ತು. ಮುಂದೆಗಡೆ ದರ್ಬಾರ್ ಹಾಲ್ನ ವಿಶ್ವೇಶ್ವರಯ್ಯನವರು ಪೀರಿಯಡ್ನಲ್ಲೇ ಶುರು ಮಾಡಿದ್ರು. 32ರವರೆಗೂ ನಡೀತು ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಇವರ ಸಲಹೆಗಳು, ಸೂಚನೆಗಳು, ಮಾರ್ಗದರ್ಶನ ಇತ್ತು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಅಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ, ಇದೆಲ್ಲವೂ ಕೂಡ ಮೈಸೂರಿಗೆ ಅವರು ಕೊಟ್ಟ ಕೊಡುಗೆಗಳು. ವಿಶ್ವೇಶ್ವರಯ್ಯನ ರಾಜೀನಾಮೆ ವಿಷಯ ಹೇಳಿ ಮುಗಿಸ್ತೀನಿ. ಇದು ಆ್ಯಕ್ಚುಲಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಿದ್ದಲ್ಲ, ಆ ಡೆವಲಪ್ಮೆಂಟಿನ ಆಪೋಸಿಟ್ಗೆ ಸಂಬಂಧಪಟ್ಟದ್ದು. ಆ್ಯಕ್ಚುಲಿ ಈ ಸಮಯದಲ್ಲಿ ಮದ್ರಾಸ್ನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ಒಂದು ನಡೀತಾ ಇತ್ತು. ಜಸ್ಟಿಸ್ ಪಾರ್ಟಿ ಅಂತ ಮದ್ರಾಸಲ್ಲಿ, ಮತ್ತು ಶಾಹು ಮಹಾರಾಜ್ ಕೊಲ್ಹಾಪುರ ಶಾಹು ಮಹಾರಾಜರ ಲೀಡರ್ಶಿಪ್ಪಲ್ಲಿ ನಾನ್ ಬ್ರಾಹ್ಮಿನ್ ಮೂವ್ಮೆಂಟು, ಬ್ರಾಹ್ಮಣೇತರ ಪರಿಷತ್ ಅಂತ ಮಾಡಿಕೊಂಡು ಅಲ್ಲಿ ಕೂಡ ಮೂವ್ಮೆಂಟ್ ನಡೀತಾ ಇತ್ತು. ಸಮಸ್ಯೆ ಏನಂದ್ರೆ ಅವ್ರಿಗೆಲ್ಲರಿಗೂ ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು, ಆದರೆ ಕ್ವಾಲಿಫಿಕೇಷನ್ ಇರಲಿಲ್ಲ. ಜಾಬ್ಗೂ ಕ್ವಾಲಿಫಿಕೇಷನ್ಗೆ ಏನು ಸಂಬಂಧ ಕೊಡ್ರಿ ಅನ್ನೋ ಥರ ಅವ್ರು ಕೇಳ್ತಾಯಿದ್ರು. ಯಾಕೆಂದರೆ ನಾವು ಅವತ್ತಿನ ನಾನು ಹೇಳಿದ್ರೆ ಇದೇ ಇವನು ಹೀಗೆ ಹೇಳ್ತಾನೆ, ಅವತ್ತಿನ ಎಜುಕೇಷನಲ್ ಲೆವೆಲ್ಲು
ಎಷ್ಟು ಜನ ಯಾವ ಜಾತಿಯಲ್ಲಿ ಏನೇನು ಎಜುಕೇಷನ್ ಪಡ್ಕೊಂಡಿದ್ದು ಅಂತ ನೋಡಿದ್ರೆ ಎಷ್ಟೋ ಜಾತಿಗಳಲ್ಲಿ ಇನ್ನೂ ಫಸ್ಟ್ ಗ್ರ್ಯಾಜುಯೇಟೇ ಇನ್ನೂ ಬಂದಿರಲಿಲ್ಲ, ಫಸ್ಟ್ SSLCನೇ ಬಂದಿಲ್ಲದೆ ಇದ್ದಂಥ ಎಷ್ಟೋ ಕ್ಯಾಸ್ಟ್ಗಳಿತ್ತು. ಆದರೆ ಅವರೆಲ್ಲರೂ ಬಂದು ನಮಗೆ ಗೌರ್ಮೆಂಟ್ ಜಾಬ್ನಲ್ಲಿ ರಿಸರ್ವೇಷನ್ ಬೇಕು ಅಂತ ಕೇಳ್ತಾಯಿದ್ರು. ವಿಶೇಷ ಏನು ಹೇಳಿದ್ರು, ನೀವು ಮೊದಲು ಎಜುಕೇಷನ್ ನಾನು ಕೊಡ್ತೀನಿ, ಸ್ಕೂಲ್ಗಳು ಶುರು ಮಾಡ್ತೀನಿ, ಸ್ಕಾಲರ್ಶಿಪ್ಸ್ ಕೊಡ್ತೀನಿ, ಗೆಟ್ ಕ್ವಾಲಿಫೈಡ್, ನಾನು ಜಾಬ್ ಕೊಡ್ತೀನಿ, ಮಾರ್ಕ್ಸ್ ಏನು ಜಾಸ್ತಿ ತೆಗಿಬೇಡ, ಗೆಟ್ ನೆಸಸರಿ ಮಿನಿಮಮ್ ಕ್ವಾಲಿಫಿಕೇಷನ್ ತೊಗೊಂಡು ಬನ್ನಿ. ಅದಕ್ಕೂ ಅವರು ಒಪ್ಪಿಗೆ ಸಿದ್ಧ ಇರಲಿಲ್ಲ, ಕೊಡಿ ನೋಡೋಣ ಅಂತ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, ನಾನು ಮೆರಿಟನ್ನೇ ಸಪೋರ್ಟ್ ಮಾಡೋದು, ನನ್ನ ಜಾಬ್ ಹೋದರೆ ಹೋಗಲಿ, ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಬಿಡಿ, ನನಗೆ ಬೇಡ. ಕೆಲವು ನಾನ್ ಬ್ರಾಹ್ಮಣ ಲೀಡರ್ಸ್ ಇವರು ವಿರುದ್ಧವಾಗಿ ಪತ್ರಿಕೆಯಲ್ಲಿ ಬರೆಯೋದು ಅದು ಇದು ಎಲ್ಲ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಬಸವಯ್ಯ ಅಂತ ಒಬ್ಬರು, ಸುಬ್ಬಯ್ಯ ಅಂತ. ಆಮೇಲೆ ಇದಕ್ಕೆ ಈ ಒಂದು ವಿಶ್ವೇಶ್ವರಯ್ಯ ಬೈಟಿಂಗ್ನಲ್ಲಿ ಮಿರ್ಜಾ ಇಸ್ಮೇಲು ಇದ್ದರು, ಯುವರಾಜರು ಇದ್ದರು, ಕಡೆಗೆ ಮಹಾರಾಜರು ಬಂದು ಸೇರಿಕೊಂಡ್ರು. ಮಹಾರಾಜರು ಒಂದು ಸಣ್ಣ ಆಸೆ, ನೆಪಾಟಿಸಮ್ ಅಂತ ನಾವೇನು ಹೇಳ್ತೀವಿ, ಸ್ವಜನ ಪಕ್ಷಪಾತ ಅಂತ ಏನು ಹೇಳ್ತೀವಿ, ಅದು ಒಂದು ರಾಜ ಕುಟುಂಬದಲ್ಲೇ ಇರಬಾರ್ದಾ? ಚಾಲುಕ್ಯರು ಹೌದು ಸ್ವಜನ ಪಕ್ಷಪಾತಿಗಳು, ವಿಜಯನಗರದ ಅರಸರು ಸ್ವಜನ ಪಕ್ಷಪಾತಿಗಳು, ಯಾರಲ್ಲ? ಮೊಘಲ್ ಅರಸರು, ಸುಲ್ತಾನರು, ಬಾದಶಾಹರು. ಒಂದು ರಾಜ ಮನೆತನದಲ್ಲಿ ನಾನು ಮಹಾರಾಜ ಆಗ ನನ್ನ ತಮ್ಮ ಏನಾಗಬೇಕು, ಯುವರಾಜನು ಏನೋ ಆಗ್ತಾನೆ, ಆಮೇಲಿಂದ ನನ್ನ ಅಳಿಯ ಏನಾಗಬೇಕು, ಅವನು ಕಮಾಂಡರ್ ಇನ್ ಚೀಫ್. ಹೀಗೆ ಮಾಡೋದು ಪದ್ಧತಿ ಇತ್ತು. ಮೈಸೂರು ಮಹಾರಾಜರ ಅರಮನೆಯಲ್ಲೂ ಕೂಡ ಇದೇ ಪದ್ಧತಿ ಎಷ್ಟೋ ಸಂದರ್ಭದಲ್ಲಿ ಇತ್ತು. ನಾಲ್ವಡಿಯವರ ಪೀರಿಯಡಲ್ಲೂ ಎಷ್ಟೋ ಜನ ರಾಜ ಸಂಬಂಧಿಗಳಿಗೆ ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಟ್ಟಿದ್ದರು. ಈ ಕಾರಣಕ್ಕಾಗಿ ಕಾಂತರಾಜ ಅರಸವರು ಮಹಾರಾಜರ ಭಾವ, ಅವರ ತಾಯಿಯ ತಮ್ಮ, ಸೋದರ ಮಾವ ಮತ್ತು ಮಹಾರಾಜರ ತಂಗಿಯನ್ನೇ ಅವರಿಗೆ ಕೊಟ್ಟಿತ್ತು. ಅವ್ರಿಗೇನಾದ್ರು ಒಂದು ಅನುಕೂಲ ಮಾಡಿಕೊಡ್ಬಾರ್ದಾ? ಅವ್ರ ತಂಗಿನೇ ಎಷ್ಟೋ ಸರಿ ಅವ್ರ ಕಿವಿ ಹಿಂಡಿರ್ಬೋದು, ಅವ್ರ ತಾಯಿನೇ ಕಿವಿ ಹಿಂಡಿರ್ಬೋದು, ನೋಡು ಕಾಂತರಾಜಿಗೆ ಏನಾದ್ರು ಮಾಡಬೇಕು ಅಂತ. ಕಾಂತರಾಜು ಒಳ್ಳೆ ಹುದ್ದೆ ಇದ್ದು, ಒಳ್ಳೆ ವ್ಯಕ್ತಿ, ಆದರೆ ದಕ್ಷ ಹಾಗೆ ಹೀಗೆ ಅಂತ ಹೇಳೋ ಮಟ್ಟಕ್ಕೆ ಏನಿರಲಿಲ್ಲ, ಆದರೆ ಒಳ್ಳೆ ವ್ಯಕ್ತಿ ಅನ್ನೋದು ನಿಜ. ಅವ್ರಿಗೇನಾದ್ರು ಮಾಡಬೇಕು ಅಂತ ಮಹಾರಾಜರಿಗೆ ತಲೆ ಕೆಡಿಸಿದ್ರು. ಮಹಾರಾಜರಿಗೂ ಇಷ್ಟ ಇತ್ತು, ನಾನು ಮಹಾರಾಜ ಆಗಿ ನನ್ನ ಮೈದನಿಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ಲಿಕ್ಕಾಗಲ್ವ, ಅವನ್ನೊಂದು ಸರಿ ದಿವಾನ್ ಮಾಡಬಾರ್ದ? ಮುಮ್ಮಡಿ ಕೃಷ್ಣರಾಜೊಡೆಯವರು 10-12 ಜನ ರಾಜ ಸಂಬಂಧಿಗಳನ್ನ ದಿವಾನ್ ಮಾಡಿದರು, ಇವರು ಒಬ್ಬರಿಗಾರು ಮಾಡಬಾರ್ದ? ಹಾಗಾಗಿ ಇನ್ನೇನು ವಿಶ್ವೇಶ್ವರಯ್ಯನವ್ರದ್ದು ಅವಶ್ಯಕತೆಯೂ ತೀರಿತ್ತಲ್ವ, ಇಷ್ಟೊತ್ತಿಗಾಗಲೇ ಮುಖ್ಯವಾದ ಕೆಲಸಗಳೆಲ್ಲ ಆಗಿತ್ತು. ಇನ್ನೇನಾದರೂ ಈ ದಾರಿ ಒಳಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮಿರ್ಜಾ ಅವರು ಹೇಳಿಕೊಟ್ರು. ನಾನು ಮುಂದುವರ್ಸ್ತೀನಿ ಬಿಡಿ ಸ್ವಾಮಿ, ಏನು ಯೋಚನೆ ಮಾಡಬೇಡಿ. ಹೌದು, ಅವ್ರನ್ನ ಈಸ್ ಔಟ್ ಮಾಡಬೇಕಾಗಿತ್ತು. ಇದು ಇಟ್ ಕೇಮ್ ಇನ್ ಹ್ಯಾಂಡಿ. ಮಹಾರಾಜರು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಈ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ಕೊಟ್ಟರು. ವಿಶ್ವೇಶ್ವರಯ್ಯನವ್ರ ನೋಟ್ಸ್ನಲ್ಲಿ ಅವರು ಕೆಲವು ಅಡ್ವರ್ಸ್ ಮಾರ್ಕ್ಸ್ನ ಬರೆದರು. ನೀವು ಸರ್ವಾಧಿಕಾರಿಯಾಗಿ ನಡ್ಕೋತಾ ಇದ್ದೀರಾ ಅಂತ ನನ್ನ ಮನಸ್ಸಲ್ಲಿ ಭಾವನೆ ಬರ್ತಾ ಇದೆ ಅಂತ. ನಿಜ ಹೇಳಬೇಕಂದ್ರೆ ವಿಶ್ವೇಶ್ವರಯ್ಯನವರು ಸರ್ವಾಧಿಕಾರಿನೇ. ಅವರ ಪರ್ಸನಲ್ ಸೆಕ್ರೆಟರಿ ಹಿರಣ್ಣಯ್ಯನವರ ಹೇಳಿದರೆ ಹೌದು, ಅವರು ಸರ್ವಾಧಿಕಾರಿನೇ. ಅವರು ಸರ್ವಾಧಿಕಾರಿ ಆಗಿಲ್ಲದೆ ಇದ್ದರೆ ಅವರು 0 ಅಧಿಕಾರಿ ಆಗ್ತಾಯಿದ್ರು, ಏನು ಮಾಡೋಕ್ಕಾಗ್ತಿರಲಿಲ್ಲ, ಅದರ ಅಗತ್ಯ ಇತ್ತು ಅಂತ ಅವರೇ ಹೇಳಿದರು. ಕ್ಯಾಂಪ್ಬೆಲ್ ಅನ್ನೋ ಮಹಾರಾಜರ ಆಪ್ತ ಕಾರ್ಯದರ್ಶಿ ಆಗಿದ್ದವನು ಆವಾಗ, ಕ್ಯಾಂಪ್ಬೆಲ್ ಅಂತ. ಸ್ವಲ್ಪ ಅವನು ಕೂಡ ಈ ವಿಶ್ವೇಶ್ವರಯ್ಯ ಬೈಟಿಂಗ್ನಲ್ಲಿ ಸ್ವಲ್ಪ ಲೀಡಿಂಗ್ ರೋಲ್ ತೊಗೊಂಡಿದ್ದವನು. ಅವನು ವಿಶ್ವೇಶ್ವರಯ್ಯನವ್ರ ಹತ್ರ ಯಾವಾಗ ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ, ಯಾರ ಹತ್ರ ಹೇಳ್ತಾ ಇದ್ರಂತೆ ಒಂದು ಸಭೆಯಲ್ಲಿ, ಅಂದರೆ ಸೈಡಲ್ಲಿ ಲಾಬಿನಲ್ಲಿ, ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿ ಅಂತ ಹೇಳೋಕ್ಕಿಂತ ಮುಂಚೆ ಕ್ಯಾಂಪೆಲ್ಲ ಓಡಿ ಬಂದಂತೆ. ನೀವು ಪ್ರಜಾಪ್ರಭುತ್ವ ಬಿಡಿ, ನಿಮಗೂ ಯಾವ ಪ್ರಜಾಪ್ರಭುತ್ವಕ್ಕೂ ಏನು ರೀ ಸಂಬಂಧ? ನೀವೊಬ್ಬ ದೊಡ್ಡ ಸರ್ವಾಧಿಕಾರಿ, ನನ್ನ ಒಪಿನಿಯನ್ ಅಂತ ಕಿರಿಚಾಡಿ ಹೋದನಂತೆ. ಅಲ್ಲಿದ್ದವರೆಲ್ಲ ನಕ್ಕರು, ಅವ್ರೇನಕ್ಕೆ ನಕ್ಕರು ಗೊತ್ತಿಲ್ಲ. ವಿಶ್ವೇಶ್ವರಯ್ಯ ಇನ್ನೂ ಜೋರು ಗಟ್ಟಿಯಾಗಿ ನಕ್ಕರಂತೆ, ಹೌದು ಹೌದು ಅನ್ನೋ ಥರ, ಬಾಯಿ ಬಿಟ್ಟು ಹೇಳಲಿಲ್ಲ. ಆಮೇಲಿಂದ ಅವರ ಕಾರ್ಯದರ್ಶಿ ಹೇಳಿದಂತೆ ಹಿರಣ್ಣಯ್ಯನವರು, ನಿಜ ಇವರು ಸರ್ವಾಧಿಕಾರಿನೇ, ಆದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುವಂತಹ, ಪ್ರಜಾಪ್ರಭುತ್ವವನ್ನು ಬೆಳೆಸಲು, ಅಭಿವೃದ್ಧಿಪಡಿಸಲು ಮತ್ತು ಉಳಿಸಲು, ಅದನ್ನು ಉಪಯೋಗಕರವಾಗಿ ಜನರಿಗೆ ಮಾಡಲು ಇವರ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ಬಳಸಿದ್ದಾರೆ. ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಗೆ ಡೆಮೊಕ್ರಾಟಿಕ್ ಕ್ಯಾರೆಕ್ಟರ್ ಕೊಟ್ಟಿದ್ದು ವಿಶ್ವೇಶ್ವರಯ್ಯ.
ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಡೆಮೊಕ್ರಾಟಿಕ್ ಕ್ಯಾರೆಕ್ಟರ್ ಕೊಟ್ಟಿದ್ದು, ಬಜೆಟ್ಟು ಅದು ಇದು ಎಲ್ಲ ಡಿಸ್ಕಸ್ ಮಾಡೋ ಅಧಿಕಾರ ಕೊಟ್ಟಿದ್ದು ವಿಶ್ವೇಶ್ವರಯ್ಯ. ಹೀಗೆ ಅವ್ರ ಬಗ್ಗೆ ಪತ್ರಿಕಾ ಸ್ವಾತಂತ್ರ್ಯ DVG ಅವರು ಯಾವುದೋ ಒಂದು ಹಲ್ಲಂಡೆ ಅವಳಿಗೆ ಸಿಕ್ಕಾಕೊಂಡಿದ್ದಾಗ ಅವ್ರನ್ನ ಪಾರು ಮಾಡಿದ್ದು, ಅವ್ರನ್ನ ಹೆಚ್ಚು ಕಡಿಮೆ ಬೇರೆ ಆನಂದರಾವ್ ಈ ಥರದವ್ರು ಯಾರೋ ಇದ್ದರೆ DVGನ ಅರೆಸ್ಟ್ ಮಾಡ್ತಾಯಿದ್ರು. ಆದರೆ ಅವ್ರನ್ನ ಇವ್ರು ಸೇರೋದು, ಅವರ ಉದ್ದೇಶ ಕಾನೂನು ಭಂಗ ಆಗಿರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾನು ಅದನ್ನು ಒಪ್ಕೋತೀನಿ. ಇದ್ರ ಬಗ್ಗೆ ಇನ್ನೇನು ಮಾಡಬೇಕಾಗಿಲ್ಲ ಅಂದರು. ರೆಸಿಡೆಂಟ್ಗೆ ನಿಮ್ಗೆ ಯಾರಿಗೆ ಹೇಳಿದ್ದು ಅಂತ ಕೇಳಿದ್ರು. ಈ ಥರ ಯಾರೋ ನಿಮ್ಮ ದರ್ಬಾರಲ್ಲ ಈ ಥರ ಒಬ್ಬ ಅಧಿಕಾರಿ ಹೇಳಿದ್ದು ಅಂತ. ಅವನ್ನು ಕರೆದು ಉಗಿದ್ರು. ನೀನು ನಮ್ಮ ರಾಜರ ಸರ್ವೆಂಟಾ ಅಥವಾ ರೆಸಿಡೆಂಟಿನ ಸರ್ವೆಂಟಾ? ಅವ್ರ ಹತ್ರ ನೀನು ವೈ ಆರ್ ಯು ಕ್ಯಾರಿಂಗ್ ಟೇಲ್ಸ್? ಆಮೇಲೆ ರೆಸಿಡೆಂಟ್ಗೆ ಹೇಳಿದ್ರು, ನೀವು ನಮ್ಮಲ್ಲಿ ಡಿಸ್ಗ್ರಂಟಲ್ಡ್ ಅಫಿಷಿಯಲ್ಡಮ್ ಏನಿದೆ ಅವರನ್ನು ನೀವು ರೆಸಿಡೆನ್ಸಿಯಲ್ಲಿ ಕರೆದವ್ರ ಹತ್ರ ನೀವು ಮಾತಾಡಿದ್ದು ಉಚಿತ ಅಲ್ಲ. ಅವರು ಹೇಳೋ ಚಾಡಿ ಮಾತನ್ನು ಕೇಳಿದ್ದು ನೀವು ಉಚಿತ ಅಲ್ಲ. ಆ ಚಾಡಿ ಮಾತಿನ ಮೇಲೆ ನನಗೆ ಪತ್ರ ಬರೆದಿದ್ದು ಇನ್ನೂ ಉಚಿತ ಅಲ್ಲ. ಈ ಪ್ರಾಕ್ಟೀಸನ್ನು, ಈ ಪರಿಪಾಠವನ್ನು ನೀವು ನಿಲ್ಲಿಸಿ ನಮ್ಮ ರಾಜ್ಯದ ಒಳ ವ್ಯವಹಾರದಲ್ಲಿ ತಲೆ ಹಾಕಬೇಡಿ ಅಂತ ಹೇಳಿಬಿಟ್ಟು ರೆಸಿಡೆಂಟ್ಗೆ ಹೇಳಿದ್ರು, ಕಾಗದ ಬರೆದ್ರು. ಈ ರೀತಿ ಮಾಡಿದ್ದು ಈ ಎಷ್ಟೊಂದು ಸುಮಾರು 10ಕ್ಕಿಂತ ಜಾಸ್ತಿ ದಿವಾನರಲ್ಲಿ ಇವರೊಬ್ಬರೇ, ಇನ್ಯಾರೂ ಮಾಡಲಿಲ್ಲ. ಅಲ್ಲಿ ರೆಸಿಡೆಂಟ್ ಏನೋ ಹೇಳಿ ಕಳಿಸಿದ್ದ ಅಂತ ಅನ್ಬೇಕಾದ್ರೆ ನಮ್ಮ ತಲೆಯನ್ನು ತೆಗೆದುಬಿಡೋರ್ಬೇಕಾ. ಆ ರೀತಿ ಮಟ್ಟಿಗೆ ಮೋಸ್ಟ್ ಈ ಒಬ್ಬ ರಾಜನಿಗೆ ನಿಷ್ಠೆ ಅಂತ ಇದೆ. ನಿಷ್ಠೆ ರಾಜನಿಗೆ ಎಷ್ಟು ಇರಬೇಕು? ನಾನು ರಾಜ ಅಂದರೆ ನೀವು ನನಗೆ ನಿಷ್ಠರಾಗಿದ್ದರೆ ಅದೊಂದು ನಿಷ್ಠೆ, ರಾಜನಿಷ್ಠೆ. ಅದನ್ನು ನಾನು ಎಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಷ್ಟೋ ಅದಕ್ಕಿಂತ ಜಾಸ್ತಿ ನಿಷ್ಠೆ. ನನ್ನ ಬಗ್ಗೆ ನನಗೆ ಎಷ್ಟು ನಿಷ್ಠೆ ಇದೆ ಅದಕ್ಕಿಂತ ಜಾಸ್ತಿ ನಿಷ್ಠೆ ನಿಮಗೆ ನಮ್ಮ ಬಗ್ಗೆ ಇದೆ. ಆ ರೀತಿಯ ಒಂದು ನಡವಳಿಕೆಯನ್ನು ಎಷ್ಟೋ ಜನ ಅಫಿಷಿಯಲ್ಸು ನಡ್ಕೋತಾ ಇದ್ದರು. ಆದರೆ ವಿಶ್ವೇಶ್ವರಯ್ಯನವರು ಹಾಗೆ ಮಾಡಲಿಲ್ಲ. ಇನ್ನೂ ಏನೇನೋ ಇದೆ, ನೀವೆಲ್ಲ ಸಾಕಷ್ಟು ಇದಾದರೆ ಯಾರು ಆ ಕಳಿಸೋಕ್ಕಿಂತ ಮುಂಚೆ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಇಲ್ಲಿ ಹೇಳಲೇಬೇಕಾದಂಥ ಒಂದು ವಿಷಯವನ್ನು ಹೇಳ್ತೀನಿ. GR ಜೋಶಿಯರನ್ನೇ ತಿರ್ಗಾ ಹೇಳ್ತೀನಿ. ಅವರೇನು ಯಾವೇನು ಪುಸ್ತಕ ಏನು ಬರೆದಿಲ್ಲ, ನಾನು ಎಲ್ಲ ಅಲ್ಲಿನ ಕಾಪಿ ಹೊಡೆದೀನಿ ಅನ್ಕೋಬೇಡಿ. ಅವರ ಒಂದು ಪೇಪರ್ನಲ್ಲಿ ಬಂದಂಥ ಕೆಲವು ಕಾಮೆಂಟ್ಸು ತಗೊಂಡಿದ್ದೀನಿ. ವಿಶ್ವೇಶ್ವರಯ್ಯನವರು ಯಾವಾಗ ಬಂದರೋ ಆಗ ಬಾರದೇ ಇರುತ್ತಿದ್ದರೆ ಮತ್ತು ಅವರಿಗೆ ಅಂದರೆ ನಮ್ಮ ಜನರಿಗೆ ಉಷ್ಣಗೃಹದ ಪರಿಸ್ಥಿತಿಯನ್ನು ನೀಡಿರದಿದ್ದರೆ, ಮೇಕಿಂಗ್ ಇಟ್ ಟು ಹಾಟ್ ಫಾರ್ ಅವರ್ ಪೀಪಲ್, ಮಧ್ಯಪ್ರಾಂತ್ಯ CP ಸೆಂಟ್ರಲ್ ಪ್ರಾವಿನ್ಸಸ್, ಇವತ್ತು ಮಧ್ಯಪ್ರದೇಶ, ಜೈಪುರ ಅಥವಾ ಹೈದರಾಬಾದಿನಂತೆ ಮೈಸೂರು ಕೂಡ 30 ವರ್ಷಗಳ ಇನ್ನೂ 30 ವರ್ಷಗಳ ನಿದ್ರಾವಸ್ಥೆಯಲ್ಲಿ ಇರುತ್ತಿತ್ತೆಂಬ ಬಗ್ಗೆ ಸಂಶಯವಿಲ್ಲ. ಆದರೆ ಅವರು ಓರ್ವ ಹೊಸ ರೀತಿಯ ದೇವದೂತನಂತೆ 20ನೇ ಶತಮಾನದ ಭೌತಿಕವಾದವೆಂಬ ಮೆಟೀರಿಯಲಿಸಮ್ ಸುವಾರ್ತೆಯೊಡನೆ ಆಗಮಿಸುವುದರೊಡನೆ ಮೈಸೂರಿಗರನ್ನು ಬಂಗಾರ ದೇವತೆಯ ದೇವಾಲಯ ಇರುವ ಪಥದಲ್ಲಿ ಎಳೆತಂದು ನಿಲ್ಲಿಸಿದರು. ಅಲೆಕ್ಸಾಂಡರ್ನಂತ ಒಂದು ಕುದುರೆ ಇತ್ತಂತೆ, ಬುಸಿಫಲಸ್ ಅಂತ. ಆ ಬುಸಿಫಲಸ್ ಅಲೆಕ್ಸಾಂಡರು ವಿಶ್ವವಿಜೇತನಾಗಬೇಕು ಅಂತ ಹೊರಟಾಗ ಆ ಬುಸಿಫಲಸ್ ಕುದುರೆ, ಈ ಗ್ರೀಕ್ ಪುರಾಣದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ, ಅದು ಅವನ್ನು ಕೇಳ್ತಂತೆ, ನನ್ನನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗ್ತೀಯಪ್ಪ, ಎಲ್ಲಿವರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕುದುರೆ ಕೇಳ್ತಂತೆ ಅಲೆಕ್ಸಾಂಡರ್ನ. ಅವಾಗ ಅಲೆಕ್ಸಾಂಡರ್ ಹೇಳಿದ್ನಂತೆ, ನೀನು ಎಲ್ಲಿವರೆಗೆ ಹೋಗ್ತೀಯಾ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ. ಇಷ್ಟನ್ನು ಹೇಳಿ ನಾನು ವಿರಮಿಸ್ತೇನೆ. ನನಗಿಲ್ಲಿ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾರತದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಶ್ರೀಯುತ ರಾಮಸ್ವಾಮಿಯವರಿಗೂ, ಆಸಕ್ತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಸೂಚನೆ. ತಮ್ಮ ಸಮಾರೋಪ ಭಾಷಣದಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆದ ಶ್ರೀಮಾನ್ ಶ್ರೀಧರ್ ರಾಯರು ಬ್ಯಾಂಕಿನ ಹಿನ್ನೆಲೆಯನ್ನು, ವಿಶ್ವೇಶ್ವರಯ್ಯನವರ ಸ್ಮರಣಾರ್ಹತೆಯನ್ನು ಮತ್ತು ಇದೀಗ ಬ್ಯಾಂಕಿನ
ಸ್ಥಿತಿಯನ್ನು, ಅದರ ಪ್ರಗತಿ ಪಥದಲ್ಲಿ ಇರುವ ಸಂಗತಿಯನ್ನು, ಹಾಗೆ ವಿಶ್ವೇಶ್ವರಯ್ಯ ರಿಮೈನ್ಸ್ ಎ ಮೆಂಟರ್ ಫಾರ್ ದಿ ಬ್ಯಾಂಕ್ ಈವನ್ ಟುಡೇ ಅನ್ನುವ ಸಂದೇಶ ನಮಗೆ ತಲುಪುವ ರೀತಿಯಲ್ಲಿ ನಮಗೆ ತುಂಬ ಪ್ರೋತ್ಸಾಹಕರವಾದ ಮಾತುಗಳನ್ನು ಆಡಿದ್ದಾರೆ. ಅದನ್ನು ವಿ ವ್ಯಾಲ್ಯೂ ಹಿಸ್ ಕಾಮೆಂಟ್ಸ್ ವೆರಿ ಹೈಲಿ. ಸನ್ಮಾನ್ಯ ಶ್ರೀಧರ ರಾಯರಿಗೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಂಸ್ಥೆಗೆ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಿತ್ರರಾದ ಶಶಿಧರ ಮೂರ್ತಿಯವರು ವಿಶ್ವೇಶ್ವರಯ್ಯನವರ ಅನೇಕ ಮುಖಗಳನ್ನು ಸ್ಪರ್ಶ ಮಾಡಿ ಮಾತನಾಡಿದ್ದಾರೆ. ವಿಶ್ವೇಶ್ವರಯ್ಯನವರ ಜೀವನ ಸಾಧನೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ, ಅದನ್ನು ಅವಲೋಕನ ಮಾಡಿದಷ್ಟು ಹೊಸ ಹೊಸ ಸಂಗತಿಗಳು, ಹೊಸ ಹೊಸ ಆ್ಯಂಗಲ್ಸ್, ಹೊಸ ಹೊಸ ಡೈಮೆನ್ಷನ್ಸ್, ಹೊಸ ಹೊಸ ಒಳನೋಟಗಳು ನಮಗೆ ದೊರಕ್ತಾ ಹೋಗುತ್ತೆ. ಆ ರೀತಿ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಅನೇಕ ಸ್ವಾರಸ್ಯಕರವಾದ ಸಂಗತಿಗಳನ್ನು ಡಾಕ್ಟರ್ ಶಶಿಧರ ಮೂರ್ತಿಯವರು ತಿಳಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ 6 ದಿವಸ ಇಲ್ಲಿ ಕಳೆದ 6 ದಿವಸ ಇಲ್ಲಿ ಬಂದು ಉಪನ್ಯಾಸ ಮಾಡಿದ ವಿದ್ವಾಂಸರಿಗೆಲ್ಲ ಕೃತಜ್ಞನಾಗಿದ್ದೇನೆ. ಈ 6 ದಿವಸ ಬಂದು ನಮ್ಮೊಡನಿದ್ದ ತಮಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ.